ಪ್ರವಚನ ಮಾಡಲಿಕ್ಕೆ ಅಂಗವಾಗಿ ಇವತ್ತಿನ ದಿವಸ ಗೀತಾಚಾರ್ಯರು ಹೇಳಿರ್ತಕ್ಕಂತಹ ಸಂದೇಶಗಳನ್ನ ಮುಂದುವರೆದ ಭಾಗವನ್ನ ಪ್ರವಚನವನ್ನು ಹೇಳುವಂತಹ ಶ್ರೀಪಾದಾಚಾರ್ಯರವರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಸ್ವಾಗತಿಸಿ ಬಂದಿರತಕ್ಕಂತಹ ಸಕಲ ಸದ್ಭಕ್ತರಿಗೂ ಕೂಡ ಸ್ವಾಗತವನ್ನು ಕೋರಿ ಪೂಜ್ಯ ಆಚಾರ್ಯರು ಈಗ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ಅವರಲ್ಲಿ ಪ್ರಾರ್ಥಿಸುತ್ತೇನೆ. ಸಜ್ಜನರಿಗೆ ಒಂದು ವಿನಮ್ರವಾದಂತಹ ವಿಜ್ಞಾಪನೆ ಎಂದರೆ ದಯವಿಟ್ಟು ನಿಮ್ಮ ಮೊಬೈಲ್ ಅನ್ನ ನಿಶಬ್ದಗೊಳಿಸಿ ಕಾರ್ಯಕ್ರಮವನ್ನು ಆಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸರ್ವಜ್ಞನಾದ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನ ನಿಮಿತ್ತೀಕರಿಸಿಕೊಂಡು ಇಡೀ ಜಗತ್ತಿಗೆ ಉತ್ತಮವಾದ ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ. ಜ್ಞಾನ ಅಂತನ್ನೋದು ಬಹಳ ಶ್ರೇಷ್ಠವಾದದ್ದು. ಪರಮಾತ್ಮನನ್ನ ಸ್ವತಂತ್ರ ಅಂತ, ಗುಣಪರಿಪೂರ್ಣ ಅಂತ, ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡುವವನು ಅಂತ ತಿಳಿದಾಗ
ಪರಮಾತ್ಮ ಪ್ರಸನ್ನನಾಗಿ ಈ ದುಃಖದಿಂದ ನಮ್ಮನ್ನ ಮೋಚನೆಗೊಳಿಸ್ತಾನೆ ಅನ್ನುವ ವಿಷಯವನ್ನ ಬಹಳ ಉತ್ತಮವಾಗಿ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಯುದ್ಧದ ಪ್ರಸಂಗದಲ್ಲಿ ಅನೇಕ ವಿಚಾರಗಳನ್ನ ಕೃಷ್ಣ ಹೇಳ್ತಾ ಇದ್ದಾನಲ್ಲ, ಇವು ಎಲ್ಲವೂ ಕೂಡ ಈಗ ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಅಂತ ಬೇಕಾದದ್ದ. ಯುದ್ಧವನ್ನು ಮಾಡು, ಇದು ನಿನ್ನ ಧರ್ಮ, ಈ ಧರ್ಮದಿಂದ ನಾನು ಪ್ರಸನ್ನ ಆಗ್ತೇನೆ, ನನ್ನ ಪ್ರಸಾದದ ಇದಕ್ಕೆ ಫಲ, ತನ್ಮೂಲಕವಾಗಿ ಮೋಕ್ಷ ಅನ್ನೋದು ಫಲ ಅಂತ ಕೃಷ್ಣ ಹೇಳಾಗಿದೆ. ಅದರ ಮೇಲೆ ಬಂದದ್ದು ಘೋರವಾಗಿರುವ ಯುದ್ಧ ರೂಪ ಕರ್ಮದಲ್ಲಿ ಯಾಕೆ ನನ್ನನ್ನು ನಿಯೋಜನೆ ಮಾಡ್ತಾ ಇರೋದು? ಕರ್ಮವನ್ನ ಮಾಡಲೇಬೇಕು ಅಂತ ನಿನಗೆ ಇಚ್ಛೆ ಇದ್ರೆ ಬೇರೆ ಯಾವುದೋ ಕರ್ಮ ಮಾಡ್ತೀನಿ. ಆಗಲೂ ಉತ್ತರ ಕೊಟ್ಟಿದ್ದು, ಇದು ನಿನ್ನ ಧರ್ಮ, ಸ್ವಧರ್ಮವನ್ನ ಬಿಡತಕ್ಕದ್ದಲ್ಲ. ಅದಕ್ಕೆ ಕೃಷ್ಣ ಒಂದು ಉತ್ತಮವಾದ ಮಾತನ್ನು ಹೇಳಿದ. ನಿಮಗಾಗಿ ವಿಹಿತವಾಗಿರುವಂತಹ ಕರ್ಮಗಳನ್ನು ತಪ್ಪಾಗಿ ಮಾಡಿದರೂ ಚಿಂತೆ ಇಲ್ಲ, ಅದನ್ನೇ ಮಾಡಿ. ಯಾಕೆಂದ್ರೆ ಇವತ್ತು ತಪ್ಪುತ್ತದೆ, ನಾಳೆ ತಪ್ಪಬಹುದು. ಹಾಗೆ ರೂಢಿಸಿಕೊಂಡು ಹೋದಾಗ ಒಮ್ಮೆ ಸರಿಯಾಗಿ ಮಾಡುವಂತಹ ಪ್ರವೃತ್ತಿಯು ಉಂಟಾಗುತ್ತದೆ. ಪರಮಾತ್ಮನೇ ಅದನ್ನು ಮಾಡಿಸ್ತಾನೆ, ಇವನು ಪ್ರಯತ್ನ ಮಾಡ್ತಾ ಇದ್ದಾನಲ್ಲ. ಆದ್ದರಿಂದ ಇವನಿಗೆ ಇನ್ನಷ್ಟು ಜ್ಞಾನವನ್ನು ಕೊಟ್ಟು ಇನ್ನಷ್ಟು ಸರಿಯಾಗಿ ಮಾಡುವಂತೆ ಶಕ್ತಿಯನ್ನು ಕೊಡ್ತೀನಿ ಅಂತ ಅವನೇ ಹೇಳ್ತಾನೆ. ಅದನ್ನ ಬಿಟ್ಟು ನಮಗೆ ವಿಹಿತವಾಗದ, ನಮಗೆ ನಿಷಿದ್ಧವಾಗಿರುವಂತಹ ಕಾರ್ಯಗಳು ಅಂತೇನಿವೆ, ಅವುಗಳನ್ನ ನಾವು ಸರಿಯಾಗಿ ಮಾಡಲಿಕ್ಕೆ ಬರ್ತಿದ್ರೆ ಅಂತ ತಿಳ್ಕೊಂಡಿದ್ರೂ ನಾವು ಅದನ್ನು ಮಾಡಬಾರ್ದು. ಆದ್ದರಿಂದ ಅರ್ಜುನ ಈಗ ಮಹಾಜ್ಞಾನಿ ಇದ್ದಾನೆ, ಅವನು ದೇವತೆ, ಇಂದ್ರನ ಅವತಾರ. ದೇವತೆಗಳೆಲ್ಲರೂ ಕೂಡ ಜ್ಞಾನಯೋಗಿಗಳು ಅಂತಲೇ ಅನಿಸ್ಕೊಳ್ಳೋರು. ನಿನ್ನೆ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮಯೋಗಿಗಳು ಅಂತಿರ್ತಾರೆ, ಜ್ಞಾನ ಯೋಗಿಗಳು ಅಂತಿರ್ತಾರೆ. ಇಬ್ಬರೂ ಕೂಡ ಪರಮಾತ್ಮನ ಪ್ರಸಾದವನ್ನು ಪಡೆದು ಮೋಕ್ಷವನ್ನು ಪಡಿತಾರೆ ಅಂತ ಎರಡು ವಿಭಾಗವನ್ನು ತೋರಿಸ್ಕೊಟ್ಟಿದ್ದಾನೆ ನೋಡಿ. ಅರ್ಜುನ ಈಗ ಕರ್ಮವನ್ನು ಮಾಡಬೇಕು. ಈಗ ಕ್ಷತ್ರಿಯನಾಗಿ ಅವತಾರ ಮಾಡಿದ್ದಾನೆ, ಮನುಷ್ಯನಾಗಿ ಅವತಾರವನ್ನು ಮಾಡಿದ್ದಾನೆ ಅಂತಾದ್ದರಿಂದ ಪರಮಾತ್ಮನಿಗೆ ಪ್ರೀತಿಗೆ ಕಾರಣವಾಗಿರುವಂತಹದ್ದು ಈ ಯುದ್ಧ ರೂಪ ಕರ್ಮ. ಆದ್ದರಿಂದ ಕರ್ಮದಲ್ಲಿ ಅವನನ್ನು ನಿಯೋಜನೆ ಮಾಡಿದ. ಇದನ್ನ ಬಿಟ್ಟು ಬೇರೆ ಕರ್ಮಗಳಲ್ಲಿ ಅವನಿಗೆ ಆಸಕ್ತಿ ಅಂತ ಅನ್ನೋದು ಬಂದು ಅದನ್ನೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅದರಿಂದ ಪರಮಾತ್ಮನ ಪ್ರಸಾದವಾಗೋದಿಲ್ಲ. ಪ್ರತ್ಯುತ ಅದು ಅವನಿಗೆ ವಿಹಿತವಲ್ಲಾದ್ದರಿಂದ ಆ ಸತ್ಕಾರ್ಯ ಅಂತ ಮೇಲ್ನೋಟಕ್ಕೆ ಅನಿಸಿದರೂ ಕೂಡ ಅದರಿಂದ ನಮಗೆ ಅನರ್ಥವೇ ಇದೆ. ಆದ್ದರಿಂದ ವರ್ಣ ಆಶ್ರಮಗಳನ್ನ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಕರ್ಮಗಳನ್ನು ಮಾಡೋದೇ ಶ್ರೇಯಸ್ಕರ ಅನ್ನುವ ವಿಚಾರವನ್ನ ಕೃಷ್ಣ ಪರಮಾತ್ಮ ಬಹಳ ಉತ್ತಮವಾಗಿ ನಿರೂಪಿಸಿಕೊಟ್ಟಿದ್ದಾನೆ. ಇಂತಹ ಕರ್ಮವನ್ನ ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡಬೇಕು, ಜ್ಞಾನಿಗಳೇ ಉತ್ತಮ ಅಂತ ಕೃಷ್ಣ ಅದನ್ನು ಹೇಳಿದ್ದಾನೆ. ಅಲ್ಲಿ ಹೇಳೋ ಕಾಲಕ್ಕೆ ಇಂತಹ ಕರ್ಮವನ್ನ ಮಾಡಬೇಕು ಅಂತ ಸ್ಥಿರವಾಗಿ ಕೂತ್ಕೊಳ್ತೇನೆ ಅಂತ ಪ್ರಾರಂಭ ಮಾಡಿದರೂ ಜ್ಞಾನಿಗಳಂತೆ ನಮಗೆ ಮೊದಲನೆಯ ಪ್ರವೃತ್ತಿಯಲ್ಲಿಯೇನೆ ಉತ್ತಮವಾಗಿರುವಂತಹ ಫಲ ಅನ್ನೋದು ದೊರಕೋದಿಲ್ಲ. ಕಷ್ಟಪಡಬೇಕಾಗ್ತದೆ. ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ ಈ ನಿಷ್ಕಾಮ ಕರ್ಮದ ಅನುಷ್ಠಾನ. ಯಾಕೆಂದ್ರೆ ಇಂದ್ರಿಯ ಜಯವನ್ನು ಸಂಪಾದನೆ ಮಾಡಬೇಕು. ರಾಗದ್ವೇಷಗಳು ಮನಸ್ಸಿನಲ್ಲಿ ಇದ್ದರೆ ಆ ಎರಡು ದೋಷಗಳು ಇವನನ್ನ ತುಂಬಾ ಕೆಟ್ಟ ಕಾರ್ಯದಲ್ಲಿ ಪ್ರವೃತ್ತಿಯನ್ನ ಮಾಡಿಸ್ತಾವೆ ಅಂತ ಕೃಷ್ಣ ಹೇಳಿದ. ಆ ರಾಗದ್ವೇಷಗಳನ್ನ ಹೇಗಾದ್ರೂ ಮಾಡಿ ಪರಿಹರಿಸಿಕೊಳ್ಳಬೇಕು ಅಂತ ಹೇಳಿದ್ದಾನೆ. ಆಗಲೇ ಕೇಳಿರುವಂತಹ ಪ್ರಶ್ನೆ, ಯಾವುದರಿಂದ ಮನುಷ್ಯನು ತಪ್ಪು ಹಾದಿ ಹಿಡಿತಾನೆ, ಯಾವ ದೋಷ ಇರೋದ್ರಿಂದ ಬಹಳ ಘೋರವಾಗಿರುವಂತಹ ಕರ್ಮಗಳನ್ನು ಮಾಡಿ ಪಾಪಕ್ಕೆ ಈಡಾಗ್ತಾ ಇದ್ದಾನಲ್ಲ, ಅದು ಯಾವುದು, ಅದನ್ನ ನಾನು ಬಿಡ್ತೀನಿ ಅಂತ ಹೇಳೋ ಕಾಲಕ್ಕೆ ಪರಮಾತ್ಮ ಕಾಮವನ್ನೇ ಬಹಳ ದೊಡ್ಡ ಶತ್ರು ಅಂತ ನಿರೂಪಿಸಿಕೊಟ್ಟ. ಕಾಮ ಇದ್ದದ್ದಕ್ಕೇನೆ
ಅದು ಪೂರ್ಣ ಆಗೋದಿಲ್ಲ ಅನ್ನೋದಕ್ಕೆ ಸಿಟ್ಟು ಬರ್ತದೆ. ತನ್ಮೂಲಕವಾಗಿ ದ್ವೇಷ ಎಲ್ಲವೂ ಕೂಡ ಉತ್ಪನ್ನ ಆಗೋದು. ಎಲ್ಲದಕ್ಕೂ ಕೂಡ ಅಧಿಕವಾಗಿರುವಂತಹ ದುಷ್ಟವಾಗಿರುವಂತಹ ಒಂದು ಧರ್ಮ ಅಂದರೆ ಅದುವೇ ಈ ಕಾಮ ಅನ್ನುವಂತಹ ಒಂದು ಮನೋವೃತ್ತಿ, ಮನಸ್ಸಿನ ಒಂದು ಗುಣ ಅದು. ಇದನ್ನು ಪರಿಹರಿಸಿಕೊಳ್ಳಬೇಕು. ಇದನ್ನು ಪರಿಹರಿಸಿಕೊಳ್ಳದೆ ಇದ್ದರೆ ಸರ್ವನಾಶವು ಉಂಟಾಗುತ್ತದೆ ಎಂದು ಕೃಷ್ಣ ನಿನ್ನೆ ದಿವಸ ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿಕೊಟ್ಟಿದ್ದಾನೆ. ಈಗ ಮುಂದೆ ಇನ್ನು ಅನೇಕ ಪ್ರಮೇಯಗಳನ್ನು ಕೃಷ್ಣ ಹೇಳ್ತಾನೆ. ಪೂಜ್ಯ ಆಚಾರ್ಯರು ಒಂದು ವಾರ ಪರ್ಯಂತ ಗೀತೆಯನ್ನು ಹೇಳಬೇಕು ಅಂತ ಆದೇಶ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಪ್ರತಿ ಶ್ಲೋಕವನ್ನ ನಾವು ಆಚಾರ್ಯರು ತೋರಿಸಿಕೊಟ್ಟಂತೆ ಅರ್ಥವನ್ನ ತಿಳಿತಾ ಹೋದರೆ ಬಹಳ ಉತ್ತಮವಾದ ರೀತಿಯಲ್ಲೇನೆ ನಮಗೆ ಗೀತಾರ್ಥವಾಗುತ್ತದೆ ಅನ್ನೋಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಅವರೇ ಕೊಟ್ಟಿರುವಂತಹ ಒಂದು ಕಾರಣ, ಸ್ವಲ್ಪ ಯಾವುದೋ ಒಂದು ಪದದ ಅರ್ಥವನ್ನ ನೀವು ಮರೆತು ಬಿಟ್ರೆ ಅಥವಾ ಅದನ್ನ ನೀವು ಲಕ್ಷ್ಯಗೊಟ್ಟು ಕೇಳಲಿಲ್ಲ ಅಂದ್ರೆ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ಉಂಟಾಗ್ತದೆ. ಯಾಕೆ ಅಂದ್ರೆ ಆ ತರಹ ಇದೆ. ಯಾವ ಶ್ಲೋಕವನ್ನು ತೆಗೆದರೂ ಕೂಡ ಇದು ನಿನ್ನ ಧರ್ಮ, ಅದಕ್ಕೆ ಮಾಡಬೇಕು ಅಂತಾನೆ ಹೇಳ್ತಾ ಇದ್ದಾರಲ್ರಿ. ಈ 18 ಅಧ್ಯಾಯ ಯಾಕೆ ಬರಿಬೇಕಾಗಿತ್ತು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ತಿರಬಹುದು. ಪ್ರತಿಯೊಂದು ಶ್ಲೋಕವೂ ಕೂಡ ವಿಶಿಷ್ಟವಾಗಿರುವ ಅರ್ಥವನ್ನು ಹೇಳಿಕೊಡ್ತಾವೆ. ಅದನ್ನು ಹೇಗೆ ತಿಳಿಬೇಕು ಅನ್ನುವಂತಹ ಕ್ರಮವನ್ನು ತೋರಿಸ್ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ತುಂಬಾ ಕಾಲದ ಅಪೇಕ್ಷೆ ಇದೆ. ಆದ್ದರಿಂದ ಎಷ್ಟು ಅಭಿಪ್ರಾಯಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಬಹುದು, ಎಷ್ಟನ್ನು ಹೇಳುವ ಸಾಮರ್ಥ್ಯ ನಮಗೆ ದೇವರು ಕೊಟ್ಟಿದ್ದಾನೋ ಅದಕ್ಕನುಸಾರವಾಗಿ ಕೆಲವ ಮುಂದಿನ ಪ್ರಮೇಯಗಳನ್ನು ನಾವು ಅನುಸಂಧಾನವನ್ನು ಮಾಡೋಣ. ಕೃಷ್ಣ ಮುಂದೆ ಕರ್ಮವನ್ನ ಮಾಡುವಂತ ಬೋಧನೆ ಮಾಡಿದ ಮೇಲೆ ಈ ಕಾಮವನ್ನ ಪರಿತ್ಯಾಗ ಮಾಡಬೇಕು. ಕಾಮವನ್ನ ಪರಿತ್ಯಾಗ ಮಾಡಿದಾಗ ಮಾತ್ರ ಮನಸ್ಸನ್ನು ಸ್ಥಿರ ಆಗ್ತದೆ ಅಂತ ಪರಮಾತ್ಮ ನಿರೂಪಣೆ ಮಾಡಿಕೊಟ್ಟ ಮೇಲೆ ಅರ್ಜುನನಿಗೆ ಒಂದು ಮಾತನ್ನು ಹೇಳ್ತಾನೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಅರ್ಜುನ, ನಾನು ಏವ ವಿಚಾರಗಳನ್ನು ನಿನಗೆ ತೋರಿಸ್ಕೊಟ್ಟಿದ್ದೀನಲ್ಲ, ಇದೇನು ನಾನು ಇವತ್ತು ನಿನ್ನ ಸಲುವಾಗಿ ಅಂತೇನು ಹೇಳಿದ್ದಲ್ಲ. ಕೃಷ್ಣ ತನ್ನ ಜೀವನದಲ್ಲೆಲ್ಲ ತೋರಿಸ್ಕೊಟ್ಟಿದ್ದಾನೆ. ಹಿಂದಕ್ಕೆ ಏನು ನಡೀತಾ ಇತ್ತು ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ನಡ್ಕೊಂಡಂತೆ. ಎಲ್ಲರೂ ಕೂಡ ಇಂದ್ರನ ಸಲುವಾಗಿ ಪೂಜೆ ಮಾಡಬೇಕು ಅಂತ ಕೂತ್ಕೊಂಡ್ರೆ ಅವನು ಅಸ್ವತಂತ್ರ ರೀ. ಇದು ಪರ್ವತ ಇದೆಯಲ್ಲ, ಇದು ನಮಗೆ ಊಟಕ್ಕೆ ಹಾಕಿರೋದು. ಆದ್ರಿಂದ ಈ ಪರ್ವತ ಪೂಜೆ ಮಾಡಬೇಕು, ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರಪ್ಪ ಅಂತ ಅವ್ರು ಹೇಳಿದರೆ ಅದಕ್ಕೇನಾಗೋದಿದೆ, ನಮ್ಮನ್ನು ಕಾಪಾಡೋದು ಇದು. ಆದ್ದರಿಂದ ಗೋವರ್ಧನ ಪರ್ವತದ ಪೂಜೆ ಮಾಡಿಸ್ದಂತೆ ತೋರಿಸ್ತಾರೆ. ತನ್ನ ಪೂಜೆಯನ್ನೇ ಮಾಡ್ರಿ ಅಂತ ಬೋಧನೆ ಮಾಡಿದ್ದು. ಆದ್ರೆ ಮೇಲ್ನೋಟದ ಜನಕ್ಕೆ ಏನನ್ನಿಸ್ತು, ಹಿಂದಿದ್ದೆಲ್ಲ ಮಾಡ್ಕೊಂಡ್ ಬಂದಿದ್ದು ತಪ್ಪು ಅಂತ ಅಂದ್ರೆ ಕೃಷ್ಣ. ಇಂದ್ರನಿಗೂ ಹಾಗೆ ಅನ್ನಿಸ್ತಲ್ಲ, ಇಷ್ಟು ಸಣ್ಣ ಹುಡುಗಿಲ್ಲ, ಈಗಲೇ ತಾನೆಲ್ಲ ತಿಳ್ಕೊಂಡಿದ್ದಾನೆ ಅಂತ ಅಹಂಕಾರಿ ಆಗಿದ್ದೇನಾ ಅಂತ ತಾನು ಅಹಂಕಾರಿ ಆಗ್ಬಿಟ್ಟ ಇಂದ್ರ. ಕೊನೆಗೆ ಕಥೆ ನಿಮ್ಗೆ ಗೊತ್ತಿದೆ. ಕೃಷ್ಣ ಏನೋ ಹೊಸದಾಗಿ ಹೇಳ್ತಾನ್ರಿ. ಈಗ ಯುದ್ಧ ಆಡೋದು ಅಂತ ಅವನಿಗೆ ಬೇಕಾಗಿದೆ, ಅದನ್ನ ಅರ್ಜುನನ ತಲೆಯಲ್ಲಿ ತುಂಬುತ್ತಾ ಇದ್ದಾನೆ ಅಂತ ಹೀಗೆ ತಿಳಿಯತಕ್ಕದ್ದಲ್ಲ. ಇದು ಸನಾತನವಾಗಿರುವಂತಹ ಧರ್ಮ. ಇದನ್ನು ಯಾರೋ ಹುಟ್ಟಿಸಿದ್ರು ಅಥವಾ ಇವತ್ತಿಂದ ಇದು ಪ್ರಾರಂಭ ಆಯಿತು ಅಂತೇನಲ್ಲ. ಇದು ಆವಾಗವಾಗ ಅದನ್ನ ಬೋಧನೆ ಮಾಡ್ತಿರ್ತಾರೆ ಅಂತ, ಆದ್ರಿಂದ ಹೊಸದಾಗಿ ಹೇಳಿದ್ರಿ ಅಂತ. ಕೆಲವೊಮ್ಮೆ ರೂಢಿಯಲ್ಲಿ ಕೆಲವ ಧರ್ಮಗಳು ನಡ್ಕೊಂಡು ಬಂದಿರ್ತಾವೆ. ಇದನ್ನ ಹಿಂಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಅವ್ರಿಗೂ ಗೊತ್ತಿರ್ತದೆ.
ಏನೋ ಒಂದು ವಿಚಾರವನ್ನು ಇಟ್ಕೊಂಡು ಹಾಗೆ ಮಾಡ್ಕೊಂಡು ಹೋಗ್ರಿ ಅಂತ ದೊಡ್ಡವರು ಹೇಳಿರ್ತಾರೆ. ಅವ್ರು ಯಾಕೆ ಹಂಗೆ ಹೇಳಿದ್ದಾರೆ ಅಂತ ಅನ್ನೋದನ್ನ ಚಿಕ್ಕವ್ರು ತಿಳ್ಕೊಂಡಿರೋದಿಲ್ಲ. ಇಷ್ಟು ಹೇಳಿದ್ದಾರೆ, ಇಷ್ಟೇ ಮಾಡಬೇಕು, ಇದೇ ಸರಿ ಅಂತ ಅವ್ರು ಅನ್ಕೊಂಡಿರ್ತಾರೆ. ಒಬ್ಬ ಬುದ್ಧಿವಂತ ಬಂದು, ನೋಡಪ್ಪ ಹೀಗಿದೆ ಈ ಧರ್ಮ ಗ್ರಂಥಗಳಲ್ಲಿ, ಇದನ್ನ ಹಂಗ್ ಮಾಡಬಾರ್ದು, ಹೀಗ್ ಮಾಡಬೇಕು ಅಂತ ತೋರಿಸ್ಕೊಟ್ರೆ ಅವನ ಮೇಲೆ ಸಿಟ್ಟು. ನಮ್ಮ ಹಿಂದಿನವರಿಗೆ ಗೊತ್ತಾಗ್ಲಾರ್ದು ಇವನು ಹೇಳ್ತಾ ಇದ್ದಾನೆ ನೋಡಿ, ನಮ್ಮನ್ನು ತಿದ್ಲಿಕ್ಕೆ ಬರ್ತಾನೆ. ಪಾಪ ಅವನೇನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ರೀ, ಅಲ್ಲಿ ಏನಿದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನಷ್ಟೇ. ಆ ಕೃಷ್ಣ ಅರ್ಜುನನ ಸಲುವಾಗಿ ಏನೋ ಹೊಸದಾಗಿ ಹೇಳ್ತಾ ಇದ್ದಾನೆ ಅಂತ ಅನ್ಕೊಳ್ಬೇಡಿ. ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ, ನಾನೇ ಇದನ್ನ ಬಹಳ ಹಿಂದಕ್ಕೆ ಸೂರ್ಯನಿಗೆ ಹೇಳಿದ್ದೆ. ಆ ವಿವಸ್ವಾನ್ ಸೂರ್ಯ ತನ್ನ ಮಗನಾಗಿರುವಂತಹ ಶ್ರಾದ್ದ ದೇವ ವೈವಸ್ವತ ಮನುವಿಗೆ ಹೇಳಿದ. ಆ ವೈವಸ್ವತವನು ತನ್ನ ಮಗನಾಗಿರುವಂತಹ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿದ್ದಾನೆ. ಅಲ್ಲ, ಸೂರ್ಯ, ಇಕ್ಷ್ವಾಕು, ಮನು ಇವರೆಲ್ಲ ಯಾವಾಗಿನವರು? ಕೃಷ್ಣ ದ್ವಾಪರದ ಅಂತ್ಯದಲ್ಲಿ ಅವತಾರವನ್ನು ಮಾಡಿರೋನು. ಇವರು ತ್ರೇತಾಯುಗದ ಆದಿಭಾಗದಲ್ಲಿದ್ದವರು ಇವರೆಲ್ಲ. ಇಂಥವರಿಗೆ ನಾನು ಉಪದೇಶ ಮಾಡಿದ್ದು ಅಂತಂತಾನೆ. ಕೃಷ್ಣ ನೀನು ಸಣ್ಣವನಲ್ವ, ಎಷ್ಟು ಬಹಳ ಆದರೆ 70 ವರ್ಷ 6 ತಿಂಗಳು ಆಸುಪಾಸು ಕೃಷ್ಣನಿಗೆ ಈ ವಯಸ್ಸಿರೋದು. ಹಾಗೆ 108 ವರ್ಷಗಳ ಪರ್ಯಂತ ಧರ್ಮರಾಜ ಇದ್ದದ್ದು. ಸ್ವರ್ಗಾರೋಹಣ ಮಾಡುವ ಕಾಲಕ್ಕೆ ಧರ್ಮರಾಜನಿಗೆ 108 ವರ್ಷ ಇತ್ತು. ಭೀಮನಿಗೆ 107, ಅರ್ಜುನನಿಗೆ 106. ಅರ್ಜುನನಿಗಿಂತಲೂ ಕೂಡ ಕೃಷ್ಣ 6-7 ತಿಂಗಳು ದೊಡ್ಡವನು. ಈ ಜಯ ಮುಂದಾಗ್ತದಲ್ಲ, ಯುದ್ಧ ಆಡಿದ ಮೇಲೆ 36 ವರ್ಷ ರಾಜ್ಯ ಆಳಿದ್ದಾರೆ. ಗಣಿತಜ್ಞರು ನೀವೆಲ್ಲ ತಿಳ್ಕೊಂಡಾಗ 72 ಧರ್ಮರಾಜನಿಗೆ, 70 ವರ್ಷ ಮತ್ತೆ ಅರ್ಜುನನಿಗೆ ಅಂದ್ರೆ 70 ವರ್ಷ, ಆಮೇಲೆ 6 ತಿಂಗಳು ಸೇರಿಸ್ಕೊಳ್ರಿ ಕೃಷ್ಣನಿಗೆ 70 ವರ್ಷ ಆಸ್ಪಾಸಿದೆ ನಿನಗೆ. ಇಂತಹ ನೀನು ಎಂದೋ ಅವತರಿಸಿರುವಂತಹ ಆ ವೈವಸ್ವತ ಮನುವಿಗೆ, ಅವ್ರ ತಂದೆಗೆ ಸೂರ್ಯನಿಗೆ ನೀನ್ ಹೇಗೆ ಉಪದೇಶ ಮಾಡಿದ್ದಪ್ಪ? ಕೃಷ್ಣ ಅಲ್ಲಿ ಹೇಳೋ ಕಾಲಕ್ಕೆ ಒಂದು ಮಾತನ್ನು ಹೇಳ್ತಾನೆ. ನಾನು ಬಹಳ ಹಿಂದಕ್ಕೆ ಇವ್ರಿಗೆಲ್ಲ ಹೇಳಿದ್ದೆ ನಿಜ, ಆದರೆ ಮತ್ತು ಕಾಲ ತುಂಬಾ ಆಗಿದೆ ಅಂತ ಅನ್ನೋದು ಅಷ್ಟೇ ನಿಜ. ಆದ್ದರಿಂದ ಈ ಯೋಗ, ಈ ಯಾವ ತರಹ ನಡ್ಕೊಳ್ಬೇಕು, ಈ ಎಲ್ಲ ಧರ್ಮಗಳನ್ನ, ಜ್ಞಾನದ ಉಪಾಯಗಳನ್ನ ಹೇಳಿದ್ದನ್ನ ಜನರು ಮರೆತು ಬಿಟ್ಟಿದ್ದಾರೆ. ಇದು ಯಾರಿಗೂ ಕೂಡ ಗೊತ್ತಾಗಿಲ್ಲ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸ ಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ಈ ಯೋಗ ಏನ್ ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ವಿಚಾರಗಳನ್ನ ಅವತ್ತು ನಾನು ಹೇಳಿದ್ದರೂ ಕೂಡ ಬಹಳ ಕಾಲ ಆಗೋಗಿದೆ. ಆದ್ದರಿಂದ ಇದನ್ನ ಜನರು ಮರೆತಿದ್ದಾರೆ. ಇದು ಅದರ್ಶನಂಗತಃ. ನಷ್ಟ ಅಂದ್ರೆ ಅದು ಸತ್ತೋಯ್ತು ಅಂತಲ್ಲ, ಕಾಣಿಸ್ತಾ ಇಲ್ಲ. ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾಚೇತಿ ರಹಸ್ಯಂ ಹೇತದ ಉತ್ತಮಂ. ಆದ್ದರಿಂದ ಅದು ಕಾಲಕ್ರಮೇಣ ಮರ್ತು ಹೋಗಿದ್ದು ಅಂತಾದರೂ ಕೂಡ ನಾನು ನಿನ್ನ ಸಲುವಾಗಿ ಅಂತ ಅದನ್ನು ಹೇಳ್ತಾ ಇದ್ದೀನಿ. ಯಾಕೆ? ಭಕ್ತೋಸಿ ಮೇ, ನನ್ನ ಭಕ್ತ ನೀನು, ಸಖಾ ನನ್ನ ಮಿತ್ರ ನೀನು. ಆದ್ದರಿಂದ ರಹಸ್ಯವಾಗಿರುವ ಈ ಪ್ರಮೇಯವನ್ನ ನೀನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೃಷ್ಣ ಹೇಳಿದ. ಈಗ ನಮ್ಮ ಮೊದಲನೇ ಪ್ರಶ್ನೆ ಅದೇನಿತ್ತೋ ಅದನ್ನು ಅರ್ಜುನನೇ ಕೇಳಿದ್ದು. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತತ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ನೀನು ಮೊನ್ನೆ ಬಂದವನು ಕೃಷ್ಣ, ಸೂರ್ಯ ಎಷ್ಟು ಹಳೆ ಬಾ, ನೀನು ಅವನಿಗೆ ಹೇಗೆ ಉಪದೇಶ ಮಾಡ್ದೀಯಾ ಅಂತ. ಅಲ್ಲರಿ, ನಮಗೆ ಗೊತ್ತಿದೆ ಕೃಷ್ಣ ಅನಾದಿ ನಿತ್ಯ ಅಂತ, ಅರ್ಜುನನಿಗೆ ಗೊತ್ತಿಲ್ವಾ? ಏನೇನೋ ಪ್ರಶ್ನೆ ಕೇಳ್ತಾನೆ ಅರ್ಜುನ ಅಂತ ಅನ್ಕೊಂಡ್ಬಿಡ್ಬೇಡಿ. ಅರ್ಜುನನ ಮನಸ್ಸಿನಲ್ಲಿ ಈ ವಾಕ್ಯ ಹೇಳಬೇಕು ಅಂತಿದೆ, ಹೇಳ್ದ. ಆದರೆ ಅವನ ಅಭಿಪ್ರಾಯ ಏನಿದೆ ಅಂದ್ರೆ, ಹಿಂದೆಲ್ಲ ಶ್ಲೋಕಗಳಲ್ಲಿ
ಪರಮಾತ್ಮ ಸ್ವತಂತ್ರ ಇದ್ದಾನೆ, ಅವನ ಸಲುವಾಗಿ ಅವನು ಪೂಜೆಗೋಸ್ಕರ ಅಂತೆಲ್ಲ ಮಾಡಬೇಕು, ಅವನ ಪ್ರಸನ್ನತೆಗಾಗಿ ಕಷ್ಟಪಡಬೇಕು, ಅವಾಗ ಮೋಕ್ಷ ಸಿಗ್ತದೆ ಅಂತ ಇಷ್ಟೆಲ್ಲ ಹೇಳಿದ್ನಲ್ಲ. ಅವಾಗ ಏನಾಯ್ತು? ಕೇಳ್ತಾ ಇರುವಂತಹ ಅರ್ಜುನ ಇವನು ಭಗವಂತನನ್ನ ಪೂಜಿಸಬೇಕು ಅಂತ ವಿಧಾನ ಮಾಡಿರೋದ್ರಿಂದ ಅವನು ಪೂಜಕ ಅಂತಾದ, ಕೃಷ್ಣ ಪರಮಾತ್ಮ ಪೂಜ್ಯ ಅಂತಾದ. ಈ ಪೂಜಕ ಭಾವ ಅಂತನ್ನೋದು ಇರಬೇಕು ಅಂದ್ರೆ ಕೃಷ್ಣ ಹಾಗೂ ಅರ್ಜುನರಲ್ಲಿ ಭೇದ ಇರಬೇಕು, ಇಬ್ರು ಬೇರೆ ಆಗಿರ್ಬೇಕು. ತಾನೇ ಪೂಜೆ ಮಾಡ್ಕೊಳ್ತಾನೆ ಅಂದ್ರೆ ಅದು ಹೇಗೆ ಸಾಧ್ಯ? ಆದ್ದರಿಂದ ಪೂಜ್ಯನಾಗಿರುವಂತಹ ಕೃಷ್ಣ ಪರಮಾತ್ಮನು ಪೂಜಕ ಅಂದ್ರೆ ಅರ್ಜುನ ಅಥವಾ ಅವನನ್ನ ಇಟ್ಟುಕೊಂಡು ಇಡೀ ಜಗತ್ತು, ಇವೆಲ್ಲವೂ ಕೂಡ ಎಷ್ಟು ಬೇರೆ ಇದೆ, ಎಷ್ಟು ಭಿನ್ನ ಇದೆ ಅಂತನ್ನುವಂತಹ ಅಭಿಪ್ರಾಯದಿಂದ ಕೃಷ್ಣ ನೀನು ಮೊನ್ನೆ ಬಂದವನು, ನೀನು ಹೇಗೆ ಸೂರ್ಯನಿಗೆ ಉಪದೇಶ ಮಾಡಿದಿ ಅಂತ ಪ್ರಶ್ನೆ ಕೇಳಿದ್ದು. ಅಂದ್ರೆ ಇದಕ್ಕಿಂತಲೂ ಮುಂಚೆ ಕೃಷ್ಣ ಇದ್ದ ಅನ್ನುವಂತಹ ಅಂಶ ಅವನಿಗೆ ಗೊತ್ತಿದೆ. ಜಗತ್ತಿಗೆ ಪೂಜಕನಾಗಿರುವಂತಹ ವ್ಯಕ್ತಿಗಳು ಏನಿರ್ತಾರೆ ಅವರಕ್ಕಿಂತಲೂ ಕೃಷ್ಣ ಪರಮಾತ್ಮ ದೇವರು ಎಷ್ಟು ಭಿನ್ನ ಇದ್ದಾನೆ, ಎಷ್ಟು ದೊಡ್ಡವರಿದ್ದಾನೆ ಅನ್ನುವುದನ್ನ ಕೇಳಬೇಕಾಗಿದೆ. ಆದರೆ ಪ್ರಶ್ನೆ ಕೇಳಿದ್ದು, ನೀನು ಸೂರ್ಯನಿಗಿಂತಲೂ ಕೂಡ ಚಿಕ್ಕವನು, ನೀನು ಅವನಿಗೆ ಹೇಗೆ ಉಪದೇಶ ಮಾಡ್ದಿ ಅಂತ. ಆದ್ದರಿಂದ ಕೃಷ್ಣ ಪರಮಾತ್ಮ ಈ ಪ್ರಶ್ನೆಗೆ ಉತ್ತರ ಅಂತ ಕೊಡ್ಲಿಕ್ಕೆ ಅಂತ ಯಾವ ಮಾತನ್ನು ಆಡ್ತಾನಲ್ಲ, ಆ ಮಾತನ್ನ ನೋಡಿದಾಗ ಅರ್ಜುನನ ಪ್ರಶ್ನೆ ಏನಿತ್ತು ಅಂತ ಗೊತ್ತಾಗ್ತದೆ. ಕೃಷ್ಣ ಆಗ ಉತ್ತರ ಕೊಡ್ತಾನೆ. ಬಹಳ ಪ್ರಸಿದ್ಧವಾಗಿರುವ ಶ್ಲೋಕ ಇದು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಸೂರ್ಯನಿಗಿಂತಲೂ ಕೂಡ ಹಿಂದೆ ನಾ ಇದ್ದೆ. ಯಾಕೆ? ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ, ನಾನು ಅನೇಕ ಬಾರಿ ಹುಟ್ಟಿದ್ದೀನಪ್ಪ. ತವಚ, ನೀನೂ ಅನೇಕ ಬಾರಿ ಹುಟ್ಟಿದ್ದೀಯಾ. ಏನು ಹೊಸ ಪ್ರಮೇಯ ಹೇಳದ ಅಂತ ಅನ್ಕೊಳ್ಬೇಡ್ರಿ, ಹೇಳಬಾರ್ದಾಗಿತ್ತು ಈ ವಿಚಾರವನ್ನ. ಯಾಕೆ? ನೀನು ಸೂರ್ಯನಿಗೆ ಉಪದೇಶ ಮಾಡಿದ್ದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದು. ನಾನು ಸೂರ್ಯನಿಗಿಂತ ಮುಂಚೆನೂ ಹುಟ್ಟಿದ್ದೆ ಅಂತ ಉತ್ತರಪ್ಪ. ನಾನು ಹುಟ್ಟಿದ್ದೆ ಅಂತ ಅರ್ಜುನ ಹುಟ್ಟಿದ್ದನ್ನು ತಗೊಂಡು ಏನು ಮಾಡೋದು? ಅದಕ್ಕೆ ಈ ತರಹ ಪರಮಾತ್ಮ ಉತ್ತರ ಕೊಟ್ಟಿದ್ದಾನೆ ಅಂತಾದ್ದರಿಂದ ಅರ್ಜುನನಿಗೆ ಅಷ್ಟೇ ತಿಳ್ಕೊಳ್ಬೇಕಾಗಿಲ್ಲ. ಅವನಿಗೆ ತಿಳ್ಕೊಳ್ಬೇಕಾದದ್ದು ಕೃಷ್ಣ ಪರಮಾತ್ಮ ಜಗದ್ ವಿಲಕ್ಷಣ ಇದ್ದಾನೆ, ಅವನು ಪೂಜ್ಯ, ಪೂಜಕವಾಗಿರುವಂತಹ ಈ ಜನರಿಂದ ಪರಮಾತ್ಮ ಎಷ್ಟು ಭಿನ್ನನಿದ್ದಾನೆ ಅಂತ ಆ ಭೇದವನ್ನ ತಿಳಿದುಕೊಳ್ಳಿಕ್ಕೆ ಪ್ರಮಾಣ ಕೇಳ್ತಾ ಇದ್ದಾನೆ. ಆ ಒಂದು ಇಚ್ಛಾದಿಂದ ಪ್ರಶ್ನೆಯನ್ನ ಕೇಳಿದ್ದು ಜನರಿಗೆ ಕೃಷ್ಣ ಪರಮಾತ್ಮ ಎಷ್ಟು ದೊಡ್ಡವ ಅಂತ ಗೊತ್ತಾಗಲಿ ಅನ್ನುವ ದೃಷ್ಟಿಯಿಂದ ಪ್ರಶ್ನೆ ಕೇಳಿದ್ದು. ಅದಕ್ಕೆ ಕೃಷ್ಣ ಪರಮಾತ್ಮನು ಕೂಡ ನಾನೂ ಅನೇಕ ಬಾರಿ ಹುಟ್ಟಿದ್ದೇನೆ, ನೀನೂ ಅನೇಕ ಬಾರಿ ಹುಟ್ಟಿದ್ದೀಯಾ ಅರ್ಜುನ ಅಂತ ಉತ್ತರ ಕೊಟ್ಟ. ಆದರೆ ವ್ಯತ್ಯಾಸ ಏನು ಅಂದ್ರೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ನಾನು ಎಷ್ಟು ಬಾರಿ ಹುಟ್ಟು ಬಂದಿದ್ದೇನೆ, ಎಷ್ಟು ಬಾರಿ ಅವತರಿಸಿದ್ದೇನೆ ಅಂತ ಎಲ್ಲಾ ಅವತಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ, ಆದ್ರೆ ನೀನ್ ತಿಳ್ಕೊಂಡಿಲ್ಲ. ಯಾಕೆ? ನಾವು ಹುಟ್ಟಿದ್ದೀವಿ ಅಂತ, ಇವಾಗ ಹುಟ್ಟಿದ್ದೀವಿ ಅಂತ ಗೊತ್ತಿದೆ ಅಷ್ಟೇ, ಇದಕ್ಕಿಂತಲೂ ಪೂರ್ವದಲ್ಲಿ ಹುಟ್ಟಿದ್ವಿ ಅನ್ನೋದು ಗೊತ್ತಿಲ್ಲ, ಮುಂದೆ ಹುಟ್ಟೋರಿದ್ದೀವಿ ಅಂತ ಅನ್ನೋದು ಗೊತ್ತಿಲ್ಲ. ಆದ್ರೆ ಪರಮಾತ್ಮನಿಗೆ ತನ್ನ ಬಗ್ಗೆ ಹೇಗೆ ಎಲ್ಲವೂ ಕೂಡ ಗೊತ್ತಿದೆಯೋ ಹಾಗೇನೆ ಎಲ್ಲರ ಅನಂತ ಜನ್ಮಗಳನ್ನು ಕೂಡ ಪರಮಾತ್ಮ ತಿಳಿದುಕೊಂಡಿದ್ದಾನೆ. ಇದರಿಂದ ಏನು ಸಿದ್ಧ ಆಯಿತು ಅಂದ್ರೆ, ನಾವು ಪರಮಾತ್ಮನನ್ನ ಪೂಜೆ ಮಾಡ್ತೀವಲ್ಲ, ದೇವರೇ ನನ್ನ ಬಗ್ಗೆ ಗೊತ್ತದನೋ ಇಲ್ಲೋ, ಮತ್ತೆ ನಾವು ಸೇವಾ ಮಾಡಿ ನೀವು ಮರೆತು ಬಿಟ್ರೆ ಹೇಗೆ ಅಂತ ಅಲ್ಲಿಗೆ ಹೋಗ್ಬೇಡಿ. ಪರಮಾತ್ಮನಿಗೆ ಎಲ್ಲ ಗೊತ್ತಿದೆ. ಇದರಿಂದ ಪೂಜಕರಾಗಿರುವಂತಹ ನಾವು ಕೃಷ್ಣ ಪರಮಾತ್ಮ ಎಷ್ಟು ದೊಡ್ಡವನಿದ್ದಾನೆ, ಸರ್ವಜ್ಞನಿದ್ದಾನೆ ಅಂತ ನಮ್ಮ ಒಂದು ಜನ್ಮವನ್ನು ಎಷ್ಟಿದೆ ಅಂತ ಅನ್ನೋದನ್ನೇ ನಮಗೆ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ತರಹ ಎಷ್ಟು ಜನ ಇದ್ದಾರೆ. ಆನಂತಮೇವ ಗಣಶೋಸ್ತಿ ಯತೋ ಹಿ ತೇಷಾಂ. ಜೀವರಾಶಿಗಳ ಗಣ ಅನಂತ ಇದೆ. ಎಷ್ಟು ಜನ ಇದ್ದಾರೆ, ಎಷ್ಟು ಜೀವರಾಶಿಗಳಿದ್ದಾರೆ ಯಾರಿಗೆ ಗೊತ್ತಿದೆ? ಆದ್ರೆ ಪರಮಾತ್ಮನಿಗೆ ಗೊತ್ತು. ಪರಮಾತ್ಮ ಎಲ್ಲ ಜೀವರಾಶಿಗಳನ್ನು ಕೂಡ ನೋಡಿದ್ದಾನೆ, ಅವರ ಎಲ್ಲಾ ಜನ್ಮಗಳನ್ನು ತಿಳ್ಕೊಂಡಿದ್ದಾನೆ. ಇದು ವ್ಯತ್ಯಾಸ ಇದೆ. ಆದ್ದರಿಂದ ಸೂರ್ಯನಿಗೆ ಉಪದೇಶ ಮಾಡಲಿಕ್ಕೆ ಅಂತ ಆ ಏನು ರೂಪ ಪರಮಾತ್ಮ ತಾಳಿದ್ದನೋ
ಆ ರೂಪ ಆದಮೇಲೆ ಮತ್ತೊಂದು ರೂಪವನ್ನು ಪಡೆದಿದ್ದಾನೆ. ಈ ಕೃಷ್ಣ ರೂಪ ಈಗ ಮೇಲ್ನೋಟ ಕರ್ವಾಚೀನ, ಆದರೆ ವಸ್ತುತಃ ಹಾಗೇನಿಲ್ಲ. ಪರಮಾತ್ಮನ ಎಲ್ಲ ಅವತಾರಗಳು ಕೂಡ ನಿತ್ಯವೇ. ಇವನು ಹುಟ್ಟಿತು ಸತ್ತೋಯ್ತು ಅಂತ ಈ ತರಹ ಜನ್ಮ ಮರಣಗಳು ಅವತಾರಕ್ಕೂ ಇಲ್ಲ ಪರಮಾತ್ಮನಿಗೆ. ಮತ್ತೆ ಹುಟ್ಟಿದಾಗ ತೋರಿಸ್ತಾನಲ್ರಿ ಅಂದ್ರೆ ತೋರಿಸ್ತಾನೆ ಅಂತ ಅನ್ನೋದೇ ಉತ್ತರ. ಅದಕ್ಕೆ ಇರದೇ ಇರುವಂತಹ ವಸ್ತು ನಮ್ಮ ಕಣ್ಮುಂದ್ ಬಂತಪ್ಪ. ಈಗ ಜೀವರನ್ನು ನಿತ್ಯ ಅಂದ ಪರಮಾತ್ಮ, ಜೀವರಿಗೆ ಸಂಪೂರ್ಣವಾಗಿ ಉತ್ಪತ್ತಿಯನ್ನು ಹೇಳಲಿಕ್ಕೆ ಬರುತ್ತಾ? ಬರೋದಿಲ್ಲ. ತಂದೆ ತಾಯಿಯ ಮೂಲಕವಾಗಿ ಒಂದು ವಿಶಿಷ್ಟವಾಗಿರುವ ದೇಹವನ್ನು ಪಡಿತಾನೆ. ಆ ದೇಹದಲ್ಲಿ ಇವನು ಕುತ್ಕೊಂಡಿರ್ತಾನೆ ಅಂತಾದ್ದರಿಂದ ಅದುವೇ ಜೀವನಿಗೆ ಜನ್ಮ. ದೇಹ ಬರೋದೇ ಜೀವನ ಜನ್ಮ, ದೇಹ ನಾಶ ಆಗೋದೇ ಜೀವನ ನಾಶ ಅಂತ ಹೀಗೆ ಕರೆಯೋದು ಲೋಕದಲ್ಲಿ. ಜೀವನಿಗೇನೆ ಉತ್ಪತ್ತಿ ವಿನಾಶಗಳಿಲ್ಲ ಅಂತ ಆದ ಮೇಲೆ ಪರಮಾತ್ಮನಿಗೆ ಎಲ್ಲಿಂದ ಬರ್ತದೆ ಹೇಳಿ? ಇದನ್ನಾಗಲೇ ಹೇಳಿಕೊಟ್ಟಿದ್ದಾನೆ ನತ್ವೇವಾಹಂ ಜಾತುನಾಸಂ ಶ್ಲೋಕದಲ್ಲಿ. ಆದ್ದರಿಂದ ಪರಮಾತ್ಮನ ಅವತಾರಗಳು ಅಂತ ಅನ್ನೋದೇನಿದೆ, ಅಲ್ಲಿ ದೇಹನಾಶಗಳೂ ಕೂಡ ಆಗೋದಿಲ್ಲ, ದೇಹದ ಉತ್ಪತ್ತಿಯೂ ಕೂಡ ಆಗೋದಿಲ್ಲ. ಆದ್ದರಿಂದ ಅವನು ಬಹಳ ವಿಶಿಷ್ಟನಾಗಿರುವಂತಹ ವ್ಯಕ್ತಿ ಅಂತ ನಿರೂಪಣೆ ಮಾಡ್ತಾ ಇರೋದು. ಮತ್ತೆ ಯಶೋಧದಿಂದ ಬಂದ, ಅಲ್ಲಿ ಕೌಸಲ್ಯದಿಂದ ಬಂದ, ಹಾಗೆ ಕಂಬದಿಂದ ಬಂದಿದ್ದಾನೆ. ಯಶೋಧಾನಂದನ ಕೌಸಲ್ಯಾನಂದನ ಅಂತ ಕರೆಯೋದು ಅಂತಾದ್ರೆ, ಮತ್ತೆ ನೀವು ಕಂಬದಿಂದ ಬಂದಾಗ ಕಂಬ ಮಕ್ಕಳನ್ನ ಪ್ರಸವಿಸ್ತಾವೆ ಅಂತ ನಂಬಲಿಕ್ಕೆ ಆಗ್ತದ? ಕಂಬ ಹೇಗೋ ಹಾಗೇ ಕೌಸಲ್ಯ. ನೋಡಿ, ಯಾವುದೋ ಒಂದು ವಸ್ತು ಅಭಿವ್ಯಕ್ತ ಆಗಲಿಕ್ಕೆ ಒಂದು ಜಾಗ ಬೇಕಲ್ಲ. ಈ ನದಿಗಳು ಮೇಲಕ್ಕೆ ಬರ್ತವೆ. ಗಂಗಾ ನದಿ ಒಂದು ಬಿಡಿ, ಅದು ಮೇಲಿಂದ ಕೆಳಗೆ ಬಂದಿತ್ತು. ಈ ಕೆಲವೊಂದು ನದಿಯ ಉಗಮ ಸ್ಥಾನಗಳು ಅಂತ ತೋರಿಸ್ತಾರೆ ನೋಡ್ರಿ. ಅದು ಎಲ್ಲೋ ಮೈಲ್ ದೂರ ತನಕ ಹೋಗ್ಬಿಟ್ಟು ಆಮೇಲೆ ಸಮುದ್ರಕ್ಕೆ ಹೋಗ್ತದೆ. ಈ ಉಗಮ ಆಗ್ಲಿಕ್ಕೆ ಒಂದ್ ಜಾಗ ಆದ್ರೂ ಬೇಕಲ್ಲ. ಇಲ್ಲಿಂದ ಅಭಿವ್ಯಕ್ತ ಆಯ್ತು, ಇಲ್ಲಿಂದ ಹೊರಗೆ ಬಂತು ಅಂತ ಪದಾರ್ಥ ಹೊರಗೆ ಬರ್ಲಿಕ್ಕೆ ಒಂದು ಸ್ಥಳ ಅಂತ ಬೇಕು. ಆ ಸ್ಥಳ ಯಾವುದು ಅಂದ್ರೆ ನರಸಿಂಹದೇವರಿಗೆ ಕಂಬ, ಕೃಷ್ಣನಿಗೆ ಇಲ್ಲಿ ದೇವಕಿ, ಹಾಗೆ ರಾಮನಿಗೆ ಕೌಸಲ್ಯ. ಇದೇ ಅರ್ಥವನ್ನು ತಿಳ್ಕೊಳ್ಬೇಕು. ಆಚಾರ್ಯರು ಕೃಷ್ಣಾವತಾರ ಪ್ರಸಂಗವನ್ನು ಹೇಳೋ ಕಾಲಕ್ಕೆ, ವೇದವ್ಯಾಸದೇವರ ಅವತಾರ ಆಯಿತು ಅಂತ ಹೇಳೋ ಕಾಲಕ್ಕೆ ಇದೇ ತರಹ ದೃಷ್ಟಾಂತ ಕೊಟ್ಟಿದ್ದಾರೆ. ವೇದವ್ಯಾಸದೇವರು ಪರಾಶರ ಹಾಗೂ ಸತ್ಯವತಿಯಲ್ಲಿ ಬಂದವರು. ಹುಟ್ಟಿದ್ರು ಅಂದ್ರೆ ಹೇಗೆ ಹುಟ್ಟಿದ್ರು? ಪರಾಶರ ಸತ್ಯವತಿ, ಅದ್ರ ಸತ್ಯವತಿ ಅಂತ ನೋಡೋ ಕಂಬ ಇದ್ದ ಹಾಗೆ. ಕಂಬವನ್ನ ಸೀಳ್ಕೊಂಡು ಹೇಗೆ ಪರಮಾತ್ಮ ಬಂದೋ ಹಾಗೆ ಇವಳನ್ನು ಸೀಳಿಲ್ಲ, ಇವಳಿಂದ ಹೊರಗೆ ಬಂದ ಅಂತ ಇಷ್ಟೇ ಅಭಿಪ್ರಾಯ ಅದಕ್ಕೆ ಹೊರತು ನಾವು ನಮ್ಮ ತಾಯಿಯಲ್ಲಿದ್ದು ಗರ್ಭವಾಸವನ್ನು ಮಾಡಿ ಕಷ್ಟಪಟ್ಟು ಹೊರಗೆ ಬಂದ್ವಿ ಅಂತ ಗರ್ಭವಾಸದ ದುಃಖವನ್ನು ವರ್ಣಿಸಿದ್ದಾರೆ ತೃತೀಯ ಸ್ಕಂದ ಭಾಗವತದಲ್ಲಿ. ಹಾಗೆ ಪರಮಾತ್ಮ ಅವನ ಅವತಾರವನ್ನು ಮಾಡೋದಿಲ್ಲ. ಕೃಷ್ಣ ಏನ್ ಮಾಡಿದ್ದ ಅಂದ್ರೆ ಗರ್ಭದಲ್ಲಿ ಇದ್ದಂತೆ ತೋರಿಸ್ದ, ಅದಕ್ಕೆ ಗರ್ಭಸ್ತುತಿ ಮಾಡಿರೋದು. ಈ ಹೇಗೆ ಪರಮಾತ್ಮ ಇಲ್ಲಿಲ್ವಾ? ಹಾಗೆ ಗರ್ಭದಲ್ಲಿರ್ತಾನೆ. ಸರ್ವತ್ರ ವ್ಯಾಪ್ತನಾಗಿರುವ ಪರಮಾತ್ಮ ಅಂತಂತೀರಾ, ಮತ್ತೆ ಗರ್ಭದಲ್ಲಿ ಪರಮಾತ್ಮ ಇಲ್ಲ ಅಂದ್ರೆ ಹೇಗರ್ಥ? ಸರ್ವತ್ರ ಇದ್ದಾನೆ ಅಂತ ಅನ್ನೋದ್ರಿಂದ ಗರ್ಭದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅನ್ನೋದು ತಾನಾಗೇ ಸಿದ್ಧವಾಗ್ತದೆ. ಆದ್ರೆ ಗರ್ಭವಾಸ ಅಂತ ಕರೆಯೋ ಕಾಲಕ್ಕೆ ಅದು ದುಃಖಪೂರಿತ ಇರ್ತದೆ ಅಂತ ನಮ್ಮ ಮನಸ್ಸಲ್ಲಿ ಇರ್ತದಲ್ಲ. ಆದ್ರಿಂದ ಪರಮಾತ್ಮನಿಗೆ ಗರ್ಭವಾಸ ಇಲ್ಲ ಅಂತ ಕರೆಯೋದೇ ಹೊರತು ಗರ್ಭೇ ವಸತಿ, ಗರ್ಭದಲ್ಲಿ ಇದ್ದೇ ಇದ್ದಾನೆ ಪರಮಾತ್ಮ. ಪರಮಾತ್ಮ ನರಕದಲ್ಲಿ ಇದ್ದಾನೋ ಇಲ್ಲ ಹೇಳಿ? ಹೆದರು ಬಿಡ್ತಾರೆ. ಯಾಕೆ ಹೆದರ್ತೀರ? ಪರಮಾತ್ಮ ನರಕದಲ್ಲಿ ಇದ್ದಾನ್ರಿ. ಈ ನರಕದಲ್ಲಿ ಇದ್ರೆ ಮತ್ತೆ ನರಕಕ್ಕೆ ಹೋಗ್ತಾರೆ ಅಂದ್ರೆ ದುಃಖ ಆಗಲ್ಲ ಅಷ್ಟೇ. ಅದಕ್ಕೆ ಪರಮಾತ್ಮ ಅಂತ ಕರೆಯೋದು ಅವರನ್ನ. ಈಗ ಯಮದೇವರು ಇರ್ತಾರಪ್ಪ, ಯಮದೇವರು ನರಕದಲ್ಲೇ ಇರ್ತಾರಲ್ಲ, ಅವ್ರಿಗೆ ದುಃಖ ಆಗ್ತದ? ಅವ್ರು ದುಃಖ ಕೊಡೋರವರು. ಅದರಿಂದ ಅಲ್ಲಿರ್ತಾರೆ ಅಂತಂದು ಮಾತ್ರಕ್ಕೇನೆ ಅಲ್ಲಾಗೂ ಎಲ್ಲಾ ದುಃಖವನ್ನು ನೀವು ಪಡಿತಾರೆ ಅಂತನೂ ಅರ್ಥ ಇಲ್ಲ. ಇದೆಲ್ಲ ಹೇಳಿದ್ ಯಾಕೆ ಅಂದ್ರೆ ಪರಮಾತ್ಮ ಅವತರಿಸಿದ ಎನ್ನುವಂತಹ ಮಾತುಗಳನ್ನು ನಾವು ಕೇಳಿದಾಗ ಅವನೂ ಕೂಡ ನಮ್ಮ ತರಹ ತಾಯಿಯಿಂದ ಹುಟ್ಟು ಬರ್ತಾನೆ ಎನ್ನುವ ಗರ್ಭವಾಸಾದಿಗಳನ್ನ ಪರಮಾತ್ಮನ ವಿಷಯದಲ್ಲಿ ಕಾಣುವಂತಿಲ್ಲ. ಮತ್ತೆ ಹಾಗಾದ್ರೆ ಏನು ಅಂದ್ರೆ ಅನಾದಿ ನಿತ್ಯವಾಗಿರುವಂತಹ ಈ ರೂಪಗಳನ್ನ ಪರಮಾತ್ಮ ಅವಾಗವಾಗ ಅಭಿವ್ಯಕ್ತಗೊಳಿಸ್ತಾನೆ, ನಮ್ಮ ಕಣ್ಣಿಗೆ ಕಾಣಿಸುವಂತೆ ಮಾಡ್ತಾನೆ. ನಮ್ಮ ಕಣ್ಣಿಗೆ ಅಂದ್ರೆ ಈಗಲ್ಲ, ಆಗಿನ ಕಾಲದಲ್ಲಿ ವಸುದೇವ ದೇವಕಿ ಅವರೆಲ್ಲ ಇದ್ರಲ್ಲ, ಅವರಿಗೆ ಕಣ್ಣಿಗೆ ಕಾಣಿಸುವಂತೆ ಮಾಡ್ತಾನೆ. ಇದುವೇ ಪರಮಾತ್ಮನ ಜನ್ಮ ಅಂದ್ರೆ, ಬೇರೆ ಯಾವುದೂ ಅಲ್ಲ.
ಆದ್ರಿಂದ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ. ಆದ್ರೆ ಅರ್ಜುನನಿಗೆ ಹಾಗಲ್ಲ. ಅರ್ಜುನನಿಗೆ ಬೇರೆ ದೇಹ ಇದೆ. ಇದೇ ಅರ್ಜುನ ಹಿಂದಕ್ಕೆ ವಾಲಿಯಾಗಿದ್ದ, ಆಗ ಕಪಿ ದೇಹ ಇತ್ತು, ಈಗ ರಾಜದೇಹ ಬಂದಿದೆ. ಆ ದೇಹನೂ ಬೇರೆ, ಅಲ್ಲಾಗತಕ್ಕಂತಹ ಕಾರ್ಯಗಳನ್ನು ಬೇರೆ ಮಾಡ್ತಾರೆ. ಇಲ್ಲೂ ವಿಶಿಷ್ಟವಾಗಿರುವ ಬೇರೆ ದೇಹನೇ ಇದೆ. ಅಲ್ಲಿ ಹನುಮಂತನನ್ನ ಅಷ್ಟು ಭಕ್ತಿಯಿಂದ ಸೇವೆ ಮಾಡಿರಲಿಲ್ಲ, ಆದ್ದರಿಂದ ಅಲ್ಲಿ ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾ ಕಟಾಕ್ಷಕ್ಕೆ ಒಳಗಾಗಲಿಲ್ಲ. ಇಲ್ಲಿ ಭೀಮಸೇನ ದೇವರ ಸೇವೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನ, ಆದ್ದರಿಂದ ಪರಮಾತ್ಮ ಸಂಪೂರ್ಣವಾಗಿ ಅವನ ಮೇಲೆ ಅನುಗ್ರಹ ಮಾಡಿದ. ಈ ಎಲ್ಲ ವ್ಯತ್ಯಾಸಗಳು ಬೇರೆಯವರಿಗೆ ಆಗ್ತವೆ, ಪರಮಾತ್ಮನಿಗೆ ಆಗೋದಿಲ್ಲ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನನಗೆಲ್ಲಾ ಜನ್ಮಗಳ ಅರಿವಿದೆ, ಆದ್ದರಿಂದ ನೀನ್ ತಿಳ್ಕೊಂಡಿಲ್ಲ, ಆದ್ದರಿಂದ ನಾನು ಹಿರಿಯ, ನಾನು ಬಹಳ ದೊಡ್ಡವನು ಅಂತ ನೀನು ತಿಳಿ. ನಮಗೂ ನಿಮಗೆ ಬಹಳ ವ್ಯತ್ಯಾಸ ಇದೆ ಅಂತ ಭೇದ ವಿಷಯದಲ್ಲಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನಿಗೆ ಜೀವನಿಗೆ ಐಕ್ಯ ಚಿಂತನೆಯನ್ನೆಂದು ಮಾಡ್ತಕ್ಕದ್ದಲ್ಲ. ಆದರೆ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಆದರೆ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ, ಆತ್ಮಮಾಯೆಯ ಈ ಅಜ್ಞಾನದಿಂದ ನಾನು ಹುಟ್ಟುತ್ತೀನಿ ಅಂತ ಭ್ರಾಂತರಾಗ್ತಾರೆ. ನಾನು ಹುಟ್ಟೋದಿಲ್ಲ, ನಾನು ಸಂಭವಾಮಿ, ನಾನು ಹುಟ್ಟುತ್ತೇನೆ ಅಂದ್ರೆ ನನಗೆ ಹಿಂದಕ್ಕೆ ಅವತಾರ ಇರಲಿಲ್ಲ, ಹೊಸದಾಗಿ ಬಂತು, ಅಥವಾ ನಾನು ನಿನ್ ತರಹ ಹುಡ್ತೀನಿ ಅಂತ ಜನ ಆತ್ಮಮಾಯೆಯ ಈ ತಮೋಗುಣದ ವಶದಿಂದ ಹೀಗೆ ತಿಳ್ಕೊಳ್ತಾರೆ ಅಷ್ಟೇ ಹೊರತು ನಿಜವಾಗಿಯೂ ನಾನು ಹುಟ್ಟಿರೋದೇ ಇಲ್ಲ. ಆಗ ಕೃಷ್ಣನೇ ಹೇಳುವಂತಹ ಒಂದು ಮಾತು. ಮತ್ತೆ ನೀನು ಹುಟ್ಟೋದು ಅಂತ ಅನ್ನೋದು ಆಗೋದಿಲ್ಲ ಅಂದ್ರೆ ಈ ತೋರಿಸೋದನ್ನಾದ್ರೂ ಯಾಕೆ ಮಾಡ್ತೀಯ? ಹುಟ್ಟಿದಂತೆ ತೋರಿಸ್ತೀಯ. ಕೃಷ್ಣ, ರಾಮ, ವೇದವ್ಯಾಸದೇವರು ಹುಟ್ಟಿದಂತೆ ತೋರಿಸಿದ್ದಾರಲ್ಲ, ಇದನ್ನು ಯಾಕೆ ಮಾಡ್ತಾರೆ? ಯಾವಾಗ ಮಾಡ್ತಾರೆ? ಏನು ಪ್ರಯೋಜನ ಇದೆ? ಅರ್ಜುನಾದಿಗಳಿಗೆ ಅಪ್ರಾಪ್ತವಾದದ್ದು ಅಂತ ಏನೋ ಇದ್ದೇ ಇರುತ್ತದೆ. ಪರಮಾತ್ಮನ ಪ್ರೀತಿ ಅಂತಂದು ಅದ್ರ ಸಲುವಾಗಾದ್ರೂ ಕಾರ್ಯ ಮಾಡಬೇಕು. ನಿನ್ನ ಅವತಾರಕ್ಕೇನು ಪ್ರಯೋಜನ ಇರ್ತದೆ? ನೀನ್ ಯಾಕೆ ಈ ತರಹ ಅವತಾರ ಮಾಡಿಬರ್ಬೇಕು? ನಿನಗೆ ಯಾಕೆ ಜನ್ಮ ಅಂದ್ರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಆಗಲೇ ಹೇಳಿರುವಂತಹ ಮಾತು. ಯಾವಾಗ ಧರ್ಮದ ಹಾನಿ ಉಂಟಾಗುತ್ತದೆಯೋ, ಧರ್ಮಾನುಷ್ಠಾನಗಳೆಲ್ಲವೂ ನಿಂತು ಹೋಗ್ಬಿಡ್ತಾವೋ, ಉಪದೇಶ ಪರಂಪರೆಯು ಅಲ್ಲಲ್ಲಿ ಲೀನವಾಗಿ ಹೋಗ್ತದೋ, ಇಂತಹ ಉತ್ತಮವಾಗಿರುವ ಧರ್ಮದ ಅಭ್ಯುತ್ಥಾನಕ್ಕೋಸ್ಕರ ನಾನು ಅವತಾರವನ್ನ ಮಾಡೋದು. ಅಂದ್ರೆ ಏನಾಯ್ತು? ಈ ಯೋಗವನ್ನ ಉಪದೇಶ ಮಾಡಿದ್ದು ನಾನು ಪೂರ್ವದಲ್ಲೇ ಆಗೋಗಿದೆ. ಈಗ ಉಪದೇಶವನ್ನ ಮಾಡಲಿಕ್ಕೆ ಅಂತ ನಾನು ಬಂದಿರೋದು. ಮೇಲ್ನೋಟಕ್ಕೆ ಇವೆಲ್ಲವನ್ನ ಧರ್ಮ ಅಂತ ತಿಳ್ಕೊಂಡವರು ಅಂತ ಇದ್ರಲ್ಲ, ಅವರೆಲ್ಲರೂ ಕೂಡ ಈಗಿನ ಕಾಲದಲ್ಲಿ ಇಲ್ಲ. ಆದ್ದರಿಂದ ಆ ಧರ್ಮದ ಗ್ಲಾನಿ ಯಾವಾಗ ಆಗ್ತದೋ ಅಂತಹ ಸಂದರ್ಭದಲ್ಲಿ ನಾನು ನನ್ನನ್ನು ಸೃಷ್ಟಿಸಿಕೊಳ್ತೇನೆ, ನನ್ನ ಅವತಾರವನ್ನು ಹೊರಗೆ ಹಾಕ್ತೇನೆ. ಮೂಲ ರೂಪದಿಂದ ಎಲ್ಲ ಅವತಾರಗಳನ್ನು ನಾನು ಕಳಿಸೋದು. ಅದಕ್ಕೆ ಹೇಳ್ತಾನೆ, ಯಾವಾಗ ಬರ್ತಾನ್ರಿ ಅಂದ್ರೆ, ನಿಮ್ಗೆ ಯಾವಾಗ ಬೇಕು ಹೇಳಿ? ಆಗ ಬರ್ತಾನ ಅಂದ್ರೆ ಪರಮಾತ್ಮನಿಗೆ ಅನಿಸ್ಬೇಕು. ಯಾವಾಗ ಸಜ್ಜನರು ಬಹಳ ಪೀಡಿತರಾಗಿದ್ದಾರೆ, ಧರ್ಮ ಮಾರ್ಗದಿಂದ ಚ್ಯುತರಾಗ್ತಾ ಇದ್ದಾರೆ, ಇವರು ಇದೇ ತರಹ ಇದ್ರೆ ಕ್ಷೇಮವನ್ನು ಹೊಂದೋದಿಲ್ಲ, ಆದ್ದರಿಂದ ನಾನು ಅವರನ್ನು ರಕ್ಷಣೆ ಮಾಡಬೇಕು ಅಂತ ಪರಮಾತ್ಮ ತಾನಾಗೇನೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆಗ ನಾನು ಅನೇಕ ಯುಗಗಳಲ್ಲಿ ಅವತರಿಸೋದು ಸಾಧು ಸಜ್ಜನರ ಪರಿತ್ರಾಣಕ್ಕಾಗಿ, ರಕ್ಷಣೆಗಾಗಿ ನಾನು ಅವತರಿಸೋದು. ವಿನಾಶಾಯ ಚ ದುಷ್ಕೃತಾಂ, ಯಾರು ದುಷ್ಟರು ಅಂತಿದ್ದಾರಲ್ಲ ಅವರ ಸಂಹಾರಕ್ಕೆ ಅಂತ ನಾನು ಅವತರಿಸೋದು.
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಪರಮಾತ್ಮನಿಗೆ ಅವನ ಜನ್ಮಾಷ್ಟಮಿ ಬಂದಾಗ ಅವನು ಅರ್ಘ್ಯ ಕೊಡ್ತಾರೆ. ಆ ಅರ್ಘ್ಯ ಕೊಡೋ ಕಾಲಕ್ಕೆ ಇದೇ ಪ್ರಯೋಜನಗಳನ್ನೇ ನಾವು ಹೇಳೋದು. ಕಂಸವಧ ಮಾಡ್ಲಿಕ್ಕೆ ಹುಟ್ಟಿರೋದು ನೋಡಿ. ಕಂಸವಧ ಅಂತ ಹೇಳಿದ್ದಕ್ಕೂ ಒಂದು ಪ್ರಯೋಜನ ಇದೆ ಅಲ್ರಿ. ಕೃಷ್ಣ ಎಲ್ಲರನ್ನೂ ಸಂಹಾರ ಮಾಡಿದನಪ್ಪ. ವಿಶೇಷ ಕಂಸವಧಾರ್ಥ ಯಾಕೆ? ನಿನ್ನೆ ಹೇಳಾಯ್ತಲ್ಲ, ಈ ಕಂಸನಿ ನಮ್ಮನ್ನು ಕಾಡೋದು ಕಾಲನೇಮಿ, ಕಾಮಕ್ಕೆ ಅಭಿಮಾನಿಯಾಗಿರುವ ದೈತ್ಯ. ಅದಕ್ಕೆ ಕೃಷ್ಣನನ್ನ ನಾವು ಸ್ತೋತ್ರ ಮಾಡ್ತಾ ಇದ್ರೆ ಈ ಕಾಮಬಾಧೆ ಆಗೋದಿಲ್ಲ. ಅದೂ ಒಂದು ಪ್ರಯೋಜನ ಇದೆ ಅಲ್ಲಿ ಸ್ತೋತ್ರ ಮಾಡಲಿಕ್ಕೆ. ಆದರೆ ವಿಶೇಷವಾಗಿ ಎಲ್ಲ ಈ ದುಷ್ಟರ ಸಂಹಾರವನ್ನ ಮಾಡಿ ಸಜ್ಜನರಿಗೆ ರಕ್ಷಣೆಯನ್ನ ನೀಡಿ ಅವರನ್ನ ಧರ್ಮ ಮಾರ್ಗದಲ್ಲಿ ಪರಮಾತ್ಮ ಇಡ್ತಾನಲ್ಲ, ಇದುವೇ ಅವನ ಅವತಾರಗಳಿಗಿರುವ ಪ್ರಯೋಜನ. ಅವನಿಗೇನು ಪ್ರಯೋಜನ ಇಲ್ಲ. ಇಂತಹ ಒಂದು ಉತ್ಕೃಷ್ಟವಾಗಿರುವ ಉದ್ದೇಶವನ್ನು ಇಟ್ಟುಕೊಂಡು ನಾನು ಅವತಾರವನ್ನ ಮಾಡೋದು. ಪ್ರಸ್ತುತ ನಿನಗೇನು ಈ ಯೋಗವನ್ನ ಉಪದೇಶ ಮಾಡ್ತಾ ಇದ್ದೀನಲ್ಲ, ಇದನ್ನ ಈಗಾಗಲೇ ನಾನು ಉಪದೇಶಿಸಿ ಆಗಿದೆ. ಆದರೆ ಈಗ ಆ ಪರಂಪರೆಯು ಲುಪ್ತವಾಗಿರುವುದರಿಂದ ನಿನ್ನ ಮೂಲಕವಾಗಿ ಮತ್ತೆ ಇದನ್ನು ನಾನು ಪ್ರಚುರಪಡಿಸ್ತಾ ಇದ್ದೀನಿ. ಹೊರತು ಇದು ಇದ್ದಿಲ್ಲ ಅಂತಿಲ್ಲ, ಇದು ಮುಂದೆ ಆಗೋದಿಲ್ಲ ಅಂತನೂ ಇಲ್ಲ. ಯಾವಾಗ ಅದು ಅಪ್ರಚುರವಾಗಿ ಎಲ್ಲಾ ಕಡೆ ಬರ್ತಾ ಇಲ್ಲ ಅಂತ ಅನಿಸ್ತದೋ ಆಗ ಮತ್ತೆ ನಾನು ಅವತಾರ ಮಾಡ್ತೀನಿ. ಮತ್ತೆ ಅವತಾರವನ್ನ ಮಾಡಿ ನಾನು ಇದನ್ನ ಸ್ಥಾಪನೆ ಮಾಡ್ತೀನಿ. ನೋಡಿ, ಇವೆಲ್ಲ ಮಾತುಗಳನ್ನು ಕೇಳೋ ಕಾಲಕ್ಕೆ ಭಕ್ತರಿಗೆ ಧೈರ್ಯ ಬರಬೇಕು. ಯಾಕೆ ಧೈರ್ಯ ಬರಬೇಕು ಅಂದ್ರೆ, ನಾವೆಲ್ಲ ಕರ್ಮಾನುಷ್ಠಾನ ಮಾಡ್ಲಿಕ್ಕೆ ಖರೇದ, ಆದ್ರೆ ದೇವ್ರೇನ್ ಮಾಡೋವಲ್ಲಲ್ರಿ. ಈ ಮಾತನ್ನ ಗಟ್ಟಿಯಾಗಿ ಮುಂದೆ ಅವನೇ ಹೇಳ್ತಾನೆ. ಯೋಗಕ್ಷೇಮ ಮಹಾಮ್ಯಮನೋ ಶ್ಲೋಕ ತನಕ ತಡಿಬೇಕು ಅಂತಿಲ್ಲ, ಕೃಷ್ಣ ಇಲ್ಲೇ ಉತ್ತರ ಕೊಟ್ಬಿಟ್ಟ. ನಾವು ನಿಜವಾಗಿಯೂ ಕೂಡ ಪರಮಾತ್ಮನ ಭಕ್ತರು ಅಂತ ಆದ್ರೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಅಂತ ಅವತರಿಸೇ ಬರ್ತಾನೆ. ಆದ್ರೆ ನಿಯಮ ಏನಿಲ್ಲ ಅವನಿಗೆ. ಆಚಾರ್ಯರು ಈ ಮಾತನ್ನು ಹೇಳ್ತಾರೆ, ನ ಜನ್ಮನೈವ ಪರಿತ್ರಾಣಾದಿಕಂ ಕಾರ್ಯಮಿತಿ ನಿಯಮ ತಥಾಪಿ ಲೀಲೆಯ ಸ್ವಭಾವೇನ ಚ ಯಥೇಷ್ಟಚಾರಿ. ಪರಮಾತ್ಮನಿಗೆ ಹಾಗಾದ್ರೆ ಇಲ್ಲಿ ಬಂದೇ ರಕ್ಷಣೆ ಮಾಡಬೇಕು ಅಂತ ಅನ್ನೋದೇನಾದ್ರೂ ದೋಷ ಇದೆಯಾ? ದೂರಿದ್ರೆ ದೋಷ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಪ್ರಸಂಗವನ್ನ ನಾವು ಹೇಳಿದ್ದೇವೆ, ಅದನ್ನು ಮತ್ತೆ ನೆನಪಿಸ್ಕೊಳ್ಬೇಕು. ದ್ರೌಪದಿಯ ವಸ್ತ್ರಾಪಹರಣ ಆಗುವ ಕಾಲಕ್ಕೆ ಕೃಷ್ಣ ಪರಮಾತ್ಮ ತಾನು ಅಕ್ಷಯ ವಸ್ತ್ರವನ್ನು ಕೊಟ್ಟ ಪ್ರಸಿದ್ಧವಾದ ಕಥೆನೇ ಇದೆ. ಅದನ್ನು ಈ ಪ್ರವಚನದ ಮಾಲಿಕೆ ನಾವು ತೋರಿಸಿಕೊಟ್ಟಿದ್ದೇವೆ. ಅಲ್ಲಿ ಕೃಷ್ಣ ಪರಮಾತ್ಮ ಇಲ್ಲ, ಅಲ್ಲಿ ಹೋಗಿದ್ದ ಸಂಹಾರ ಮಾಡ್ಲಿಕ್ಕೆ, ಸಾಲ್ವನನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಹೋಗಿರ್ತಾನೆ. ಅದಕ್ಕೆ ಅಲ್ಲಿ ಹೋಗಿದ್ನಲ್ಲ, ಅದಕ್ಕೆ ಈ ಸಭೆಯಲ್ಲಿ ಇರ್ಲಿಲ್ಲ. ಪಾಪ ಕೃಷ್ಣ ಪರಮಾತ್ಮ ಅಲ್ಲಿದ್ದಾನೆ ಅಂತ, ಆದ್ದರಿಂದ ಇನ್ನೇನು ದ್ರೌಪದಿಯನ್ನು ರಕ್ಷಣೆ ಮಾಡ್ತಾನೆ ಅಂತ ಅಯ್ಯೋ ಪಾಪ ಅನ್ಬೇಡಿ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಮತ್ತೆ ಎಲ್ಲಾ ಕಡೆ ಇದ್ರೂ ಕೂಡ ಕೃಷ್ಣ ಪರಮಾತ್ಮ ಅವಳ ಸೆರಗಿಗೆ ಕೈ ಹಾಕೋ ತನಕ ಸುಮ್ಮನೆ ಇದ್ನಲ್ಲ. ಆಮೇಲೆ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ದು ಕೂಡ ಯಾಕೆ? ಯಾವಾಗಲೂ ದ್ರೌಪದಿ ದೇವಿಯವರು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ, ಅದಕ್ಕೆ ಪ್ರಾರ್ಥನೆ ಮಾಡ್ಕೊಂಡಿದ್ದು. ಪರಮಾತ್ಮ ಅಕ್ಷಯ ವಸ್ತ್ರವನ್ನು ಕೊಟ್ಟ, ಅಲ್ಲೇ ಹೋಗ್ಬಿಟ್ಟು ತಡಿಬೋದಾಗಿತ್ತಲ್ಲ. ಇಲ್ರಿ, ಅಲ್ಲಿ ಹೋಗಿದ್ದಾರಲ್ಲ ಏನೋ ಶತ್ರುವಧ ಮಾಡ್ಲಿಕ್ಕೆ ಅಂದ್ರೆ, ಪರಮಾತ್ಮ ಅಲ್ಲಿದ್ದಾನೆ ಇಲ್ಲಿಲ್ಲ, ಹೀಗೆ ವ್ಯವಹಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲ ಕಡೆ ಇದ್ದಾನ್ರಿ. ಆದ್ರಿಂದ ಇವನಿಗೆ ಇಲ್ಲಿ ಹತ್ರಕ್ಕೆ ಬಂದು ಅಥವಾ ಅವತಾರ ಮಾಡಿಯೇನೆ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ, ದೂರದಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೀಗೇನಿಲ್ಲ. ಅಲ್ಲಿ ಅಕ್ಷಯ ವಸ್ತ್ರೆಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ದ ಅಂತ ಅನ್ನೋದು ಒಂದಿದೆ. ಆದ್ರೆ ಇವೆಲ್ಲ ಯಾಕೆ ತಡಿಲಿಲ್ಲ ಅಂದ್ರೆ, ದುರ್ಯೋಧನಾದಿಗಳು ತುಂಬಾ ಪಾಪಿಗಳಿದ್ದಾರೆ ಅಂತ ಅನ್ನೋದು ಜನಕ್ಕೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದಲೇನೆ ಸ್ವತಃ ಕೃಷ್ಣನೂ ಕೂಡ ಈ ಒಂದು ಕಾರ್ಯವನ್ನ ನಿಲ್ಲಿಸಲಿಲ್ಲ. ಭೀಮಸೇನ ದೇವರು ಕೂಡ ಸುಮ್ಮನೆ ಕೂತ್ಕೊಂಡಿದ್ರು. ಭೀಮನೇ ಹೋಗಿ ಹೊಡಿಬೋದಾಗಿತ್ತಲ್ಲ. ಯಾಕೆ ಎಲ್ಲರನ್ನು ಹೊಡೆದಂತಹ ಭೀಮನಿಗೆ ಒಂದು ಕ್ಷಣ ಒಂದು ಹೆಜ್ಜೆ ಮುಂದಿಟ್ಟ ಅಂದ್ರೆ ದುಶ್ಯಾಸನ ಕುತ್ತಿಗೆ ಮೇಲೆ ಇಡ್ತಾನೆ ಭೀಮ. ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದು ಅಂದ್ರೆ, ನಾಳೆ ದುರ್ಯೋಧನ ಮೃತನಾದ್ರೆ ಯಾರು ಅಯ್ಯೋ ಪಾಪ ಅನ್ನಬಾರದು. ಓ ದುರ್ಯೋಧನ ಸತ್ನಲ್ಲ, ಬಹಳ ಚಲೋ ಆಯ್ತ್ರಿ ಅನ್ಬೇಕು. ಯಾಕೆ? ಅವನಲ್ಲಿ ಅಷ್ಟು ಪಾಪ ಇದೆ, ಅಷ್ಟು ಕೆಟ್ಟವನು ಅಂತ ಅನ್ನೋದನ್ನು ತೋರಿಸ್ಲಿಕ್ಕೆ ಸುಮ್ಮನೆ ಇದ್ದದ್ದು ಅಂತ.
ಈ ಕಥೆಯನ್ನು ಹೇಳಿದ್ದು ಯಾಕೆ ಅಂದ್ರೆ ಕೃಷ್ಣ ಪರಮಾತ್ಮ ಅಲ್ಲಿ ಬಂದೇ ರಕ್ಷಣೆ ಮಾಡಬೇಕಾಗಿತ್ತು, ಅಲ್ಲಿ ಇರಲಿಲ್ಲ, ಆದ್ರಿಂದ ದ್ರೌಪದಿಯ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೀಗೆ ತಿಳಿಯೋಂಗಿಲ್ಲ. ಯಾಕೆ? ಪರಮಾತ್ಮನಿಗೆ ಸಾಮೀಪ್ಯ ಅಂತ ಅನ್ನೋದು ಯಾವಾಗಲೂ ಇದೆ. ಎಲ್ಲಾ ಪದಾರ್ಥ ಸಮೀಪದಲ್ಲೂ ಪರಮಾತ್ಮ ಇದ್ದಾನೆ, ಪದಾರ್ಥದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಮತ್ತೆ ಈ ಒಂದು ತತ್ವವನ್ನು ದೃಢವಾಗಿ ತಿಳಿದ ಮೇಲೆ ಪರಮಾತ್ಮ ಎಲ್ಲ ಯುಗಗಳಲ್ಲಿ ಆ ಹತ್ತಿರಕ್ಕೆ ಬಂದು ಅವತಾರವನ್ನು ಮಾಡಲೇಬೇಕು, ಆಗ ಮಾತ್ರ ಅವನ ಕೈಯಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತ ತಿಳಿಯಬೇಡಿ. ಅವನು ಎಲ್ಲಿರ್ತಾನೋ ಅಲ್ಲಿಂದ ಎಲ್ಲಾ ಕಾರ್ಯವನ್ನು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಹಾಗಾದ್ರೆ ಯಾಕೆ ಅವತಾರ ಮಾಡೋದು ಅಂದ್ರೆ ಇಚ್ಛೆ ಇದೆ, ಸ್ವತಂತ್ರ ಇದ್ದಾನೆ, ಲೀಲಾ ಆಟ ಅಂತ ಮಾಡ್ತಾನಷ್ಟೆ. ಆದ್ರಿಂದ ನಮಗೆ ಈ ತರಹ ಇಲ್ಲ. ನಾವು ಕರ್ಮಕ್ಕೆ ವಶರಾಗಿ ಪರಮಾತ್ಮನ ಇಚ್ಛೆಗೆ ವಶರಾಗಿ ಹುಟ್ಟಬೇಕಾಗ್ತದೆ. ಇದನ್ನು ತಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಇದು ನಿಂದಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ. ಅವನ ಪ್ರಸಾದ ಇದ್ರೆ ಈ ಜನ್ಮಕ್ಕೆ ಒಂದು ವಿಚ್ಛೇದವನ್ನು ಕೊಟ್ಟು ಮೋಕ್ಷವನ್ನು ಕೊಡಿಸ್ತಾನಷ್ಟೆ. ಹೀಗೆ ಪರಮಾತ್ಮ ವಿಶಿಷ್ಟವಾಗಿರುವ ಭೇದದಲ್ಲಿ ಪ್ರಮಾಣವನ್ನ ಹೇಳ್ತಾನ. ನನ್ನ ಈ ಜನ್ಮಗಳನ್ನ ಕರ್ಮಗಳನ್ನ ಸರಿಯಾಗಿ ನೀವು ತಿಳಿಬೇಕು. ಯಾರನ್ನೋ ಪರಮಾತ್ಮ ಅಂತ ತಿಳಿಯೋದಾಗ್ಲಿ, ಕೃಷ್ಣ ಪರಮಾತ್ಮ ಮಾಡಿರುವಂತಹ ಕಾರ್ಯವನ್ನ ಬೇರೆ ಯಾರೋ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಾಗ್ಲಿ, ಈ ತರಹ ಎಂದು ಮಾಡತಕ್ಕದ್ದಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಾವುದು ಪರಮಾತ್ಮನ ಅವತಾರ ಇದೆ ಅದನ್ನು ಪರಮಾತ್ಮನ ಅವತಾರ ಅಂತಲೇ ತಿಳಿಬೇಕು. ಯಾವುದು ಪರಮಾತ್ಮನ ಅವತಾರ ಅಲ್ಲ ಅದು ಪರಮಾತ್ಮನ ಅವತಾರ ಅಲ್ಲ ಅಂತಲೇ ತಿಳಿಬೇಕು. ಅವತಾರ ಹರೇ ನಾವತಾರ ಹರೇಶ್ಚಯೇ ತದಾವೇಶಂ ಸದಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥ. ಯಾವುದು ಆವೇಶ ಅವತಾರ, ಅಂಶಾವತಾರ ನಿಮಗೆಲ್ಲ ಹೇಳ್ಕೊಟ್ಟಿರ್ತಾರೆ ನೋಡಿ. ಋತು ಚಕ್ರವರ್ತಿ ಪರಮಾತ್ಮನ ಅವತಾರ. ಹೇಗೆ? ಅವನಲ್ಲಿ ಪರಮಾತ್ಮನ ಆವೇಶ ಇದೆ. ಇನ್ನು ಕೃಷ್ಣ ಸಾಕ್ಷಾತ್ ಅವತಾರ, ಅಂಶಾವತಾರ. ಹೀಗೆಲ್ಲ ಹೇಳ್ತಾರೆ. ಇದನ್ನು ಹಾಗೆ ಯಥಾವತ್ತಾಗಿ ತಿಳಿದುಕೊಳ್ಳಬೇಕು. ಆಗಲೇನೆ ಈ ಕರ್ಮಬಂಧವನ್ನು ಬಿಡ್ಲಿಕ್ಕಾಗ್ತದೆ. ಹೀಗೆ ಹೇಳಿ ಕೃಷ್ಣ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾನೆ. ನಾವು ಒಂದು ಮಾತನ್ನು ಹೇಳಿದ್ವಿ, ಕರ್ಮಾಚರಣೆಯನ್ನು ಮಾಡೋ ಕಾಲಕ್ಕೆ ಸ್ವವಿಹಿತವಾಗಿರುವ ಕರ್ಮಗಳನ್ನು ಮಾಡಬೇಕು ಅಂತ ಹೀಗೆ ಶಬ್ದ ಪ್ರಯೋಗವನ್ನು ಮಾಡ್ತೀವಿ. ಸ್ವವಿಹಿತ, ತನಗಾಗಿ ವಿಹಿತವಾದದ್ದು. ತನಗಾಗಿ ಅಂದರೆ ತಾನು ಯಾವ ವರ್ಣದವನು, ತಾನು ಯಾವ ಆಶ್ರಮದವನು ಅಂತ ವರ್ಣಾಶ್ರಮೋಚಿತವಾಗಿರುವ ಕರ್ಮಗಳು ಅಂತ ಹೀಗೆ ಹೇಳ್ತೀವಲ್ಲ. ಇದೇನಿದು? ಈ ವರ್ಣ ಆಶ್ರಮಗಳ ವ್ಯತ್ಯಾಸವನ್ನ ಮಾಡಿದ್ಯಾರು? ಎಲ್ಲಿಂದ ಬಂತಿದು ಅನ್ನುವ ಒಂದು ಪ್ರಶ್ನೆ ಇದೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಯಾವ ಕರ್ಮವನ್ನು ಯಾರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ ನಾನು. ಅರ್ಜುನ ಇವಾಗ ಯುದ್ಧ ಮಾಡಬೇಕು, ಯಾಕೆ? ಕ್ಷತ್ರಿಯ ಅಂತ ಉತ್ತರ ಕೊಡ್ತೇವೆ. ಆದರೆ ಇವನು ಕ್ಷತ್ರಿಯ ಎನ್ನುವಂತಹ ವರ್ಣದವನು. ಈಗ ಅವನು ಗೃಹಸ್ಥನ ಇದ್ದಾನೆ, ಅದರ ಪ್ರಸಕ್ತಿ ಇಲ್ಲ. ಇವಾಗ ಗೃಹಸ್ಥನಾಗಿ ಏನು ಮಾಡಬೇಕಾದದ್ದು ಅದನ್ನು ಮಾಡಿದ್ದಾನೆ. ಕ್ಷತ್ರಿಯನಾಗಿ ಮಾಡಬೇಕಾದದ್ದೇನು? ಯುದ್ಧ ರೂಪವಾಗಿರುವ ಧರ್ಮವನ್ನು ಮಾಡಬೇಕು. ಅದನ್ನೇ ಇವಾಗ ಮಾಡಬೇಕೋ ಬೇಡೋ ಅಂತ ವಿಚಾರ ನಡೀತಾ ಇರೋದು. ಮಾಡಬೇಕು ಅಂತ ಉತ್ತರ ಕೊಡ್ತಾ ಇದ್ದಾನೆ. ಆದರೆ ಅರ್ಜುನನನ್ನ ಕ್ಷತ್ರಿಯ ಅಂತ ಮಾಡಿ ಕ್ಷತ್ರಿಯರಾದವರು ಈ ಯುದ್ಧಾದಿ ಕರ್ಮಗಳಲ್ಲಿ ತೊಡಗಬೇಕು. ಅದು ಮೇಲ್ನೋಟಕ್ಕೆ ಹಿಂಸಾರೂಪ ಅಂತಾದರೂ ಕೂಡ ಪರಮಾತ್ಮನ ಭಕ್ತಿಯಿಂದ ಮಾಡಿದಾಗ, ಅದಕ್ಕೋಸ್ಕರ ಮಾಡಿದಾಗ ಇದು ಪಾಪಕಾರಿ ಆಗೋದಿಲ್ಲ ಅಂತೆಲ್ಲ ಉತ್ತರ ಕೊಟ್ಟಿದ್ದಿದೆ. ಆದ್ರೆ ಇವನನ್ನ ಕ್ಷತ್ರಿಯ ಅಂತ ಮಾಡಿದ್ದೆ ಯಾರು? ಕ್ಷತ್ರಿಯರು ಇದನ್ನು ಮಾಡಬೇಕು ಅಂತ ಮಾಡಿದ್ಯಾರು? ನಾನೇ ಅಂತಂದೆ ಕೃಷ್ಣ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಈ ಚಾತುರ್ವರ್ಣ್ಯವನ್ನ ನಾನೇ ಸೃಷ್ಟಿ ಮಾಡಿರೋದು. ಈ ಶ್ಲೋಕದ ಸರಿಯಾದ ಅರ್ಥವನ್ನ ತಿಳಿಯದೆ ಅನೇಕ ಜನ ಆಕ್ಷೇಪ ಮಾಡ್ತಾರೆ. ನೋಡಿ, ಇಲ್ಲಿ ಇವರು ದೊಡ್ಡವರು ಅವರು ಸಣ್ಣವರು, ಈ ಸುಮ್ಮನೆ ತಾರತಮ್ಯವನ್ನು ಕೃಷ್ಣನೇ ಮಾಡಿದ್ದು ಅಂತ ಅನ್ಕೊಳ್ಬೇಡಿ. ಅಕರ್ತಾರಂ ಅವ್ಯಯಂ, ನಾನು ಮಾಡಿಲ್ಲ ಅಂತಲೂ ಹೇಳ್ತಾರೆ. ನಾನು ಕರ್ತಾನೂ ಹೌದು, ಕರ್ತ ಅಲ್ಲ ಅನ್ನೋದು ಹೌದು.
ಇದರ ಸರಿಯಾದ ಅರ್ಥವನ್ನ ಆಚಾರ್ಯರು ತೋರಿಸ್ಕೊಡ್ತಾರೆ. 4 ವರ್ಣಗಳಿವೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. 4 ಜನರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ದೆ ಮಧ್ವಾಚಾರ್ಯರು. ಆ ಅಂಶವನ್ನ ಮರೆತು ಬಿಡ್ತಾರೆ. ಮತ್ತೆ ಕೆಲವು ಜ್ಞಾನಿಗಳಿದ್ದಾರೆ, ಬ್ರಾಹ್ಮಣರಷ್ಟೇ ಮೋಕ್ಷಕ್ಕೆ ಹೋಗ್ತಾರ್ರಿ ಅಂತ. ನಮ್ಮನ್ನು ನೋಡಿದ್ರೆ ನಾವು ಮೋಕ್ಷಕ್ಕೆ ಹೋಗೋ ಥರ ಇದ್ದೀವ? ನೀವೇ ವಿಚಾರ ಮಾಡ್ಕೊಂಡು ಹೇಳಿ. ಆದ್ದರಿಂದ ಇವೆಲ್ಲ ಯಾವುದಕ್ಕೆ ಅನುಸಾರವಾಗಿ ಬಂದಿರೋದು ಅಂತ ತಿಳ್ಕೊಂಡಾಗ ಕೃಷ್ಣನ ಮೇಲೆ ನೀವು ದೋಷ ಹೇಳೋದನ್ನ ನಿಲ್ಲಿಸ್ತೀರ. ಗುಣಕರ್ಮ ವಿಭಾಗಶಃ. ಏನ್ರಿ ಗುಣಕರ್ಮ ವಿಭಾಗಶಃ ಅಂದ್ರೆ? ಗುಣಗಳು ಅಂದ್ರೆ ಸತ್ವ, ರಜಸ್ಸು, ತಮಸ್ಸು ಅನ್ನುವಂತಹ ಗುಣಗಳು. ಇನ್ನು ಉತ್ತಮವಾಗಿರುವಂತಹ ಕರ್ಮಗಳಿವೆ, ಅವುಗಳ ಅನುಸಾರವಾಗಿ, ಹಾಗೇನೆ ಅವರವರ ಯೋಗ್ಯತಾನುಸಾರವಾಗಿ ಈ ವಿಭಾಗವನ್ನ ಮಾಡಿದರು. ಇನ್ನು ಸ್ಥೂಲವಾಗಿ ಇದನ್ನ ಅರ್ಥೈಸ್ಕೊಳ್ಬೇಕು ಅಂದ್ರೆ, ಈಗ ಇವನು ಕ್ಷತ್ರಿಯನಾಗಿ ಹುಟ್ಟಿದ್ದಾನಪ್ಪ ಅರ್ಜುನ. ಈ ಜನ್ಮದಲ್ಲಿ ಇವನನ್ನ ಕ್ಷತ್ರಿಯ ಅಂತ ಮಾಡಿದ್ಯಾರು? ಅರ್ಜುನ ಮಾಡ್ಕೊಂಡ. ಈಗ ಎಲ್ಲಾ ಜೀವರು ಅಸ್ವತಂತ್ರರು ಅಂತಾದ್ದರಿಂದ ಜೀವನ ಹೆಸರು ಹೇಳಿಕ್ ಬರೋದೇ ಇಲ್ಲ. ಅವ್ರು ದೇವತೆಗಳು ಇರ್ಬೋದು, ಆದ್ರೂ ಕೂಡ ಪರಮಾತ್ಮನ ಅಧೀನವಾಗಿ ಕೆಲಸ ಮಾಡಬೇಕು ಅಂತಾದ್ದರಿಂದ ಸ್ವೇಚ್ಛಾದಿಂದ ಸ್ವೀಕಾರ ಮಾಡಿದ್ರು ಅಂತ ಹೇಳಿಕ್ ಬರ್ತಿದ್ರು, ಹೇಳಿಕ್ ಬರಲ್ಲ. ಯಾಕೆ? ಪರಮಾತ್ಮನೇ ಅದಕ್ಕೆ ಕಾರಣ ಅಂತ. ಇವನಿಗೆ ಇಂತಹ ಯೋಗ್ಯತೆ ಇದೆ, ಅದಕ್ಕೆ ತಕ್ಕದಾಗಿರುವ ಕರ್ಮಗಳನ್ನು ಇವನು ಮಾಡಿದ್ದಾನೆ, ಅದಕ್ಕನುಸಾರವಾಗಿ ಇವನು ಕ್ಷತ್ರಿಯನಾಗಬೇಕು. ಈ ಕ್ಷತ್ರಿಯ ಜನ್ಮವನ್ನು ಪಡೆದಾಗ ತನಗೆ ಉಚಿತವಾಗಿರುವ ಕರ್ಮವನ್ನು ಮಾಡಿ ಉತ್ತಮ ಗತಿಯನ್ನು ಹೊಂದಬೇಕು. ಇದು ನಾನು ಮಾಡಿರೋದು. ನಿಮಗೆ ನಿಜವಾಗಿಯೂ ಕೂಡ ಅಷ್ಟು ಯೋಗ್ಯತೆ ಅನ್ನೋದಿದ್ರೆ, ಅದಕ್ಕೆ ತಕ್ಕದಾಗಿರುವ ಕಾರ್ಯಗಳನ್ನು ನೀವು ಮಾಡಿದ್ರೆ ಆಗ ಉತ್ತಮವಾಗಿರುವಂತಹ ವರ್ಣ ಅನ್ನೋದು ಬರ್ತಾ ಇತ್ತು ನಿಮಗೂ ಕೂಡ. ಈಗ ಆ ವಿಷಯವನ್ನ ಮತ್ತೆ ನೀವು ಮರಿಬೇಡಿ. ಶೂದ್ರರಿಗೆ ಮೋಕ್ಷ ಇಲ್ಲ, ಆ ಅಂಶವನ್ನು ಯಾರು ಹೇಳ್ತಾ ಇಲ್ಲ. ಅಲ್ಲಿ 4 ವರ್ಣದವರಿಗೂ ಮೋಕ್ಷ ಇದೆ. ಆದ್ರೆ ಆ ವರ್ಣ ಯಾಕೆ ಬಂತು ಅನ್ನೋದನ್ನು ಹೇಳ್ತಾ ಇರೋದಿಲ್ಲ. ಯಾಕೆ ಇವರೆಲ್ಲರೂ ಬ್ರಾಹ್ಮಣರಾಗಿ ಬಂದರು? ಮತ್ತೆ ಎದೆ ಮುಟ್ಟಿ ಹೇಳ್ಕೊಳ್ಬೇಕು ಅಂದ್ರೆ ಬ್ರಾಹ್ಮಣ್ಯ ಸಂರಕ್ಷಣೆಗೆ ಬೇಕಾಗಿರುವ ಜಪಾದಿಗಳನ್ನ, ಸಂಧ್ಯಾವಂದನಾದಿಗಳನ್ನು ಮಾಡ್ತಿರ್ಬೇಕು. ಮತ್ತೆ ಸುಮ್ಮನೆ ನಾವು ಬ್ರಾಹ್ಮಣರು ಅಂತ ಹಿಗ್ಗಿದ್ರು ಏನು ಲಾಭ ಇಲ್ಲ. ಆದರೆ ಈ ವರ್ಣಗಳು ಬಂದಿದ್ದು ಯಾಕೆ ಅನ್ನೋದನ್ನು ಕೃಷ್ಣ ಹೇಳ್ತಾ ಇರೋದು. ಇಲ್ಲಿ ಒಂದಂಶವನ್ನು ನೀವು ಬಿಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲೊಂದು ಅಪಾರ್ಥ ಪ್ರಸಂಗ ಇದೆ. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳನ್ನ ಪ್ರಕೃತಿಯಿಂದ ಬಂದದ್ದು ಅಂತ ಹೇಳ್ತಾರೆ. ಅದರ ಒಂದು ಕಾರ್ಯವನ್ನು ಪಡೆದವರು ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ತರಹದ ಜನರಿದ್ದಾರೆ. ಸಾತ್ವಿಕ ಆಹಾರ ಸ್ವೀಕಾರ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ. ಯಾವ ಆಹಾರ ಸ್ವೀಕಾರ ಮಾಡಿದರೆ ನಿಮ್ಮ ಜ್ಞಾನಕ್ಕೆ, ಧ್ಯಾನಕ್ಕೆ, ಜಪ ಮುಂತಾದ ಒಳಗೆ ಪ್ರತಿಬಂಧಕ ಆಗೋದಲ್ವೋ ಅದು ಸಾತ್ವಿಕ ಅಂತ ಹೀಗೆಲ್ಲ ಹೇಳ್ತಾರೆ ನೋಡಿ. ಆ ತರಹ ಏನು ನಮಗೆ ಹೇಳಬೇಕಾಗಿಲ್ಲ. ಆದರೆ ಈ ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ 3 ಗುಣಕ್ಕೆ ವಶರಾಗಿ ಲೋಕದಲ್ಲಿ 3 ತರಹದ ಜನರು ನಮಗೆ ಕಾಣಿಸೋದು. ಸಾತ್ವಿಕ, ರಾಜಸ, ತಾಮಸ ಅಂತ. ಅದರಲ್ಲಿಯೂ ಒಂದು ವಿಶೇಷ ಇದೆ. ಅದೇನು ಅಂದ್ರೆ ಸಾತ್ವಿಕರು, ರಾಜಸ ಸಾತ್ವಿಕರು, ತಾಮಸ ಸಾತ್ವಿಕರು ಅಂತ. ಸಾತ್ವಿಕರಲ್ಲಿ ಮತ್ತೆ 3 ವಿಭಾಗ. ಪ್ರಶ್ನೆ ಕೇಳಿದ್ರೆ ಏನೇನೋ ಹೇಳ್ತೀರಿ ಅಂತಲ್ಲ, ಇದನ್ನ ಮತ್ತೆ ಸರಿಯಾಗಿ ತಿಳ್ಕೊಳ್ಳುವಂತಹ ಅವಕಾಶ ಇದೆ. ಇದನ್ನ ಯಾಕೆ ಹೇಳ್ತಾ ಇರೋದು ಅಂದ್ರೆ, ಇಷ್ಟೆಲ್ಲಾ ವಿಚಾರವನ್ನ ಮಾಡಿ ಇವನು ಈ ಕರ್ಮವನ್ನ ಮಾಡಿದರೆ ಮಾತ್ರ ಇವನಿಗೆ ಉತ್ತಮ ಗತಿ ಇದೆ ಅಂತಾದ್ದರಿಂದ ಇವನು ವೈಶ್ಯನಾಗಿರಲಿ. ಈ ಕರ್ಮವನ್ನ ಮಾಡಿಯೇನೆ ಅವನು ಉತ್ತಮ ಗತಿಯನ್ನು ಪಡಿಬೇಕು ಅಂತ ಅವನ ಯೋಗ್ಯತಾನುಸಾರವಾಗಿ, ಅವನ ಪ್ರಾಚೀನ ಕರ್ಮಾನುಸಾರವಾಗಿ ಇವನಿಗೆ ಬ್ರಾಹ್ಮಣ್ಯ ಬಂದಿರೋದು. ಇವನ ಯೋಗ್ಯತೆ ಹೀಗಿದೆ, ಇನ್ನು ಮಾಡಬೇಕಾಗಿರುವಂತಹ ಕರ್ಮಗಳು ಎಷ್ಟಿವೆ, ಅದಕ್ಕೆ ತಕ್ಕದಾಗಿರುವಂತಹ ಶೂದ್ರ ಜನ್ಮ ಇವನಿಗೆ ಬರಬೇಕಾಗಿದೆ, ಅದಕ್ಕೆ ಬರ್ತದೆ. ಹೀಗೆ ತಿಳಿದುಕೊಂಡು ಚಾತುರ್ವರ್ಣ್ಯದ ಅನುಷ್ಠಾನವನ್ನು ಮಾಡಬೇಕೇ ಹೊರತು ಸುಮ್ಮನೆ ಇವರು ದೊಡ್ಡವರು, ಅದಕ್ಕೆ ಇವ್ರು ಹೇಳಿದ ಮಾತು ಕೇಳ್ಕೊಂಡಿರ್ಬೇಕು, ಇವರು ಸಣ್ಣವರು, ಇವರು ಅಯೋಗ್ಯರು ಅಂತ ಈ ತರಹ ಕೃಷ್ಣ ಪರಮಾತ್ಮ ನಮ್ಮಂತೆ ಅವಿಚಾರಿತವಾಗಿರೋ ರೀತಿಯಲ್ಲಿ ಮಾಡೋದಿಲ್ಲ. ಅಲ್ಲೂ ಒಂದು ಅಂಶವನ್ನು ಹೇಳ್ತಾರೆ. ಇದರಲ್ಲಿ ವಿಭಾಗ ಹೇಗೆ? ಗುಣ ಕರ್ಮ ವಿಭಾಗಶಃ ಅಂತ ಹೇಳಿದ್ದ ನೋಡಿ. ವಿಭಾಗ ಮಾಡ್ಬೇಕಲ್ಲ, ಮತ್ತೆ ಗುಣಗಳ ವಿಭಾಗ ಆಗಬೇಕು.
ಸತ್ವ ರಜಸ್ ತಮಸ್ಸು ಈ ಗುಣಗಳ ವಿಭಾಗ ಆಗಬೇಕಲ್ಲ. ಯಾವುದು ಯಾರಲ್ಲಿ ಎಷ್ಟಿದ್ರೆ ಏನ್ ಕಾರ್ಯ ಆಗ್ತದೆ ಅನ್ನೋದು ಬೇಕಲ್ಲ. ಅದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಮನುಷ್ಯರು ಅಂತ ಇರ್ತಾರಲ್ಲ, ಇವರೇನು ಸಾತ್ವಿಕರೋ ರಾಜಸ ಸಾತ್ವಿಕರೋ ತಾಮಸ ಸಾತ್ವಿಕರು ಅಂದ್ರೆ ಇವರು ರಾಜಸ ಸಾತ್ವಿಕರು ಮನುಷ್ಯರು ಅನ್ನೋರು. ಅಂದ್ರೆ ನಾವು ಸಾತ್ವಿಕರು ಅಲ್ಲೇ ಇಲ್ಲ ಅಂತ ತಿಳ್ಕೊಂಬಿಡಿ. ದೇವಾನುದೇವತೆಗಳೇ ಸಾತ್ವಿಕರು. ಆದ್ರಿಂದ ಮನುಷ್ಯರು ಅಂತ ಆದ್ರಿಂದಲೇನೆ ನಾವು ರಾಜಸ ಸಾತ್ವಿಕರು ಅಷ್ಟು ಕಡಿಮೆ ಅಂತ ಅನ್ನೋದು ಮನುಷ್ಯತ್ವಾದೇವ ಸಿದ್ಧಂ. ನಾವು ಮನುಷ್ಯರು ಅಂತ ಆದ್ರಿಂದಲೇನೆ ನಾವು ರಾಜಸ ಸಾತ್ವಿಕರೇ ಆಗೋದು. ಅದರಲ್ಲೂ ಈಗ ಬ್ರಾಹ್ಮಣ ಆಗ್ಬೇಕು ಅಂದ್ರೆ ಏನು ಗುಣ ಇರಬೇಕು, ಅಥವಾ ಏನು ಇದ್ದಕ್ಕೆ ಬ್ರಾಹ್ಮಣ ಅಂತ ಆಗಿರ್ತಾನೆ, ಈ ಎಲ್ಲ ವಿಚಾರಗಳನ್ನ ತೋರಿಸ್ಕೊಡ್ತಾರೆ. ಅಧಿಕವಾಗಿರುವಂತಹ ಸತ್ವಗುಣ, ಅತಿಯಾಗಿರುವಂತಹ ಸತ್ವಗುಣದ ಜೊತೆಗೆ ರಜೋಗುಣ ಇತ್ತು ಅಂತಂದಾಗ, ಅಧಿಕವಾಗಿರುವ ರಜೋಗುಣ ಇತ್ತು ಅಂದಾಗ ಅವರು ಬ್ರಾಹ್ಮಣ ಅಂತ ಆಗ್ಬಿಡ್ತಾರೆ. ಸ್ವಲ್ಪ ಸತ್ವಗುಣ ಇರ್ತದೆ, ಅಧಿಕವಾಗಿರುವಂತಹ ರಜೋಗುಣ ಇತ್ತು ಅಂದ್ರೆ ಅವರು ಕ್ಷತ್ರಿಯರಾಗಿ ಬಿಡ್ತಾರೆ. ಅಲ್ಲ, ಇತ್ತು ಅಂದ್ರೆ ನಾವೇನ್ ತಗೊಂಡ್ ಬಂದಿಲ್ಲ ಅಂದ್ರೆ ಅದಕ್ಕೆ ಹೇಳಿರೋದು, ನಮ್ಗೆ ಹೇಳ್ತಾ ಇಲ್ಲ, ಕೃಷ್ಣ ಮಾಡಿರೋದು ಇದನ್ನ. ನಿಮ್ಮಲ್ಲಿ ಇಷ್ಟು ಉತ್ತಮವಾಗಿರುವಂತಹ ಕರ್ಮ ಇದೆ, ಆ ಕರ್ಮಕ್ಕನುಸಾರವಾಗಿ ನಿಮಗೆ ಈ ದೇಹ ಬರಬೇಕು. ಇದನ್ನ ನೋಡ್ಕೊಂಡಿದ್ ಯಾಕೆ, ನಿಮ್ಮ ಯೋಗ್ಯತೆ ಹೀಗಿದೆ, ಇದೆಲ್ಲದಕ್ಕೂ ಅನುಸಾರವಾಗಿಯೇ ಬರ್ತಾ ಇರೋದಿಲ್ಲ. ನಾವೇನೋ ಮಾಡ್ಕೊಂಡು ಬಿಟ್ವಿ ಅಂತ ನಮ್ಮ ಕೈಯಲ್ಲಿದೆ ಅಂತ ನೀವು ಅನ್ಕೊಳ್ಬೇಡಿ. ಅಥವಾ ಅವರು ಬೇರೆ ವರ್ಣದವರು ಆದ್ರು ನಮಗಿಂತಲೂ ಕೂಡ ಅಧಮ ಅಂತ ಹೀಗೆ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಹೇಳ್ತಾ ಇರೋದು ಗುಣಕರ್ಮಗಳ ವಿಭಾಗದಿಂದ ಹೇಗೆ ಒಬ್ಬ ಬ್ರಾಹ್ಮಣ, ಒಬ್ಬ ಕ್ಷತ್ರಿಯ, ಒಬ್ಬ ವೈಶ್ಯ, ಶೂದ್ರ ಅಂತ ಆಗ್ತಾನೆ ಅನ್ನೋದು ಹೇಳ್ತಾ ಇರೋದು. ಇನ್ನ ರಜೋಗುಣಕ್ಕಿಂತಲೂ ಕೂಡ ಅಧಿಕವಾಗಿರುವಂತಹದ್ದು ಸತ್ವಗುಣ, ತಮೋಗುಣಕ್ಕಿಂತಲೂ ಕೂಡ ಅಧಿಕವಾಗಿರುವಂತಹದ್ದು ಸತ್ವಗುಣ ಅಂತಾದಾಗ ಅವರು ಶೂದ್ರರು ಅಂತಾಗಿರ್ತಾರೆ. ಇನ್ನು ವೈಶ್ಯರು ಅಂತ ಏನಾಗಿರ್ತಾರಲ್ಲ, ಅವರು ತಮೋಗುಣಕ್ಕಿಂತಲೂ ಕೂಡ ಅಧಿಕವಾದ ರಜೋಗುಣ ಹಾಗೂ ಸತ್ವಗುಣ ಎರಡನ್ನೂ ಸಮಸಂಖ್ಯೆಯಲ್ಲಿ ಪಡೆದವರು ಅಂತಾಗಿರ್ತಾರೆ. ಇದು ಗುಣಕರ್ಮದ ವಿಭಾಗ. ಇದು ಮನಸ್ಸಿನಲ್ಲಿ ಬಂತ ಬರೋದಿಲ್ಲ. ಇದನ್ನು ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಈ ವಿಚಾರವನ್ನು ಇಟ್ಟುಕೊಂಡು ಚಾತುರ್ವರ್ಣದ ಸೃಷ್ಟಿಯನ್ನು ಮಾಡಿದ್ದೇ ಹೊರತು ನಾವು ಅನ್ಕೊಂಡಂಗಲ್ಲ ಅಂತಂದು ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಯಾಕೆಂದ್ರೆ ಯಾವುದೋ ಒಂದು ನಿಮಿತ್ತ ಇಟ್ಟುಕೊಂಡು ಈ 4 ವರ್ಣಗಳನ್ನ ಸೃಷ್ಟಿ ಮಾಡಿ ಸುಮ್ಮನೆ ಭೇದವನ್ನು ಹುಟ್ಟಿಸಿದ ಪರಮಾತ್ಮ ಅಂತ. ಭೇದವನ್ನು ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ, ಭೇದ ಇದ್ದೇ ಇದೆ. ಜಗಳ ಹಚ್ಚಿದ ಅಂತ ನಾವು ಮಾತಿನಲ್ಲಿ ಮಾತ್ರ ಅಲ್ಲ. ಅದರಿಂದ ಏನಾಯಿತು, ಅಧಿಕವಾಗಿರುವಂತಹ ಕರ್ಮ ಇದೆ, ಉತ್ತಮವಾಗಿರುವಂತಹ ಯೋಗ್ಯತೆ ಇದೆ, ಯೋಗ್ಯತೆಗೆ ತಕ್ಕಂತೆ ಕರ್ಮವನ್ನು ಮಾಡಿದ್ರು, ಪರಮಾತ್ಮನ ಇಚ್ಛೆ ಇತ್ತು, ಆ ಕರ್ಮಾನುಸಾರವಾಗಿ ದೇಹವನ್ನು ಪಡೆದಿದ್ದಾರೆ. ಆ ದೇಹವನ್ನು ಪಡೆಯುವ ಕಾಲಕ್ಕೆ ಅಧಿಕವಾಗಿರುವಂತಹ ಸತ್ವಗುಣ ಇದೆ, ರಜೋಗುಣವೂ ಕೂಡ ಇದೆ, ಅವಾಗ ಬ್ರಾಹ್ಮಣ ಅಂತಾದ. ಯೋಗ್ಯತೆ ಇದೆ, ಅದಕ್ಕೆ ತಕ್ಕದಾಗಿರುವಂತಹ ಕರ್ಮವನ್ನು ಮಾಡಿದರು, ಪರಮಾತ್ಮನ ಇಚ್ಛೆ ಒಂದು ಕಾರಣವಾಗಿ ಕೂತ್ಕೊಂಡಿದೆ. ಅದಾದ ಮೇಲೆ ರಜೋಗುಣ ಸ್ವಲ್ಪ ಜಾಸ್ತಿ ಇದೆ ಸತ್ವಗುಣಕ್ಕಿಂತಲೂ ಕೂಡ, ಆಗ ಅವನು ಕ್ಷತ್ರಿಯ ಅಂತ ಆಗಿ ಬಂದ. ಹಾಗೇನೆ ವೈಶ್ಯರು, ಹಾಗೆ ಶೂದ್ರರು ತಮೋಗುಣಕ್ಕಿಂತಲೂ ಕೂಡ ಅಧಿಕವಾಗಿ ರಜೋಗುಣ ಸತ್ವಗುಣ ಎರಡೂ ಕೂಡ ಸಮವಾಗಿದೆ ಅಂತಾದ್ದರಿಂದ ಇವನ ಕರ್ಮಾನುಸಾರವಾಗಿ ಪರಮಾತ್ಮನ ಇಚ್ಛಾನುಸಾರವಾಗಿ ವೈಶ್ಯ ಅಂತಾದ. ಇಲ್ಲಿ ಎಲ್ಲಾದ್ರೂ ಮೋಕ್ಷ ಕೊಡಂಗಿಲ್ಲ ಅಂತ ಹೇಳಿದ್ನ ಪರಮಾತ್ಮ, ಆ ಅಂಶ ಬಿಟ್ರಿ ನೀವು. ಇನ್ನು ಅಧಿಕವಾಗಿ ರಜೋಗುಣಕ್ಕಿಂತಲೂ ಕೂಡ ಅಧಿಕವಾಗಿರುವಂತಹ ತಮೋಗುಣ, ಆ ತಮೋಗುಣಕ್ಕಿಂತಲೂ ಕೂಡ ಅಧಿಕವಾಗಿರುವಂತಹ ಸತ್ವಗುಣ ಅಂತ ಅನ್ನೋದು ಇತ್ತು ಅಂತಂದಾಗ ಕರ್ಮವಶಾತ್ ಯೋಗ್ಯತಾನುಸಾರವಾಗಿ ಶೂದ್ರ ದೇಹವನ್ನು ಪಡಿತಾನೆ. ಇಲ್ಲಿ ಯಾರ್ಯಾರು ನಾವು ಬ್ರಾಹ್ಮಣರಾಗಿವಿ ಅಂತ ಅನ್ಕೊಂಡಿರಲ್ಲ, ನಾವು ಇವೆಲ್ಲ ದಾಟ್ ಬಂದೀವಿ, ಆಮೇಲೆ ಮುಂದೆ ಮಾಡುವಂತಹ ತಪ್ಪು ಕಾರ್ಯದ ಕೆಳಗೂ ಹೋಗ್ತೀವಿ. ಮನುಷ್ಯ ಆಗಿ ಹುಟ್ಟಿದ್ರೆ ಬಹಳ ಪುಣ್ಯ ಮಾಡಿದೀವಿ ಅಂತ ಅನ್ಕೊಳ್ಳಿ. ಇನ್ನ ಪಾಪ ಮಾತಾಡ್ಲಿಕ್ಕೆ ಬರೆದಂತಹ ಪ್ರಾಣಿಗಳಾಗಿ ಹುಟ್ಟಿದ್ರೆ ಏನ್ ಮಾಡ್ತೀರಾ?
ಆದ್ರಿಂದ ಇವೆಲ್ಲವೂ ಕೂಡ ಕರ್ಮಾನುಸಾರವಾಗಿದೆ. ಆಮೇಲೆ ಈ ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿರೋದು ಅಂತ ಅನ್ನೋದನ್ನು ನೀವು ತಿಳ್ಕೊಂಡಾಗ ಪರಮಾತ್ಮನಿಗೆ ಈ ವೈಷಮ್ಯ ಅನ್ನೋ ದೋಷ ಇದೆ ಅಂತ ಅನ್ನೋದನ್ನ ನಾವು ಬಿಟ್ಬಿಡ್ತೀವಿ. ಪರಮಾತ್ಮ ವಿಷಮ ಇದ್ದಾನ್ರಿ, ಭಾಷೆಯಲ್ಲಿ ಹೇಳ್ತಾರ ನೋಡ್ರಿ, ಪಾರ್ಶಾಲಿಟಿ ಮಾಡ್ತಾನ್ರಿ, ಬ್ರಾಹ್ಮಣರ ಮೇಲೆ ಕೂಡಿಸ್ಬಿಟ್ಟ ಪರಮಾತ್ಮ ಅಂತ, ಅವರೇ ಮೊದಲು ಕೆಳಗೆ ಬೀಳ್ತಾರೆ ಅನ್ನೋದನ್ನ ನೀವು ಮರಿಬೇಡಿ. ಮತ್ತೆ ಆದರೆ ಈ ವರ್ಣಗಳ ವ್ಯವಸ್ಥೆಯನ್ನು ಮಾಡಿದ್ದು ಮಾತ್ರ ಅವಶ್ಯವಾಗಿ ಗುಣ ಹಾಗೂ ಕರ್ಮಗಳು ಅವರವರ ಯೋಗ್ಯತಾನುಸಾರವಾಗಿ ಅದನ್ನು ತೋಡಿಕೊಂಡೇನೆ ಯಾವುದನ್ನು ಮಾಡಿದಾಗ ಅವರಿಗೆ ಉತ್ತಮವಾಗಿರುವಂತಹ ಗತಿ ಇದೆ ಅಂತ ಅನ್ನೋದನ್ನು ಪರಮಾತ್ಮ ತಿಳ್ಕೊಂಡಿದ್ದಾನೋ ಅದಕ್ಕನುಸಾರವಾಗಿ ಇವರು ಮಾಡಿರುವಂತಹ ಕರ್ಮಾನುಸಾರವಾಗಿ ಗುಣದ ವಿಭಾಗವನ್ನು ಮಾಡ್ತಾ ಪರಮಾತ್ಮ ಈ ವರ್ಣಗಳನ್ನ ಜೀವರಾಶಿಗಳಿಗೆ ಕೊಡ್ಲೇಬಾರದಾಗಿತ್ತಪ್ಪ. ಅವಾಗೇನಾಗ್ತಾ ಇತ್ತು ಅಂದ್ರೆ ಯಾವುದು ವಿಶಿಷ್ಟವಾಗಿರುವಂತಹದ್ದು ಮೋಕ್ಷ ಅಂತಿದೆ, ಅದಕ್ಕೆ ಹೊಂದಲಿಕ್ಕೆ ಬೇಕಾಗಿರುವಂತಹ ಏನು ಕರ್ಮಗಳಿವೆ, ಆಗ ಈ ಕರ್ಮವನ್ನು ಇವನು ಮಾಡಿದ ಆದ್ರಿಂದ ಇವನು ಅಧಿಕ, ಇದನ್ನು ಇವನು ಮಾಡಲಿಲ್ಲ ಆದ್ರಿಂದ ಇವನು ನ್ಯೂನ ಅನ್ನುವಂತಹ ಈ ವ್ಯವಸ್ಥೆ ಹೊರಟು ಹೋಗ್ಬಿಡ್ತದೆ. ಹೋಗ್ಲಿ ಅಂದ್ರೆ ಹಾಗಾಗೋದಿಲ್ಲ ನೋಡಿ. ಪರೀಕ್ಷೆ ಅಂತಲೇ ಯಾಕೆ ಮಾಡಬೇಕಾಗಿತ್ತು, ಎಲ್ಲರೂ ಸಮಾನೇ ಅಲ್ಲ ಅಂತ ನಾವು ಹೇಳ್ತಿರ್ತಾರೆ. ಪರೀಕ್ಷೆ ಅಂತ ಮಾಡಿ ಅದರಲ್ಲಿ ಇವನು ಉತ್ತಮವಾಗಿ 90-95 ತಗೊಂಡ್ರೆ ಅವನು ಮೆರವಣಿಗೆ ಮಾಡ್ತಾರೆ, 30-35 ತಗೊಂಡ್ರೆ ಪಾಪ ಇವನು ಮೆರವಣಿಗೆ ಮಾಡ್ತಾರೆ ಬೈಕೋತ. ಹೀಗೆ ಯಾಕೆ ನೀವು ಮಾಡ್ಕೊಂಡ್ರಿ? ಹಾಗಾದ್ರೆ ಇಲ್ಲಿ ನಮಗೆ ಇಷ್ಟೆಲ್ಲ ಪರಿಜ್ಞಾನ ಇರೋದಿಲ್ಲ, ಅವನು ಸರಿಯಾಗಿ ಓದ್ತಾ ಇದ್ದಾನೆ, ಅದಕ್ಕೆ ಉತ್ತಮವಾಗಿರುವಂತಹ ಅಂಕಗಳು ಬಂದು ಅದಕ್ಕೆ ಇವನು ಉದ್ಧಾರ ಆಗೋದ ನೋಡಿ ಅಂತಂತಾರೆ. ಹಾಗೆ ಇಲ್ಲೂ ಕೂಡ ಇರೋದು, ನಮಗೆ ಪೂರ್ವ ಜನ್ಮಗಳ ಏನು ಪರಿಜ್ಞಾನವೂ ಇಲ್ಲ, ಆದ್ರಿಂದ ನಾವು ಏನ್ ಮಾಡಿದ್ದೀವಿ ಅಂತ ನಮ್ಗೆ ನೆನಪೇ ಇಲ್ಲ, ಆದ್ರಿಂದ ನಾವು ಮಾಡಿದ್ದಿಲ್ಲ ಸರಿ ಅಂತ ನಮಗೆ ಅನಿಸ್ತಾ ಇರ್ತೀವಿ. ಆದರೆ ಈ ಉತ್ತಮವಾಗಿರುವಂತಹ ದೇಹ, ಯಾವುದೇ ದೇಹ ಬಂದರೂ ಕೂಡ ಉತ್ತಮನೇ, ನಮಗೆ ನಮ್ಮ ಕರ್ಮಾನುಸಾರವಾಗಿಯೇ ಬಂದದ್ದು. ಅವರಲ್ಲಿರುವಂತಹ ಈ ಸತ್ವ ರಜಸ್ಸು ತಮಸ್ಸು ಎನ್ನುವಂತಹ 3 ಗುಣಗಳ ಏರುಪೇರುನಿಂದಲೇನೆ ಇಂತಹ ದೇಹ ಬಂದದ್ದು. ಅದಕ್ಕೆ ಮೂಲಕವಾಗಿ ಪರಮಾತ್ಮನ ಇಚ್ಛೆ ಇದೆ, ಇದಕ್ಕನುಸಾರವಾಗಿಯೇ ಬಂದದ್ದು. ಆದ್ದರಿಂದ ಉತ್ತಮವಾಗಿರುವಂತಹ ಕ್ಷತ್ರಿಯ ಜನ್ಮ ಏನು ಈಗ ಬಂದಿದೆ, ಇಂತಹ ಅರ್ಜುನ ಎಷ್ಟೇ ಆದರೂ ಕೂಡ ಬ್ರಹ್ಮಜ್ಞಾನವನ್ನು ಪಡೆಯುವಂತಹ ಆ ಬ್ರಾಹ್ಮಣ ವರ್ಣಕ್ಕಿಂತಲೂ ಕೂಡ ನ್ಯೂನ ಅಲ್ವೇ ಅಂತ ಹೀಗೆಲ್ಲ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನೀವು ಹಾಗೆ ಏನೋ ಒಂದು ಸುಮ್ಮನೆ ವಿಚಾರವನ್ನು ಮಾಡ್ತಾ ಹೋಗ್ಬಿಟ್ರೆ ಅವಾಗ ಯಾವ ಪ್ರಮೇಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇಷ್ಟೇ ಇರೋದು, ಕರ್ಮ ಹಾಗೂ ಪ್ರಕೃತಿಯ ಗುಣಗಳಾಗಿರುವ ಸತ್ವರಜಸ್ತಮಸ್ ಎನ್ನುವಂತಹ 3 ಗುಣಗಳ ವ್ಯವಸ್ಥಾ, ಅದಕ್ಕೆ ತಕ್ಕದಾಗಿ ಅವರ ಪೂರ್ವದಲ್ಲಿ ಇರುವಂತಹ ಏನು ಯೋಗ್ಯತೆ ಇದೆ ಅದಕ್ಕನುಸಾರವಾಗಿಯೇ ದೇಹಗಳು ಬರೋದು. ಈಗ ಏನೇನೋ ಹೇಳ್ತಾರೆ ಅಂತ ನೀವು ಮನಸ್ಸಲ್ಲಿ ಗೊಂದಲ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನೀವು ಈ 4 ವರ್ಣದ ಬಗ್ಗೆನೇ ಯಾಕೆ ಮಾತಾಡೋದು? ಈ ಬೇರೆ ಪ್ರಾಣಿ ಶರೀರ ಎಲ್ಲ ಬರ್ತದಲ್ಲ, ಅದ್ರ ಬಗ್ಗೆ ನೀವು ವಿಚಾರ ಮಾಡಿದ್ದೀರಾ? ಯಾಕೋ ಪ್ರಾಣಿಗಳಾಗು ಅಂತ? ಅವುಗಳು ಕರ್ಮಾನುಸಾರವಾಗಿ ತಾನೇ ಬಂದಿರೋದು. ಮೃಗರಾಜ ಇದ್ದ, ಭಾಗವತದಲ್ಲಿ ಆ ಕಥೆ ಬರ್ತದೆ. ತಾನು ಕೊಟ್ಟಂತಹ ದಾನದ ಒಂದು ಅವ್ಯವಸ್ಥೆಯಾಗಿ ದತ್ತಾಪಹಾರ ದೋಷದಿಂದ, ಬ್ರಾಹ್ಮಣರ ಶಾಪದಿಂದ ಅವನಿಗೆ ಕೃಕಲಾಸ ಜನ್ಮ ಬಂತು, ಓತಿಕೇತ ಆದ. ನೋಡಿ, ರಾಜ ಇದ್ದ ಅವನು. ನೀವೆಲ್ಲರೂ ಅನ್ಕೊಂಡು ನಾವು ರಾಜರಾಗುವುದಾಗಿತ್ತಲ್ರಿ ಅಂತ. ಮತ್ತೆ ಓತಿಕೇತನೂ ಆಗಿದ್ದೀವಲ್ಲ, ಅವಾಗ ಏನ್ ಮಾಡೋದು? ಆದ್ರಿಂದ ಇವೆಲ್ಲವೂ ಕೂಡ ನಮ್ಮ ಕರ್ಮಾನುಸಾರವಾಗಿ ಬರ್ತದೆ. ಗುಣಗಳಲ್ಲಿರುವಂತಹ ವೈಪರೀತ್ಯದ ಮೂಲಕವಾಗಿ ಬರ್ತದೆ ಅಂತ ತಿಳ್ಕೊಂಡಾಗ ಏನ್ ದೋಷ ಇದೆ ಇದರಲ್ಲಿ? ಇದನ್ನ ದೋಷ ಅಂತ ಮೊದಲು ನಮ್ಮ ಬುದ್ಧಿಯಲ್ಲಿ ಪರಿಗಣಿಸಿಬಿಟ್ಟಿದ್ದಾರಲ್ಲ, ಹಾಕಿ ತುಂಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಇವು ಯಾವುದು ಏನ್ ಹೇಳ್ತಾ ಇದ್ದಾರೆ ಅರ್ಥವೇ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಾಗಲಿ, ಅಥವಾ ಇದೇನೋ ತಪ್ಪಿದೆ ಅದನ್ನು ಮುಚ್ಕೊಳ್ಳಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆಗಲಿ, ಈ ತರಹ ಏನು ಭಾವನೆ ಇಲ್ಲ. ಕರ್ಮಾನುಸಾರವಾಗಿ ದೇಹ ಬರೋದು ಅಂತನ್ನೋದು ಮೊದಲನೇದು. ಯಾವ ದೇಹ ಬರಬೇಕು ಅಂತನ್ನೋದು ಸತ್ವ ರಜಸ್ತಮಸ್ ಎನ್ನುವಂತಹ 3 ಗುಣಗಳ ಅಧೀನ, ಯೋಗ್ಯತಾ ಅಧೀನ, ಪರಮಾತ್ಮನ ಇಚ್ಛಾಧೀನ. ಪರಮಾತ್ಮ ಇಚ್ಛಿಸೋದು ಅಂದ್ರೆ ಹೇಗೆ ಇಚ್ಛಿಸ್ತಾನೆ ಅಂದ್ರೆ, ಇವನ ಕರ್ಮಾನುಸಾರವಾಗಿಯೇ ಇಚ್ಛಿಸೋದು, ಇವನ ಯೋಗ್ಯತಾನುಸಾರವಾಗಿಯೇ ಇಚ್ಛಿಸೋದು. ವಿದುರ ಶೂದ್ರ,
ಯಾಕೆ? ಪ್ರಶ್ನೆ ಕೇಳಿದ್ರ? ವಿದುರ ತುಂಬಾ ಜ್ಞಾನಿ ರೀ, ಯಮಧರ್ಮನ ಅವತಾರ, ನರಕಾಧಿಪತಿ. ನೀವು ಅವನ್ನ ಶೂದ್ರ ಅಂತ ಹೇಳಿ ಬೈದ್ರೆ, ಹೌದು ನಾ ಶೂದ್ರ ಅಂತ ಒಪ್ಕೊಳ್ತಾನ ಅವನು, ಅದರಲ್ಲಿ ಏನು ತಪ್ಪಿದೆ ಹೇಳಿ? ಮಾಂಡವ್ಯ ಋಷಿಗಳ ಶಾಪದಿಂದ ಇಚ್ಛಾದಿಂದಲೇನೆ ಶೂದ್ರತ್ವವನ್ನು ಪಡೆದ. ಆದರೆ ಅವನಿಗೆ ತುಂಬಾ ದುಃಖನೇ ಆಯ್ತಾ? ಎಲ್ಲರಿಗಿಂತ ಜಾಸ್ತಿ ಜ್ಞಾನಿನೇ ವಿದುರ, ಎಲ್ಲರೂ ಅವನ್ನೇ ಕೇಳ ಹೋಗ್ತಾ ಇದ್ರು. ಆದ್ರಿಂದ ಲೋಕದಲ್ಲಿ ಅನ್ಯಾಯ ಮಾಡಿದ್ದಾರೆ ಅಂತ ಆ ಎಲ್ಲ ವಿಚಾರಗಳನ್ನು ನೀವು ಈ ಪ್ರಮೇಯದಲ್ಲಿ ತರೋಂಗಿಲ್ಲ. ಮತ್ತೆ ಹಾಗೆ ಬ್ರಾಹ್ಮಣರಿಗೂ ಅನ್ಯಾಯ ಆಗಿದೆ, ಕ್ಷತ್ರಿಯರಿಗೂ ಅನ್ಯಾಯ ಆಗಿದೆ, ಅನ್ಯಾಯ ಅಂದ್ರೆ ಎಲ್ಲರಿಗೂ ಆಗಿದೆ. ಆ ಯಾವ ಪ್ರಮೇಯವನ್ನು ಇಲ್ಲಿ ತರತಕ್ಕದ್ದಲ್ಲ. ಸ್ತ್ರೀಯರ ಮೇಲೆ ಮತ್ತೆ ದೌರ್ಜನ್ಯ ಮಾಡ್ತಾರೆ ಅಂತ ಆದ್ರೆ ಸ್ತ್ರೀಯರಾಗಿ ಹುಟ್ಟಲೇಬಾರದು ಅಂತ ಅವ್ರು ಅನ್ಕೊಳ್ತಾರೆ ಪಾಪ. ಹಾಗಾದ್ರೆ ಸ್ತ್ರೀಯರು ಅಂತ ಯಾಕೆ ಹುಟ್ಟಿಸ್ದ ದೇವರು? ಅಲ್ಲ, ನಮ್ಮನ್ನು ಯಾಕೆ ಹುಟ್ಟಿಸ್ದ ಅಂತ ಮೊದಲೇ ಪ್ರಶ್ನೆ ಇದೆ ಅಲ್ಲ, ಅದಕ್ಕೇನು ಉತ್ತರ ಕೊಡೋದು? ಆದ್ರಿಂದ ಹೀಗೆ ಈ ಯಾವ ವಿಚಾರವನ್ನ ತಿಳಿಯತಕ್ಕದ್ದಲ್ಲ. ಈ ಚಾತುರ್ವರ್ಣ್ಯ 4 ವರ್ಣಗಳ ಸಮೂಹ ಅಂತನ್ನೋದು ಸತ್ವಾದಿ ಗುಣಗಳ ವಿಭಾಗದಿಂದ, ಅವರವರ ಕರ್ಮ ವಿಭಾಗದಿಂದ ಅವರಿವರಿಗೆ ಬರ್ತದೆ. ವೇದವ್ಯಾಸ ದೇವರು ಒಂದು ಹುಳವನ್ನು ಉದ್ಧಾರ ಮಾಡ್ತಾರೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ಹೇಳ್ತಾರೆ ನೋಡಿ. ಆ ಹುಳಕ್ಕೆ ಅನುಗ್ರಹ ಮಾಡೋ ಕಾಲಕ್ಕೆ, ಅದೇ ಮುಂದೆ ಅನುಶಾಸನ ಪರ್ವದಲ್ಲಿ ಆ ಕಥೆ ಬರ್ತದೆ. ಅದು ವಸ್ತುತಃ ಪರಮಾತ್ಮನ ಭಕ್ತ. ಅದು ಹುಳ ಹೇಗೆ ಭಕ್ತ ಎಂದ್ರೆ, ಅವನು ಮನುಷ್ಯನಾಗಿದ್ದ, ಶೂದ್ರ ಆಗಿದ್ದ, ಅವನು ತುಂಬಾ ಲೋಭಿ ಇದ್ದ, ಯಾರಿಗೂ 1 ಪೈಸೆ ಬಿಚ್ತಾ ಇರಲಿಲ್ಲ. ಆ ದೋಷದಿಂದ ಹುಳ ಆದ. ದೇವ್ರು ಹುಳ ಮಾಡ್ದನ್ರಿ ಅವನನ್ನ ಅಂತಂದ್ರೆ ನೋಡಿ, ಅಲ್ಲಿ ಏನೋ ಒಂದು ಕಾರ್ಯದಿಂದ ಶೂದ್ರನಾಗಿ ಹುಟ್ಟಿದ್ದ, ಅಲ್ಲೂ ತಪ್ಪು ಮಾಡಿದ್ದಕ್ಕೆ ಹುಳ ಆದ. ಆದ್ರೆ ತುಂಬಾ ಜ್ಞಾನ ಸಂಪನ್ನ ಆದ್ದರಿಂದ ವೇದವ್ಯಾಸ ದೇವರು ಅವನ ಮೇಲೆ ಪ್ರಸನ್ನ ಆದ್ರು. ರಾಜ್ಯ ಕೊಡ್ತೀನಿ ಬಾರಪ್ಪ, ಈ ದೇಹ ಬಿಡು ಅಂದ್ರು. ಇದೇ ದೇಹ ಚಲೋ ಅನಿಸ್ತದೆ ನನಗೆ ಅಂದ. ಇದೇ ದೇಹದಿಂದಲೇ ರಾಜ್ಯ ಮಾಡಿದ್ರು ಅವನನ್ನ. ಅದಾದ್ಮೇಲೆ ಏನಾಯ್ತು? ದೇಹವನ್ನು ಬಿಟ್ಟ, ಮತ್ತೆ ತಪಸ್ಸನ್ನ ಮಾಡಿ ಉತ್ತಮವಾದ ಬ್ರಾಹ್ಮಣ ಶರೀರವನ್ನು ಪಡೆದ. ನೋಡ್ರಿ, ಮತ್ತೆ ನಿಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ ಅಂತ ಅನ್ಬೇಡಿ. ಅವನು ನಿಜವಾಗಿಯೂ ಬ್ರಾಹ್ಮಣ ಅಂತಿದ್ದ. ಆದ್ದರಿಂದ ಅವನು ಬ್ರಾಹ್ಮಣನಾಗಿಯೇನೆ ಮುಂದೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ 2ನೇ ಪ್ರಮೇಯ ಹೇಳ್ತಾ ಇರೋದು. ಯೋಗ್ಯತೆಯೇ ನಮ್ಮ ಸ್ವರೂಪ ದೇಹದಲ್ಲಿಯೇನೆ ಬ್ರಾಹ್ಮಣತ್ವ, ಕ್ಷತ್ರಿಯತ್ವ, ವೈಶ್ಯತ್ವ, ಶೂದ್ರತ್ವ ಎನ್ನುವಂತಹ ಧರ್ಮಗಳು ಇರ್ತಾವೆ ಅನ್ನೋದು. ಇದು 2ನೇ ಅಂಶ. ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಅಂತ್ಯದೇಹೋ ಯಥಾ ನಿಜ, ಮೋಕ್ಷ ಆಗುವ ಪೂರ್ವದ ಶರೀರ ಅಂತೇನಿರ್ತದೆ, ಅಂದ್ರೆ ಈ ದೇಹ ಬಿಟ್ಟ ಅಂದ್ರೆ ಅವನು ಮೋಕ್ಷಕ್ಕೆ ಹೋಗೋದು, ಅಂತಹ ಅವಸ್ಥೆ ಬರ್ತದಲ್ಲ, ಆ ಕೊನೆಯ ದೇಹ ಚರಮ ಶರೀರ ಅನ್ನೋದು ಅವರ ಸ್ವರೂಪಭೂತವಾಗಿರುವಂತಹ ದೇಹಕ್ಕೆ ಸದೃಶವಾಗಿರ್ತದೆ. ಪರೀಕ್ಷಿನ್ ಮಹಾರಾಜ ಇದ್ದಾನೆ, ಅವನ ಚರಮ ಶರೀರ ಅದು. ಯಾವ ಚರಮ ಶರೀರಕ್ಕೇನೆ ತಕ್ಷಕ ಕಚ್ಚಿ ಮೃತನಾಗಬೇಕು ಅಂತ ಶಾಪ ಇರೋದು. ತಕ್ಷಕ ಬಂತು, ಕಚ್ಚಿತು. ಆದರೆ ಶುಕಾಚಾರ್ಯರ ಪರಮಾನುಗ್ರಹದಿಂದ ಅವನಿಗೇನು ವೇದನಾದಿಗಳಾಗಲಿಲ್ಲ ಅಥವಾ ನರಕಾದಿಗಳಾಗಲಿಲ್ಲ. ಅವನು ಉತ್ತಮವಾಗಿರುವಂತಹ ಅಮುಕ್ತ ಸ್ಥಾನ ವೈಕುಂಠಕ್ಕೇನೆ ಹೋದದ್ದು. ಹೇಗೆ ಹೋದ? ಅವನು ನಿಜವಾಗಿಯೂ ಕ್ಷತ್ರಿಯನೇ. ಅವನಿಗೆ ಬ್ರಾಹ್ಮಣ ಹೋಗ್ಲಿಲ್ವಲ್ಲ, ಕ್ಷತ್ರಿಯನಾಗಿ ಹೋದದ್ದು. ಆದ್ದರಿಂದ ಚರಮ ಶರೀರ ಅಂತ ಬಂದಾಗ ಇವರು ಸ್ವರೂಪಭೂತವಾಗಿರುವಂತಹದ್ದು ದೇಹ ಇದೆ. ಅಲ್ಲೂ ಕೂಡ ಈ ಬ್ರಾಹ್ಮಣ್ಯ, ಕ್ಷತ್ರಿಯತ್ವ, ವೈಶ್ಯತ್ವ, ಶೂದ್ರತ್ವ ಎನ್ನುವಂತಹ ಧರ್ಮಗಳು ಇರ್ತವೆ. ಅದಕ್ಕನುಸಾರವಾಗಿಯೇ ಅವರು ಮೋಕ್ಷವನ್ನು ಪಡಿತಾರೆ. ಇದೊಂದು ಪ್ರಮೇಯವೂ ಇದೆ. ಹೇಗೆ ಪುರುಷತ್ವ, ಸ್ತ್ರೀತ್ವ ಅನ್ನೋದು ದೇಹದಲ್ಲಿದೆ ಅಂತ ನಾವು ತಿಳ್ಕೊಳ್ತೀವಲ್ಲ, ಹಾಗೆ ಸ್ವರೂಪದಲ್ಲೂ ಇದೆ ರೀ. ಈಗ ನೋಡಿ, ಲಕ್ಷ್ಮೀದೇವಿಗೆ ಮೋಕ್ಷ ಆಗಿದೆಯೋ ಇಲ್ಲೋ? ಆಗಿದೆ. ಲಕ್ಷ್ಮೀದೇವಿ ಪುರುಷನೋ ಸ್ತ್ರೀನೋ ಅಂದ್ರೆ ಅವಶ್ಯವಾಗಿ ಸ್ತ್ರೀನೇ ಅವಳು. ಮೋಕ್ಷದಲ್ಲೂ ಕೂಡ ಸ್ತ್ರೀಯಾಗೇ ಇರ್ತಾಳೆ. ಸ್ತ್ರೀತ್ವ ಅನ್ನೋದು ಅವಳ ಸ್ವಭಾವ. ಈಗಿರುವಂತಹ ದೇಹದಲ್ಲಿ ಸ್ತ್ರೀತ್ವ ಇದೆ ನಿಜ, ಅಥವಾ ಪುರುಷತ್ವ ಇದೆ. ಆದರೆ ನಮ್ಮ ಜೀವ ಸ್ವರೂಪ ಅಂತ ಏನಿದೆ ಅಲ್ಲ, ಅದು ಪುರುಷನೋ ಸ್ತ್ರೀನೋ ಯಾರಿಗೆ ಗೊತ್ತು? ಏನ್ರಿ ಎಲ್ಲಾದ ಮೇಲೂ ಸಂಶಯ ಪಡಿಸ್ಬಿಡ್ತೀರಲ್ಲ ಅಂದ್ರೆ, ನೀವು ವಿಚಾರ ಮಾಡ್ತಾ ಹೋದಾಗ ಎಲ್ಲ ಹಾಗೇ ಇದೆ.
ಒಂದು ನಿಯಮ ಇದೆ. ಯಾರು ಸ್ವಾಭಾವಿಕವಾಗಿ ಪುರುಷರು ಅಂತಾಗಿರ್ತಾರೋ ಅವರಿಗೆ ಇಚ್ಛಾದಿಂದ ಶಾಪದಿಂದ ಸ್ತ್ರೀ ದೇಹ ಬರಬಹುದು. ಆದರೆ ಸ್ವಾಭಾವಿಕವಾಗಿ ಸ್ತ್ರೀಯರು ಅಂತ ಆಗಿರ್ತಾರಲ್ಲ ಅವರಿಗೆ ಯಾರು ಶಾಪ ಕೊಟ್ಟರು ಪುರುಷತ್ವ ಬರಲ್ಲ. ಯಾಕೆಂದ್ರೆ ಸ್ತ್ರೀತ್ವ ಅನ್ನೋದು ಹಾಗಿದೆ. ಬಹಳ ಪ್ರಸಿದ್ಧವಾದ ಕಥೆ ನಾವು ಹೇಳಿದ್ದೇವೆ. ಅಂಬಾ ವರಾಂಗಿ ಎನ್ನುವಂತಹ ಒಬ್ಬ ವಸುಪತ್ನಿ ಅವಳು ಶಾಪದ ಕಥೆ ಆಯಿತು. ಭೀಷ್ಮಾಚಾರ್ಯರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದು, ತಾನೇ ಪುರುಷ ದೇಹದಲ್ಲಿ ಪುರುಷತ್ವವನ್ನು ಪಡೆಯೋಣ ಅಂತ ತಪಸ್ಸನ್ನು ಮಾಡಿದ್ದು. ಪುರುಷತ್ವ ಬರೋದಿಲ್ಲ. ಯಾಕೆ? ಸ್ವಾಭಾವಿಕವಾಗಿ ಅವಳು ಸ್ತ್ರೀ. ನೋಡಿ, ಈ ಅಂಶವನ್ನು ಹೇಳಿದ್ಯಾರು? ಆಚಾರ್ಯರೇ ತೋರಿಸ್ಕೊಟ್ಟಿದ್ದು. ಸ್ವಾಭಾವಿಕವಾಗಿ ಪುರುಷರು, ಸ್ವಾಭಾವಿಕವಾಗಿ ಸ್ತ್ರೀಯರು ಅಂತಿರ್ತಾರೆ. ಈ ದೇಹದ ಮೇಲೆ ಹೋಗ್ಬೇಡಿ. ಆ ಅಂಬ ತಾನು ಮತ್ತೆ ಅವತಾರವನ್ನು ಮಾಡಿ ಬರ್ತಾಳಲ್ಲ ಶಿಖಂಡಿಯಾಗಿ. ಆ ಶಿಖಂಡಿ ಅನ್ನೋದೇನು? ಪುರುಷತ್ವ ಬಂದದಲ್ಲ. ಪುರುಷನಾಗಿರುವಂತಹ ಆ ಸ್ಥೂಣಾಕರಣ ತುಂಬು ಎನ್ನುವಂತಹ ಗಂಧರ್ವ ತಾನು ಇವಳ ಮೇಲೆ ಪ್ರಸನ್ನನಾಗಿ ತನ್ನ ಶರೀರವನ್ನು ಕೊಡ್ತಾನೆ. ನೀನು ನನ್ನ ಶರೀರದಲ್ಲಿ ಕೂತ್ಕೊಳ್ತ. ಯಾಕೆಂದ್ರೆ ನೀನು ಏನ್ ಕಷ್ಟಪಟ್ಟರು ಕೂಡ ನಿನಗೆ ಪುರುಷ ದೇಹ ಬರಲ್ಲ. ನಿನಗೆ ಶಾಪ ಕೊಟ್ಟರು ಬರಲ್ಲ. ಪುರುಷ ಆಗೋದು ಶಾಪ ಕೊಟ್ಟರು ಕೆಲಸ ಮಾಡಲ್ಲ ರೀ ಅವರು. ಅದಕ್ಕೇನಾದ್ರೂ ಬಹಳ ದೊಡ್ಡವರು ಅಂತ ಕೊಟ್ರೆ ಪರಮಾತ್ಮ ಆ ಮಾತು ಸತ್ಯ ಮಾಡ್ಲಿಕ್ಕೆ ಪುರುಷ ಇರುವಂತಹ ಒಂದು ಶರೀರದಲ್ಲಿ ಇವಳನ್ನು ಸೇರಿಸ್ಬಿಡ್ತಾನೆ ಅಷ್ಟೇ ಹೊರತು ನೇರವಾಗಿ ಪುರುಷ ದೇಹದಲ್ಲಿ ಪ್ರವೇಶ ಅನ್ನೋದು ಸ್ತ್ರೀಯರಿಗೆ ಬರಲ್ಲ. ಯಾಕೆ? ಸ್ವಾಭಾವಿಕವಾಗಿ ಸ್ತ್ರೀಯರು ಅಂತ. ಆದ್ದರಿಂದ ಸ್ವಭಾವದಲ್ಲೇ ಪುರುಷತ್ವ, ಸ್ವಭಾವದಲ್ಲಿ ಸ್ತ್ರೀತ್ವ ಅಂತ ಅನ್ನೋದು ಹೇಗಿರ್ತದೋ ಹಾಗೆ ಇವುಗಳು ಕೂಡ ಈ ಅಂಶವನ್ನು ಮರೆಯತಕ್ಕದ್ದಲ್ಲ. ನೋಡಿ, ನಾವು ಆ ಕೀಟದ ಕಥೆಯನ್ನು ಹೇಳಿದ್ವಲ್ಲ, ಅವನು ನಿಜವಾಗಿಯೂ ಬ್ರಾಹ್ಮಣನೇ, ಹಾಗೆ ಅವನು ಮೋಕ್ಷಕ್ಕೆ ಹೋದ ಅಂತ ಕೊನೆ ಕಥೆ ಹೇಳಿದ್ವಲ್ಲ. ಮತ್ತೆ ಹಾಗಾದ್ರೆ ಶೂದ್ರ ಯಾಕಾದ ಅವನು? ಯಾರು ತಮ್ಮನ್ನು ತಾವು ಬ್ರಾಹ್ಮಣರು ಅಂತ ಅನ್ಕೊಂಡು ನಾವೇನ್ ಮಾಡಿದ್ರು ನಡೀತದೆ ಅಂತ ನೀವು ಅನ್ಕೊಂಡಿದ್ರೆ ಈ ಕೀಟ ಕಥೆ ನೆನಪು ಮಾಡಿಕೊಂಡು ನಿತ್ಯ ಸಂಧ್ಯಾವಧೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ, ಇಲ್ಲ ನಮಗೂ ಕೂಡ ಶೂದ್ರ ಜನ್ಮ ಬಂದ್ರೆ ಒಂದ್ ರೀತಿ ಒಳ್ಳೇದು, ಮನುಷ್ಯರಾಗಿ ಹುಟ್ಟಿದ್ದೀವಲ್ಲ, ಹುಳ ಆದ್ರೆ ಏನ್ ಮಾಡೋದ್ರಿ? ಆದ್ರಿಂದ ಇದು ಯಾವುದೂ ಕೂಡ ದ್ವೇಷ, ಅಸೂಯ ಅಥವಾ ಸುಮ್ಮನೆ ಏನೋ ವ್ಯವಸ್ಥೆಗೆ ಅಂತ ಮಾಡಿದ್ದಲ್ಲ. ಇದರಿಂದ ಉತ್ತಮವಾಗಿರುವಂತಹ ಗತಿಯನ್ನ ಪಡಿಲಿಕ್ಕೆ ಅಂತ ಅವ್ರಿಗೆ ಎಷ್ಟಾಗ್ತದೋ ಅಷ್ಟರಿಂದನೇ ಆಗೋದು. ಅಷ್ಟೇ ಸಾಕು. ಇನ್ನು ಸಾಧನೆ ಮಾಡ್ಲಿಕ್ಕೆ ಆಗದೇ ಇರುವಂತಹ ದೇಹಗಳು ಅಂತಿವೆ. ಹುಳ, ಸಿಂಹ ಆದ್ರೆ ಏಕಾದಶಿ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಆದ್ರಿಂದ ಮನುಷ್ಯ ದೇಹ ಬೇಕು. ನಿಜ, ಸಾಧನೆ ಮಾಡ್ಲಿಕ್ಕೆ ಇರುವಂಥದ್ದು ಮನುಷ್ಯ ದೇಹ ಅಂತ ಹೇಳ್ತಾರೆ ಹೊರತು ನೀವು ಬ್ರಾಹ್ಮಣ ಆದಷ್ಟೇ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಎಲ್ಲರೂ ಹೇಳಿದ್ದಾರೆ ಏನು ಹೇಳಿ? ಯಾರೋ ಹೇಳ್ತಿರ್ಬೋದು, ಅದು ಶಾಸ್ತ್ರ ಮಾತ್ರ ಹಾಗೆ ಹೇಳಲ್ಲ. ಆದ್ದರಿಂದ ಈ ಚಾತುರ್ವರ್ಣದ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡಾಗ ನಮ್ಮ ಅನುಗ್ರಹಕ್ಕಾಗಿಯೇ ಪರಮಾತ್ಮ ಇದನ್ನು ಮಾಡಿರೋದು. ನೋಡ್ರಿ, ಅರ್ಜುನ ಪ್ರಿಯನೇ ಅಂತ ಆಗಿದ್ರೆ ಅವನು ಬ್ರಾಹ್ಮಣ ಅಂತ ಹುಟ್ಟಿಸ್ಬೋದಾಗಿತ್ತಲ್ಲ, ಕ್ಷತ್ರಿಯ ಅಂತ ಯಾಕೆ ಮಾಡಿದ್ದು? ನೀವೇ ತಾನೇ ಹೇಳೋದು ಕ್ಷತ್ರಿಯರಿಗಿಂತಲೂ ಕೂಡ ಬ್ರಾಹ್ಮಣರೇ ಶ್ರೇಷ್ಠ ಅಂತ. ಮತ್ ಬ್ರಾಹ್ಮಣ ಅಂತಾನೆ ಮಾಡ್ಬೋದಾಗಿತ್ತಲ್ಲ ಅರ್ಜುನನನ್ನ, ಕ್ಷತ್ರಿಯ ಅಂತ ಯಾಕೆ ಮಾಡ್ಬೇಕು? ಹೌದಲ್ವೇ? ಮತ್ತೆ ಇಷ್ಟೋಸಿ ಪ್ರಿಯತಮ ಅಂತೆಲ್ಲ ಕರೆದಿದ್ದಾನೆ ಅರ್ಜುನನ್ನ. ಏನೋ ಪ್ರಿಯ ಅಂತೆಲ್ಲ ಅಂದ್ಬಿಟ್ಟು ಬ್ರಾಹ್ಮಣ ಹುಟ್ಟಿಸಿದ ನನ್ನ ಅಂತ ಅವನನ್ನ. ಅದು ಯಾವುದೂ ಕೂಡ ಕಾರಣ ಅಲ್ಲ. ಸಾಧನೆಗೆ ಬೇಕಾಗಿರುವಂಥದ್ದು ಮನುಷ್ಯ ದೇಹ ಅಷ್ಟೇ, ಭಾರತ ಭೂಮಿಯಲ್ಲಿ ಜನ್ಮ, ಇವೆರಡು ಬೇಕು. ಅದು ಸಾಧನೆ ಯಾವ ತರಹ ಇರ್ತದೆ? ನಾನು ಸನ್ಯಾಸ ತಗೊಳ್ತೀನಿ ಅಂದ್ರೆ ಅದು ಶೂದ್ರನಿಗೆ ಆಗೋದಿಲ್ಲ. ಹೀಗೆ ಅರ್ಜುನ ತಗೊಳ್ತೀನಿ ಅಂದ್ರೆ ಬೇಡ ಅಂತ ಇದ್ದಾನೆ. ಇನ್ನು ಎಲ್ಲರಿಗೂ ಸನ್ಯಾಸ ಅನ್ನೋದು ವಿಹಿತನ? ಆಗ ವಿಧಾನ ಪ್ರಶ್ನೆ ಬಂದಾಗ ಯಾವುದನ್ನು ಮಾಡಿದಾಗ ನಿಮ್ಗೆ ಒಳ್ಳೆಯದು ನನಗೆ ಗೊತ್ತಿದೆಯೋ ಅದಕ್ಕನುಸಾರವಾಗಿಯೇ ನಿಮ್ಮ ಕರ್ಮ ಇರ್ತದೆ, ಅದಕ್ಕನುಸಾರವಾಗಿಯೇ ನಿಮ್ಮ ದೇಹ ಬರೋದು, ಅದಕ್ಕನುಸಾರವಾಗಿಯೇ ವರ್ಣವೂ ಬರೋದು. ಇದೊಂದು ಏನು ಕೂಡ ಕಾಠಿಣ್ಯ ಇಲ್ಲ. ಇದನ್ನು ಅನೇಕ ಬಾರಿ ನೀವು ಮೆಲುಕು ಹಾಕಬೇಕು. ಆಗ ಇದರಲ್ಲಿರುವಂತಹ ಮೇಲ್ನೋಟಕ್ಕೆ ಜನ ನಮ್ಮ ಮೇಲೇನು ದೋಷ ಏರಿಸಿದ್ದಾರಲ್ಲ ಅವೆಲ್ಲವೂ ಹೋಗ್ತಾರೆ. ಆದ್ದರಿಂದ ಅವರವರ ಕರ್ಮಾನುಸಾರವಾಗಿ ಅವರ ಯೋಗ್ಯತೆ ಏನಿದೆ ಅದಕ್ಕೆ ತಕ್ಕಾಗಿರುವಂತಹ ಗುಣಗಳ ವಿಭಾಗವನ್ನು ಪರಮಾತ್ಮ ಮಾಡಿ ಅವರಿಗೆ ವಿಶಿಷ್ಟವಾಗಿರುವಂತಹ ದೇಹವನ್ನು ಕೊಡೋ ಕಾಲಕ್ಕೆ ಅಲ್ಲೊಂದು ವರ್ಣವನ್ನು ಕೊಡ್ತಾ ಇದ್ದಾನೆ. ತನ್ಮೂಲಕವಾಗಿ ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಹೀಗಾಗಿದ್ರೆ ನೀವು ದೋಷ ಎಣಿಸ್ಬೋದಾಗಿತ್ತು. ಅಂದ್ರೆ ಉತ್ತಮವಾಗಿರುವಂತಹ ವರ್ಣದಿಂದಲೇನೆ ಮೋಕ್ಷ,
ಈ ಅಧಮ ವರ್ಣಗಳಿಂದ ಮೋಕ್ಷ ಆಗೋದೇ ಇಲ್ಲ, ಅದನ್ನು ಪ್ರಯತ್ನ ಮಾಡಿಬಿಟ್ಟು ನೀವು ಬ್ರಾಹ್ಮಣರಾಗಿ ಹುಟ್ಟಲಿಕ್ಕೆ ಶ್ರಮ ಪಡಿ ಅಂತ ಅನ್ನೋದಿದ್ರೆ ನೀವು ದೋಷ ಹೇಳ್ಬೋದಾಗಿತ್ತು. ಹಾಗೇನಿಲ್ವಲ್ಲ. ಅದಕ್ಕೆ ಎಲ್ಲಾದ್ರೂ ಕೂಡ ಹೀಗೆ ಇರಬೇಕು ಅಂತ ವಿಧಾನ ಮಾಡೋ ಕಾಲಕ್ಕೆ ಬ್ರಾಹ್ಮಣರಾಗೇ ಇರಬೇಕು, ಕ್ಷತ್ರಿಯರಾಗೇ ಇರಬೇಕು, ಶೂದ್ರರಾಗೇ ಇರಬೇಕು ಅಂತ ವಿಧಾನ ಮಾಡಿದ್ದಾರಾ? ಇಲ್ಲ. ಸ್ವ ವರ್ಣಾಶ್ರಮೋಚಿತ ಕಾರ್ಯ ಅಂತ ಹೀಗೆ ಹೇಳ್ತಾರೆ. ಅವರವರಿಗೆ ವಿಹಿತವಾಗಿರುವಂತಹ ಕಾರ್ಯಗಳು ಅಂತ ಏನಿವೆ ಅದನ್ನ ಮಾಡಿಬಿಟ್ರೆ ಸಾಕು. ಅವರು ಬೇರೆ ಯಾವುದನ್ನು ಮಾಡಬೇಕಾಗಿಲ್ಲ. ಸ್ತ್ರೀಯರಿಗೆ ಅವರು ತಮ್ಮ ಪತಿ ಸೇವಾ ಅಂತ ಅನ್ನೋದು ಬಹಳ ಶ್ರೇಷ್ಠವಾಗಿರುವ ಕಾರ್ಯ. ಅವರನ್ನು ಬಿಟ್ಟು ನಾವು ಸಂಧ್ಯಾವಂದನೆ ಮಾಡ್ತಾ ಕೂತ್ಕೊಳ್ತೀನಿ ಅಂದ್ರೆ ಅದ್ರಲ್ಲಿ ಪಾಪ ಇದೆ, ಅದು ಇವರಿಗೆ ಮಾಡ್ಬೇಕಾಗುತ್ತೆ. ನೀವು ಹೀಗೆ ಮಾಡಿ, ಅವ್ರು ಮಾಡಲ್ಲ ಅಂತಂದ್ರೆ ಮಾಡು ಬೇಕಾದ್ರೆ ಬೋಧನೆ ಮಾಡಿ, ಪುಣ್ಯ ಇದೆ. ಅವ್ರನ್ನ ಪ್ರೇರಣೆ ಮಾಡ್ರಿ, ಮಾಡಿಸಿದ ಪುಣ್ಯ ನಿಮಗಿದೆ. ಅವ್ರು ಮಾಡಿರೋ ಅರ್ಧ ಭಾಗ ನಿಮ್ಗೆ ಪುಣ್ಯ ಇದೆ ಅಂತ ದಾಸರು ಹೇಳಿದ್ದಾರೆ ನೋಡಿ. ಸುಲಭವಾಗಿದೆ ರೀ. ಮತ್ತೆ ನೀವು ಅಡುಗೆನ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು ಅಂದ್ರೆ ಯಾಕೆ ಕಷ್ಟಪಡ್ತೀರಾ? ಅಂದ್ರೆ ಈ ಕಾರ್ಯಗಳಿಂದಲೇ ಇವರಿಗೆ ಉತ್ತಮವಾಗಿರುವ ಗತಿ ಅಂತನ್ನುವ ನಿರ್ಧಾರವನ್ನ ಮಾಡಿದ್ದು ಕೇವಲ ಪರಮಾತ್ಮ ಸುಮ್ಮನೆ ಹಾಗೆ ಮಾಡಿಬಿಟ್ಟ ಅಂತನೂ ಅಲ್ಲ. ಅವರ ಯೋಗ್ಯತೆಯನ್ನು ತಿಳಿದು, ಅವರ ಕರ್ಮವನ್ನು ತಿಳಿದು, ಹಾಗೇನೆ ಪ್ರಕೃತಿಯ ಗುಣಗಳ ವಿಭಾಗವನ್ನ ಮಾಡಿ ಅವರಿಗೆ ಉತ್ತಮವಾಗಿರುವ ಈ ಬ್ರಾಹ್ಮಣಾದಿ ವರ್ಣಗಳಲ್ಲಿ ಜನ್ಮವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಹೀಗೆ ಮಾಡೋ ಕಾಲಕ್ಕೆ ನಾನು ಯಾವ ಫಲವನ್ನೂ ಅಪೇಕ್ಷಿಸೋದಿಲ್ಲ. ಆದ್ದರಿಂದ ನಾನು ಅಕರ್ತ, ಈ ಚಾತುರ್ವರ್ಣದ ಕರ್ತ ನಾನು. ಆದರೆ ನಾನು ಅಕರ್ತಾನೂ ಹೌದು. ನನಗೆ ಇದರಿಂದ ಏನು ಅಪೇಕ್ಷೆ ಇದೆ? ನಾಳೆಯಿಂದ ಬ್ರಾಹ್ಮಣರು ಮತ್ತು ಹಾಲು ಅಭಿಷೇಕ ನನ್ನ ತಲೆ ಮೇಲೆ ಹಾಕ್ತಾರೆ, ಇದು ಯಾವ ಫಲವೂ ನನಗೆ ಬೇಕಾಗಿಲ್ಲ, ನಿಮ್ಮ ಒಳಿತಿಗಾಗಿ ನಾನು ಇದನ್ನು ಮಾಡಿರೋದು ಅಂತ. ಕೆಲವೊಂದು ಈ ನಮ್ಮ ಸಲುವಾಗಿ ಮಾಡಿದ್ದು ಅಂತ ಇರ್ತಾವಲ್ಲ, ಅದನ್ನು ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈ ಆಗಲ್ಲ. ತಂದೆ ಯಾವುದೋ ಒಂದು ಕಾರ್ಯ ಹೇಳಿರ್ತಾನೆ, ಇದನ್ನ ನೀವು ಮಾಡ್ಕೋತ ಹೋಗಿ ಸುಮ್ಮನೆ, ನಿಂಗೆಲ್ಲ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅಯ್ಯೋ ನಮ್ಮಪ್ಪ ಏನು ಬುದ್ಧಿ ಇಲ್ಲ ರೀ, ಅವನಿಗೆ ಏನೇನೋ ಹೇಳ್ತಾನೆ ಅಂತ ಅನಿಸ್ತಿರ್ತದೆ. ಕೊನೆಗೆ ಅದು ಗೊತ್ತಾಯ್ತು ಅಂದಾಗ ಓ ಇದ್ರ ಸಲುವಾಗಿ ಹೇಳಿರೋದಾ ಅಂತ ಗೊತ್ತಾಗ್ತದೆ. ಹಾಗೆ ನೀವು ಕೂಡ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಗುರುಗಳ ಹತ್ರ ಹೋಗಿ, ಮುಂದದನ್ನೇ ಕೃಷ್ಣ ಹೇಳ್ತಾನೆ, ಹೋಗಿ ತಿಳಿದುಕೊಂಡಾಗ ಯಾಕೆ ಈ ಒಂದು ವಿಚಾರವನ್ನ ಕೃಷ್ಣ ಗೀತೆಯನ್ನು ಹೇಳ್ದ ಅಂತ ನೋಡು ಇನ್ನೂ ಸುಸ್ಪಷ್ಟವಾಗ್ತದೆ. ಇದು ಮೊದಲನೇ ಹಂತ ಅಂತ ಅಂದ್ಕೊಳ್ಳಿ. ಇದೇ ರೀತಿಯಲ್ಲಿ ವಿಚಾರ ಮಾಡ್ತಾ ಹೋಗ್ರಿ, ಆಗ ಇನ್ನೂ ಸ್ಪಷ್ಟವಾಗಿ ಈ ಶ್ಲೋಕದ ಅರ್ಥ ಆಗ್ತದೆ. ಯಾಕೆ ಎಲ್ಲಾ ಸಮಯವನ್ನ ನಾವು ಇಲ್ಲೇ ಕಳೆದ್ವಿ ಅಂತ. ಆದ್ದರಿಂದ ಹೀಗೆ ಪರಮಾತ್ಮ ಈ 4 ವರ್ಣಗಳ ಸೃಷ್ಟಿಯನ್ನ ಮಾಡಿ ಅವರವರಿಗೆ ಯೋಗ್ಯವಾಗಿರುವಂತಹ ಕರ್ಮವನ್ನ ವಿಧಾನ ಮಾಡಿದ್ದಾನೆ. ತನ್ಮೂಲಕವಾಗಿಯೇ ಅವರಿಗೆ ಮೋಕ್ಷ ಇರೋದು ಅಂತಾದ್ದರಿಂದ ಕ್ಷತ್ರಿಯ, ಈಗ ಅರ್ಜುನ ನೀನು ಕ್ಷತ್ರಿಯ ಆದ್ದರಿಂದ ಯುದ್ಧ ರೂಪವಾಗಿರುವಂತಹ ಕರ್ಮವನ್ನ ನೀನು ನನ್ನ ಪ್ರೀತಿಗಾಗಿ ಮಾಡಬೇಕು, ಆಗ ನಿನಗೆ ಉತ್ತಮ ಗತಿ ಇದೆ. ಹೀಗೆ ಪರಮಾತ್ಮ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟು ಜ್ಞಾನಿಗಳು ಹೇಗಿರ್ತಾರೆ ಅಂತ ಅವರ ಮಹತ್ವವನ್ನು ಮತ್ತೆ ಸ್ವಲ್ಪ ಸಾರ್ತಾನೆ. ಕರ್ಮವನ್ನು ಮಾಡಬೇಕು ಅಂತ ಹೇಳಿಕೊಟ್ರಿ, ಆದ್ರಿಂದ ಮತ್ತೆ ಈ ಬ್ರಾಹ್ಮಣರು ಪ್ರಾರಂಭ ಮಾಡ್ಕೊಂಡ್ಬಿಟ್ರು, ಆ ಯಜ್ಞ ಈ ಯಜ್ಞ ಅಂತ ದ್ರವ್ಯ ತ್ಯಾಗ ರೂಪವಾಗಿರುವಂತಹ ಯಜ್ಞವನ್ನು ಮಾಡ್ತಾ ಇದ್ದಾರೆ. ತುಪ್ಪ ಹಾಕ್ತಾರೆ, ಅದನ್ನು ಮಾಡ್ತಾರೆ, ನಾನಾ ವಿಧವಾಗಿರುವಂತಹ ಹವಿಷ್ಗಳನ್ನ ಅರ್ಪಣೆ ಮಾಡ್ತಾರೆ. ಆದರೆ ಇದೆಲ್ಲ ಯಜ್ಞಕ್ಕಿಂತಲೂ ಕೂಡ ಒಂದು ಶ್ರೇಷ್ಠವಾಗಿರುವಂತಹ ಯಜ್ಞ ಇದೆ. ಅದು ಯಾವುದು ಅಂದ್ರೆ ಜ್ಞಾನ ಯಜ್ಞ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ದ್ರವ್ಯಮಯವಾಗಿರುವಂತಹ ಯಜ್ಞಕ್ಕಿಂತಲೂ ಕೂಡ ಜ್ಞಾನ ಯಜ್ಞವೇ ಶ್ರೇಷ್ಠ. ಜ್ಞಾನವನ್ನು ಸಂಪಾದನೆ ಮಾಡೋದು, ಅದರ ಸಲುವಾಗಿ ಪ್ರಯತ್ನವನ್ನು ಮಾಡೋದು, ಇದುವೇ ಶ್ರೇಷ್ಠವಾದದ್ದು. ಯಾಕೆ ಅಂದ್ರೆ ಏನು ನಾವು ಕರ್ಮಗಳನ್ನು ಮಾಡ್ತೀವಲ್ಲ, ಈ ಎಲ್ಲವೂ ಕೂಡ ಯಾವಾಗ ಸಫಲ ಆಗ್ತಾವ ಗೊತ್ತಾ? ಜ್ಞಾನ ಬಂದಾಗೆ ಸಫಲ ಆಗೋದು. ನೋಡಿ, ಈ ಪ್ರದಕ್ಷಿಣೆ ನಮಸ್ಕಾರ ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡ್ತಾರಲ್ಲ, ಇವರಿಗೆ ಕೊನೆ ತನಕನೂ ಕೂಡ ತಿಳ್ಕೊಳ್ಬೇಕು, ಓದಬೇಕು ಅಥವಾ ಭಗವಂತನ ಕಥೆ ಕೇಳಬೇಕು ಅಂತ ಅನಿಸಿಲ್ಲ ಅಂದ್ರೆ ಅವೆಲ್ಲವೂ ನಿಷ್ಫಲ ಆಗಿದೆ ಅಂತ ಅರ್ಥ. ನಾವು ಮಾಡಿರೋ ಕೆಲಸ ನಮ್ಗೆ ಫಲ ಕೊಟ್ಟೋದೇ ಇಲ್ಲ ಅಂತ ನೀವು ದೇವರ ಹತ್ರ ಹೋಗಿ ಕೇಳಬೇಡಿ, ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ಯಾವ ಕರ್ಮವನ್ನ ನೀವು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಆ ಕರ್ಮದ ಫಲ ನನಗೆ ಬಂದಿದೆಯೋ ಇಲ್ವೋ
ಅದು ನೀವು ವಿಚಾರ ಮಾಡಬೇಕಾಗಿದ್ರೆ ನೀವು ಭಗವಂತನ ಕಥೆ ಕೇಳಿ ಪ್ರಾರಂಭ ಮಾಡಿದ್ದೀರಾ? ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ ಯದಿ ರತಿಂ ಶ್ರಮಯೇವ ಹಿ ಕೇವಲಂ. ಭಾಗವತದ ಮಾತಿದು. ನೀವು ಮಾಡಿರುವಂತಹ ಧರ್ಮ ಇನ್ನ ಕಥೆ ಕೇಳಬೇಕು, ಪರಮಾತ್ಮನ ಬಗ್ಗೆ ತಿಳಿಬೇಕು, ಗೀತಾದಿ ಸಚ್ಚಾಸ್ತ್ರಗಳನ್ನು ಓದಬೇಕು, ಇಲ್ಲಿರುವ ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ಲ ಅಂದ್ರೆ ನೀವು ಕೇವಲ ದೇಹತಃ ಶ್ರಮ ಪಟ್ಟಿದ್ದೀರಾ. ಇಲ್ರಿ, ಎಷ್ಟೆಲ್ಲ ಕಷ್ಟಪಡ್ತೀವಿ, ಎಷ್ಟೆಲ್ಲ ಸಾಮಗ್ರಿಗಳನ್ನು ಸಂಪಾದನೆ ಮಾಡ್ತೀವಿ, ಎಷ್ಟು ದುಡ್ಡು ಖರ್ಚಾಯಿತು ಅಂತೆಲ್ಲ ಹೇಳ್ತೀರಲ್ಲ ನೀವು. ಇದರಿಂದ ಏನು ಪ್ರಯೋಜನ ಆಯಿತು ಅಂತ ಯಾರೋ ಕೇಳಿದ್ರೆ ಅದಕ್ಕೆ ನೀವೇ ಆತ್ಮವಿಮರ್ಶನೆ ಮಾಡ್ಕೊಳ್ಳಿ. ನಮಗೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಅನಿಸ್ತಾ? ಅನಿಸಿಲ್ಲ. ಕಥೆಯನ್ನು ಕೇಳಬೇಕು ಅಂತ ಅನಿಸ್ತಾ? ಅನಿಸಿಲ್ಲ. ಅಂದ್ರೆ ಅದು ಶ್ರಮ. ಅದಕ್ಕೆ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಬಂದಾಗ ಇವುಗಳೆಲ್ಲವೂ ಕೂಡ ಸಫಲ ಅಂತ ಆಗ್ತದೆ. ಇನ್ನೊಂದು ಮಹತ್ವನೂ ಇದೆ. ಸರ್ವಂ ಕರ್ಮಾಖಿಲಂ ಆಖಿಲಂ. ಜ್ಞಾನ ಬಂದ್ಬಿಡ್ತು ಅಂದ್ರೆ ನಾವು ವಿಚಾರವನ್ನು ತಿಳ್ಕೊಂಡ್ವಿ ಅಂದ್ರೆ ಕರ್ಮವನ್ನ ಮಾಡೋ ಕಾಲಕ್ಕೆ ಏನೋ ಅಲ್ಪ ಸ್ವಲ್ಪ ತಪ್ಪು ಮಾಡಿರ್ತೀವಲ್ಲ ಅವೆಲ್ಲವೂ ತುಂಬ ಹೋಗಿ ಸಫಲ ಆಗ್ತದೆ. ಅದಕ್ಕೆ ಒಂದನ್ನು ಹೇಳ್ಕೊಟ್ಟಿದ್ದಾರೆ. ಸಂಧ್ಯಾ ವಂದನೆಯೋ ನೀವು ಗೌರಿ ಪೂಜೆ ಮುಂತಾದವನ್ನು ಮಾಡ್ತೀರಿ, ಕೊನೆಗೆ ದೇವ್ರು ನೀವೇ ದೊಡ್ಡವನಪ್ಪ ಅಂತ ನಮಸ್ಕಾರ ಹಾಕ್ಬಿಡ್ರಿ ಅಂತ ಹೇಳ್ತಾರೆ. ಅಥವಾ ಅಚ್ಯುತಾನಂದ ಗೋವಿಂದ ಅಂತಂದ್ರಿ ಅಂತ ಹೇಳ್ತಾರೆ. ಯಾಕೆ ಹೇಳೋದು ಅದನ್ನ? ನಾವು ಮಾಡೋ ಕಾರ್ಯ ಅಂತ ಅನ್ನೋದು ಸಂಪೂರ್ಣವಾಗಿ ಸರಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೂ ಗೊತ್ತಿದೆ. ಆದ್ರೆ ಅಪೇಕ್ಷೆ ಪಡೋದು ಮಾತ್ರ ಸಂಪೂರ್ಣ ಫಲ ಬೇಕು ಅಂತ. ಇದು ಬೇಕಾ? ಹಾಗಾದ್ರೆ ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಸಂಪಾದನೆ ಮಾಡಿದ್ವಿ ಅಂದ್ರೆ ಪರಮಾತ್ಮನ ಬಗ್ಗೆ ಎಷ್ಟಾಗ್ತದೋ ಅಷ್ಟು ತಿಳ್ಕೊಂಡ್ವಿ ಅಂತಂದಾಗ ನಾವು ಮಾಡಿರುವಂತಹ ಕರ್ಮಗಳಲ್ಲಿ ವೈಗುಣ್ಯ ಇದ್ರೂ ಕೂಡ, ದೋಷಗಳಿದ್ರೂ ಕೂಡ ಅವುಗಳನ್ನು ಪರಿಹರಿಸಿ ಅದಕ್ಕೆ ತಕ್ಕದಾಗಿರುವ ಫಲವನ್ನು ಕೊಡ್ತಾನೆ. ಹೀಗೆ ಯಾರು ಕೊಡ್ತಾರೆ ಹೇಳಿ? ಆದ್ರಿಂದ ಜ್ಞಾನ ಬಹಳ ಮಹತ್ವವಾದದ್ದು. ಇದು ಹಾಗೆ ಸಿಕ್ಬಿಡ್ತದ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ. ಅಲ್ರಿ, ಅರ್ಜುನ ಏನ್ ಮಾಡಲೇಬೇಕಾಗಿಲ್ಲ, ಎಲ್ಲ ಸಿಕ್ಕಿದೆ ಅವನಿಗೆ. ಆಚಾರ್ಯರು ಅರ್ಜುನನನ್ನ ಉತ್ತಮಾಧಿಕಾರಿ ಅಂತ ಕರೀತಾರೆ ಪ್ರಾರಂಭದಲ್ಲಿ. ಉತ್ತಮಾಧಿಕಾರಿ ಅಂದ್ರೆ ದೇವತೆ ಅಂತಾನೆ ಇಟ್ಕೊಂಡ್ಬಿಡಿ. ಅಲ್ಲ, ದೇವತೆ ಅಂತ ಆದ್ರೆ ಏನಾಗೋದಿದೆ? ಇವ್ರಿಗೆಲ್ಲ ಅಪರೋಕ್ಷ ಜ್ಞಾನ ಇರ್ತದ್ರಿ. ನಮ್ಮಂತೆ ಏನೋ ಇವನು 4 ಗ್ರಂಥ ಓದ್ಕೊಂಡು ಜ್ಞಾನಿ ಎಲ್ಲ ಇವನು, ಅಪರೋಕ್ಷ ಜ್ಞಾನಿ ಇವನು. ಇನ್ನ ಹೇಳ್ತಾರೆ ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ. ಈ ಮುಕ್ತರು ಅಂತ ಇರ್ತಾರಲ್ಲ ಅವರಿಗೂ ಪಾಂಡವರಿಗೂ ಒಂದು ಸ್ವಲ್ಪ ಅಂತರ ಅಂತ, ಅಷ್ಟೇ ವ್ಯತ್ಯಾಸ ಇರೋದಂತೆ. ಅಂತಹ ಅರ್ಜುನ ಅಪರೋಕ್ಷ ಜ್ಞಾನಿ, ಅವನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಹೋಗು, ಜ್ಞಾನಿಗಳ ಪಾದಕ್ಕೆ ಬೀಳು, ಅವ್ರ ಸೇವೆ ಮಾಡು, ಅವ್ರು ನಿನಗೆ ಜ್ಞಾನ ಉಪದೇಶ ಮಾಡಿಕೊಡ್ತಾರೆ ಅಂತ. ನಾವು ಮಾಡಿದ್ದೇ ಸರಿ ಅಂತ ಅನ್ಕೊಂಡು ಯಾರಿಗೂ ನಮಸ್ಕಾರ ಹಾಕ್ಲಾರ್ದೆ ಜ್ಞಾನನೂ ಬೇಕಾಗಿಲ್ಲ, ಜ್ಞಾನಿಗಳಿಗೂ ಬೇಕಾಗಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಅದಕ್ಕೆ ನಾವು ಮಾಡ್ತಾ ಇರುವಂತಹ ಕರ್ಮಗಳು ಜ್ಞಾನ ಬಂದಾಗೆ ಸಫಲ ಆಗೋದು. ಜ್ಞಾನ ಬಂದ್ರೆ ಅಲ್ಲಿ ಮಾಡಿರುವ ತಪ್ಪುಗಳು ಕೂಡ ತಿದ್ದಿ ಹೋಗಿ ಫಲಪ್ರದವಾಗ್ತವೆ ಅಂತ. ಇಷ್ಟು ಜ್ಞಾನಕ್ಕೆ ಮಹತ್ವ ಇದೆ ಅರ್ಜುನ. ಈ ಜ್ಞಾನ ಸಂಪಾದನೆ ಮಾಡಬೇಕು ಅಂದ್ರೆ ಜ್ಞಾನಿಗಳ ಹತ್ರ ಹೋಗ್ಬೇಕು, ಅವ್ರಿಗೆ ನಮಸ್ಕಾರ ಹಾಕಬೇಕು, ಪರಿಪ್ರಶ್ನೆಯನ್ನ ಪ್ರಶ್ನೆ ಕೇಳಬೇಕು. ಯಾಕೋ ಪ್ರವಚನ ಮಾಡವಲ್ರಿ ಅವರು, ಯಾವಾಗ ಹೇಳ್ತಾರೋ ಹೇಳಿ, ಇದ್ಬಿಟ್ರೆ ಆಯ್ತು ಅಂತನೋ ಹಿಂಗಿಲ್ಲ. ಸೇವೆ ಮಾಡಬೇಕು, ಕೇಳ್ಕೊಳ್ತಿರ್ಬೇಕು. ಅವ್ರು ಯಾವಾಗ ಹೇಳ್ತಾರೋ ಹೇಳಿ, ಆದ್ರೆ ನೀವು ಮಾತ್ರ ಪ್ರಶ್ನೆ ಕೇಳಬೇಕು. ಜ್ಞಾನಿಗಳಾದ ಪಿಪ್ಪಲಾದರು ಅಂತಿದ್ರು. ಅವ್ರ ಹತ್ರ 6 ಜನ ಬಂದು ಪ್ರಶ್ನೆ ಕೇಳ್ತಾರೆ. ಸ್ವಾಮಿ, ಅವ್ರೆಲ್ಲ ಬಹಳ ಜ್ಞಾನಿಗಳೇ, ಅವ್ರು ಕೇಳೋ ಪ್ರಶ್ನೆ ಕೇಳಿದ್ರೆ ಅವ್ರೇನು ಚಿಕ್ಕವರೇನಲ್ಲ, ದೊಡ್ಡ ಜ್ಞಾನಿಗಳೇ ಅಂತಾನೆ ಅನ್ಸೋದು. ಆದ್ರೆ ಅವ್ರಿಗೆ ಬರಬೇಕಾಗಿರುವ ಜ್ಞಾನ ಅಂತ ಏನೋ ಇದೆಯಪ್ಪ. ಅದ್ರ ಸಲುವಾಗಿ ಅವ್ರು ಪಿಪ್ಪಲಾದರ ಅನ್ನೋ ಋಷಿಗಳ ಹತ್ರ ಹೋದ್ರು. ಸ್ವಾಮಿ, ನಮಗೆ ಇವೆಲ್ಲ ಪ್ರಶ್ನೆ ಇದೆ, ನೀವು ಉತ್ತರ ಕೊಡಬೇಕು ಅಂತಂದಾಗ, ಪ್ರಶ್ನೆ ಏನು ಅಂತಲೂ ಕೇಳಿಲ್ರಿ. ನೀವು 1 ವರ್ಷ ಬ್ರಹ್ಮಚಾರಿಗಳಾಗಿ ಇರ್ರಿ, ಆಮೇಲೆ ನಮಗೆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಹೇಳ್ತೀವಿ ಅಂತಂದ್ರು. ಅವರು ಜ್ಞಾನಕ್ಕಾಗಿಯೇ ಬಂದಿದ್ರು. ಆಮೇಲೆ ಪಿಪ್ಪಲಾದರ ಮಹತ್ವವನ್ನು ತಿಳ್ಕೊಂಡಿದ್ರು ಅಂತ. ಆದ್ದರಿಂದ
1 ವರ್ಷಗಳ ಕಾಲ ನಾವು ಬ್ರಹ್ಮಚರ್ಯದಿಂದ ಇರೋಣಂತೆ, ಆಮೇಲೆ ಪ್ರಶ್ನೆ ಕೇಳೋಣಂತೆ, ಅವ್ರು ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನೋ ಭಾವನೆಯೂ ಅವ್ರಿಗಿತ್ತು. ಅವ್ರು ಉತ್ತರವನ್ನು ಪಡೆದಿದ್ದಾರೆ. ಇವತ್ತಿಗೆ ಅದು ಷಟ್ಪ್ರಶ್ನೋಪನಿಷತ್ತು ಅಂತ ಲೋಕದಲ್ಲಿ ಪ್ರಸಿದ್ಧ ಆಗಿದೆ. ಇದನ್ನ ಯಾಕೆ ಹೇಳಿದ್ದು ಅಂದ್ರೆ, ಜ್ಞಾನ ಅಂತನ್ನೋದು ಬರಬೇಕಾದದ್ದು ಅಂತ ಎಲ್ಲರಿಗೂ ಇದೆ. ಅದನ್ನು ಪಡಿಬೇಕು ಅಂದ್ರೆ ಜ್ಞಾನಿಗಳು ಅಂತ ಲೋಕದಲ್ಲಿ ಸಮ್ಮತರಾಗಿರ್ತಾರೆ. ನೋಡ್ತೀವಿ, ಅವ್ರು ಬ್ರಹ್ಮನಿಷ್ಠರಾಗಿದ್ರು ಅಂತಂದ್ರೆ ಅವ್ರ ಹತ್ರ ಹೋಗಿ ಸೇವೆ ಮಾಡಿಬಿಟ್ಟು ಅದನ್ನ ತಿಳ್ಕೊಳ್ಬೇಕು. ಅದಕ್ಕೆ ಇದಕ್ಕೊಂದು ಅರ್ಥ ಹೇಳ್ತಾರೆ. ಅಲ್ರಿ, ಅರ್ಜುನ ಯಾವಾಗ ಬಂದ? ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ ಅಂತ ಹೇಳಿದ್ರು. ಯಾವಾಗ ಬಂದಿದ್ದಾನೆ? ಅದಕ್ಕೆ ಹೇಳ್ತಿದ್ರು, ಜ್ಞಾನಿನಃ ತತ್ವದರ್ಶಿನಃ ಅಂತಿದೆ ನೋಡಿ. ತತ್ವದರ್ಶಿಗಳು, ಪರಮಾತ್ಮನ ಯಥಾರ್ಥ ಸ್ವರೂಪವನ್ನ ತಿಳ್ಕೊಂಡವರು ಯಾರು ಅಂದ್ರೆ ಮಧ್ವಾಚಾರ್ಯರು. ಅವರ ಹತ್ರ ಸೇವೆ ಮಾಡ್ಲಿಕ್ಕೆ ಎತ್ತಾಗಿ ಬಂದಿಲ್ಲ ನೋಡಿ ಇಂದ್ರದೇವರು. ಇದೇ ಅರ್ಜುನನೇ ಅಲ್ವಾ? ಅದಕ್ಕೆ ನಿನಗೆ ಮುಂದೆ ಉಪದೇಶ ಮಾಡ್ತಾರಪ್ಪ ಮಧ್ವಾಚಾರ್ಯರು ಅಂತ ಹೇಳಿದ ಕೃಷ್ಣ. ಅದಕ್ಕೆ ಈಗ ಕೃಷ್ಣನ ಹತ್ರ ಎಷ್ಟು ತಿಳಿಬೇಕು ತಿಳ್ಕೊಂಡು ಮಧ್ವಾಚಾರ್ಯರ ಉಪದೇಶವನ್ನ ಇದೇ ಅರ್ಜುನ ಮುಂದೆ ಟೀಕಾಕೃತ್ಪಾದರಾಗಿ ಎತ್ತಾಗಿಲ್ವಾ? ಅಂದ್ರೆ ಅರ್ಥ ಇರೋದು, ತತ್ವಜ್ಞಾನಿಗಳ ಹತ್ರ ಹೋಗಬೇಕು, ಎಷ್ಟಾದ್ರೂ ಅಷ್ಟು ಪ್ರಶ್ನೆ ಕೇಳಬೇಕು. ಅವರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಲ್ಲ ಅಂತ ನೀವು ಸಿಟ್ಟು ಮಾಡ್ಕೊಳ್ಳೋದಲ್ಲ, ಅವರ ಪ್ರಸನ್ನತೆಯನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಯಾಕೆ ಕೃಷ್ಣ ಹೇಳಿದ ನೋಡಿ, ನೀನ್ ನನಗೆ ಗೆಳೆಯ ಬಾ, ಅದಕ್ಕೆ ನಿನಗೆ ಗುಹ್ಯವಾದದನ್ನು ಹೇಳಿರೋದು ಅಂತ. ಬ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವಃ ಗುಹ್ಯಮಪ್ಯುತ. ಗುರುಗಳಿಗೆ ಬೇಕಾದವರು ಅಂತ ನಾವು ಆದ್ರೆ ಅವರು ಗೋಪ್ಯವಾದ ಅಂಶಗಳನ್ನು ನಮ್ಮ ಮುಂದೆ ಹೇಳ್ತಾರೆ. ಇಲ್ಲಾಂದ್ರೆ ಅದೆಷ್ಟಿದೆ ನೋಡಿ ಓದ್ಕೊಳ್ಳೋ ಒಂದಂತಾರೆ ಅಷ್ಟೇ. ಅದಕ್ಕೆ ಜ್ಞಾನಿಗಳ ಸೇವೆಯನ್ನು ಮಾಡಬೇಕು. ಆ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ನಮ್ಮ ಕರ್ಮಗಳೆಲ್ಲವೂ ಕೂಡ ಭಸ್ಮಾಗಿ ಹೋಗ್ತವೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಯಾಕೆ? ಜ್ಞಾನಕ್ಕಿಂತಲೂ ಇನ್ನೊಂದು ಶುದ್ಧವಾದ ಪದಾರ್ಥ ಇಲ್ಲ. ಈ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಇದನ್ನು ಮಾಡದೆ ಅಜ್ಞನಾಗಿರ್ತೀನಿ, ನಾನು ಶ್ರದ್ಧೆಯನ್ನು ಮಾಡೋದಿಲ್ಲ, ಸಂಶಯವನ್ನು ಇಟ್ಕೊಂಡಿರ್ತೀನಿ ಅಂದ್ರೆ ಸಹ ವಿನಶ್ಯತಿ. ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಸಂಶಯಕ್ಕೆ ಈಡಾಗ್ಬಿಟ್ಟು ಹಂಗಾಯ್ತೋ ಹಿಂಗಾಯ್ತೋ ಇದನ್ನು ತಿಳ್ಕೊಳ್ಬೇಕೋ ಬೇಡೋ ಕೇಳ್ಬಿಟ್ರಲ್ಲ ಹೋಗಿ ಜ್ಞಾನಿಗಳಿಗೆ ಹೇಳ್ತಾರೆ. ಅವ್ರಿಗೆ ಕೇಳಬಾರ್ದು ಅಂತ ಮನಸ್ಸಿನಲ್ಲಿದೆ, ಆದರೆ ಸಂಶಯವನ್ನು ಪಡ್ತಾ ಇದ್ದೀವಿ. ಇದು ಸರಿಯಾದಂತಹ ಮಾರ್ಗ ಅಲ್ಲ. ಸಂಶಯದಲ್ಲೇ ಇದ್ದ ಅಂದರೆ ಅವನಿಗೆ ನರಕಾದಿನರ್ಥಗಳು ಆಗ್ತವೆ. ಆದ್ದರಿಂದ ಸಂಶಯವನ್ನು ಪರಿಹರಿಸಿಕೊಳ್ಳಬೇಕು, ಅದರ ಸಲುವಾಗಿ ಪ್ರಯತ್ನವನ್ನು ಮಾಡಬೇಕು. ಕೃಷ್ಣ ಈ ಎಲ್ಲ ವಿಚಾರಗಳನ್ನ ಹೇಳಿಕೊಟ್ಟ. ಆಗ ಅಪರೋಕ್ಷ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಜ್ಞಾನಿಗಳ ಹತ್ರ ಹೋಗಬೇಕು. ಆ ಜ್ಞಾನಿಗಳು ನಮಗೆ ಜ್ಞಾನೋಪದೇಶವನ್ನು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಈ ಅಪರೋಕ್ಷ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಹೇಗಿರ್ಬೇಕು ಗೊತ್ತಾ? ನೀವು ಹೇಳಿದ್ರಲ್ಲ, ಸೇವೆ ಮಾಡ್ಕೊಂಡಿರ್ಬೇಕು, ಗುರುಗಳ ಪ್ರಸನ್ನತೆಯನ್ನ ಪಡೆಯುವಂತಿರ್ಬೇಕು, ಪ್ರಶ್ನೆ ಕೇಳಬೇಕು, ಉತ್ತರ ಕೊಡ್ತಾರೆ, ಜ್ಞಾನ ಬರ್ತದೆ ಅಂತ. ಇದಿಷ್ಟೇ ಅಲ್ಲ, ಹೀಗೆ ವರ್ತಿಸಬೇಕು ಅಂತಾನೆ ಕೃಷ್ಣ. ಅಂದ್ರೆ ತತ್ವಜ್ಞಾನಿಗಳು ಹೀಗೆ ವರ್ತಿಸ್ತಾರೆ. ಹೀಗೆ ವರ್ತಿಸಿದಾಗ ಉತ್ತಮವಾಗಿರುವಂತಹ ಅಪರೋಕ್ಷ ಜ್ಞಾನ ನಮಗೆ ಬರ್ತದೆ ಅಂತ. ಹೇಗಿರ್ಬೇಕು? ಇದು ಒಂದು ಬಹಳ ಪ್ರಸಿದ್ಧವಾದ ಶ್ಲೋಕನೇ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಕೇಳಿರ್ತೀರಿ ಶ್ಲೋಕವನ್ನು. ಏ ಪಂಡಿತರು, ವಿದ್ಯಾ ವಿನಯ ಸಂಪನ್ನೆ, ವಿದ್ಯಾದಿಂದ ಬಂದ ವಿನಯದಿಂದ ಸಂಪನ್ನನಾದ ಬ್ರಾಹ್ಮಣನಲ್ಲಾಗಲಿ, ಆಕಳಿನಲ್ಲಾಗಲಿ, ಆನೆಯಲ್ಲಾಗಲಿ, ಶುನಿ ನಾಯಿಯಲ್ಲಾಗಲಿ, ಶ್ವಪಾಕೆ ಚಂಡಾಲನಲ್ಲಾಗಲಿ, ಪಂಡಿತರು ಸಮದರ್ಶಿನಃ, ಸಮ ಅಂತ ತಿಳ್ಕೊಳ್ತಾರೆ. ಆದ್ದರಿಂದ ಸಾಮ್ಯ ಇದ್ದರೆ ಈ ಲೋಕದಲ್ಲಿ ನೀವೇ ವಿಷಮರು ಅಂತ ಆಕ್ಷೇಪ ಮಾಡ್ತಾರೆ. ಆದರೆ ವಸ್ತುತಃ ಅವರೇ ವಿಷಮರು. ನೀವು ಚಲೋ ಓದ್ಕೊಂಡು ಬಂದು ನೀವು ಚಲೋ ಒಂದು ಸ್ಥಾನವನ್ನು ಪಡೆದ ಮೇಲೆ ನಿಮ್ಗೆ ಆ ಗೌರವವನ್ನು ಕೊಡಲಿಲ್ಲ ಅಂದರೆ ನಿಮ್ಮ ಆ ಸ್ಥಾನಕ್ಕೆ ಏನು ಮಹತ್ವ ಇದೆ ಹೇಳಿ? ಮತ್ತೆ ಎಲ್ರಿಗೂ ಕೃಷ್ಣ ಹೇಳಿದಾನಪ್ಪ, ನಾವೇ ನಮ್ದು ಹೇಳಿವಾ?
ಸಮದರ್ಶಿನಃ, ಎಲ್ಲ ಸಮ ಅಂತ ತಿಳ್ಕೊಳ್ತಾನೆ. ಅಂದ್ರೆ ಸಮ ಅಂದ್ರೆ ಯಾರಿಲ್ಲಿ? ಯಾರಂದ್ರೆ ಸಮ ಅಂದ್ರೆ ಒಂದು ಅಂತ ಅರ್ಥ. ಇದೇನು ಗೊತ್ತಿಲ್ವಾ? ಎಲ್ಲ ಕೋಶದಲ್ಲೂ ಇದೆಯಪ್ಪ. ಕೋಶ ಬೇಡಪ್ಪ, ಕೃಷ್ಣನಿಗೆ ಅರ್ಥ ಬೇಕಾಗಿದೆ ಹೇಳಿ. ಗೊತ್ತಿಲ್ಲಪ್ಪ, ನಾವೇನು ಹೇಳಿಲ್ಲ ಕೃಷ್ಣ ಅಂತಂದ್ರೆ. ಹೇಳಿದ್ದಾನ್ರಿ, ಮುಂದಿನ ಶ್ಲೋಕ ಓದಿ ಗೊತ್ತಾಗತ್ತೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಸಮ ಅಂದ್ರೆ ನಾನಪ್ಪ, ಪರಮಾತ್ಮನನ್ನು ಸಮ ಅಂತ ಕರೆಯೋದು. ಅಂದ್ರೆ ಅರ್ಥ, ಬ್ರಾಹ್ಮಣನಲ್ಲಾಗಲಿ, ನಾಯಿಯಲ್ಲಾಗಲಿ, ಚಂಡಾಲನಲ್ಲಾಗಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿಯಬೇಕು ಅಂತ ಇಷ್ಟರ್ಥ ಅದಕ್ಕೆ. ಹಾಗಾದ್ರೆ ಈ ಎಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡಿ ತಿಂತಾರಲ್ಲ, ಅವರಿಗೂ ಎಂದೂ ಪ್ರಾಣಿ ಅಂತ ತಿಳಿದೇ ಇರುವಂತಹ ವ್ಯಕ್ತಿಗೂ ವ್ಯತ್ಯಾಸ ಇಲ್ವಾ? ಕ್ರೂರಾಗಿ ಸ್ತ್ರೀಯರನ್ನು ಹೇಗೆ ಬೇಕಾದ ವರ್ತಿಸ್ಕೊಳ್ತಾರಲ್ಲ, ಅಂತಹ ಜಾರರಿಗೂ ಶುದ್ಧವಾಗಿರುವಂತಹ ಸನ್ಯಾಸಿಗೂ ವ್ಯತ್ಯಾಸ ಇಲ್ವಾ? ಯಾರು ಹೇಳ್ತಾ ಇದ್ದಾರೆ ಈ ತರಹ ಅರ್ಥಗಳನ್ನ ಅಂತ ಕರ್ಕೊಂಡು ಬರ್ಬೇಕು ಅವ್ರನ್ನ. ಸಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಮುಂದಿನ ಶ್ಲೋಕ ಸ್ವಲ್ಪ ತೆಗೆದ್ಬಿಡಿ. ಯಾರೋ ಹೇಳಿದ್ರು ಗೀತೆಯಲ್ಲಿ ಒಂದು ಶ್ಲೋಕ ಆದ್ಮೇಲೆ ಇನ್ನೊಂದು ಶ್ಲೋಕ ಯಾಕೆ ಬಂತು ಅಂತ ಏನು ಸಂಬಂಧ ಇಲ್ಲ, ಹಂಗೆ ಬರ್ತಿರ್ತಾವವು ಅಂತ. ಉನ್ಮತ್ತ ಏನ್ರಿ ಕೃಷ್ಣ? ನಮ್ಮ ತರಹ ಹಿಂದಿನ ವಾಕ್ಯ ಏನು ಆಡಿದ್ವಿ ನೆನಪಿಲ್ಲ, ಮುಂದೇನೋ ಆಡ್ತೀವಿ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆಯ್ತು ಅಂದ್ರೆ ದೊಡ್ಡದಾಗಿರುವ ಅನುಗ್ರಹ ಅಷ್ಟೇ ಅದು. ಆ ತರಹ ನಾವು ಮಾತಾಡೋದು. ಅದು ಕೃಷ್ಣ ಪರಮಾತ್ಮ ಹಾಗೆ ಮಾತಾಡ್ತಾನ. ಪಂಡಿತ ಸಮದರ್ಶಿನಃ ಅಂತ ಹೇಳಿ ಸಮ ಅಂದ್ರೆ ಏನು ಅಂತ ಅವನೇ ಹೇಳ್ತಾ ಇದ್ದಾನೆ. ಇಹೇವತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಃ. ಯಾಕೆ ಪರಮಾತ್ಮ ಸಮ ಅಂತ ಅನಿಸ್ಕೊಳ್ತಾನೆ ಗೊತ್ತಾ? ಅವನು ನಾಯಿಯಲ್ಲಿದ್ರೂ ಗುಣ ಪರಿಪೂರ್ಣ, ಬ್ರಾಹ್ಮಣದಲ್ಲಿದ್ರೂ ಗುಣ ಪರಿಪೂರ್ಣ, ಮೂರ್ತಿಯಲ್ಲಿದ್ರೂ ಗುಣ ಪರಿಪೂರ್ಣ, ಆನೆಯಲ್ಲಿದ್ರೂ ಕೂಡ ಗುಣ ಪರಿಪೂರ್ಣ. ಅವನು ಸಮ. ಅವನಿಗೆ ಅಧಿಷ್ಠಾನಗಳ ವ್ಯತ್ಯಾಸದಿಂದ ಯಾವುದೇ ವಿಧವಾಗಿರುವ ವೈಷಮ್ಯ ಆಗೋದಿಲ್ಲ. ಸ್ತ್ರೀಯರು ಅತ್ತೆ ಮನೆಯಲ್ಲಿ ಸುಮ್ಮನೆ ಇರ್ತಾರೆ, ತಮ್ಮ ಮನೆಗೆ ಹೋದ ತಕ್ಷಣ ಹೇಗಿರ್ತಾರೆ? ವೈಷಮ್ಯ ಇದೆ. ಇಲ್ಲಿ ವರ್ತನೆ ಮಾಡೋ ರೀತಿ, ಅಲ್ಲಿ ವರ್ತನೆ ಮಾಡೋ ರೀತಿ, ಅಲ್ಲಿ ಗುಣಗಳು ವ್ಯಕ್ತ ಆಗ್ತವೆ, ಇಲ್ಲಿ ವ್ಯಕ್ತ ಆಗೋದಿಲ್ಲ. ಹಾಗೆ ಪುರುಷರು ತಂದೆ ಮುಂದೆ ಹೆದರ್ಕೊಂಡಿರ್ತಾರೆ, ಅದೇ ತಾಯಿ ಮುಂದೆ ಏನು ಗೌರವನೇ ಇಲ್ಲ, ಹಾಗಿರ್ತಾರೆ. ನಮಗೆ ಅವಸ್ಥಾ, ಕಾಲ, ಸ್ಥಾನಗಳು ಇವು ವೈಷಮ್ಯಕ್ಕೆ ಆಪಾದಕ. ಈ ಸ್ಥಾನದಲ್ಲಿ ಹಿಂಗಿರ್ತೀವಿ. ನಮ್ಮೂರಿನಲ್ಲಿ ನಾವು ದೊಡ್ಡ ಆಚಾರ್ಯರು, ಹೊರಗೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ ಅಲ್ವೇ? ಹೀಗೆ ಪರಮಾತ್ಮ ಇದ್ದಾನೆ ಅಂತ ಅನ್ಕೊಳ್ಬೇಡಿ. ಅದಕ್ಕೆ ಸಮ ಅಂತ ಕರೆಯೋದು ಅವನನ್ನ. ಈಗ ನಾವು ಪರಮಾತ್ಮನ ಕಾಣೋ ಕಾಲಕ್ಕೆ ನಾಯಿಯಲ್ಲಿ ಪರಮಾತ್ಮ ಇದ್ದಾರೆ, ಆ ಪರಮಾತ್ಮ ಉಪಯೋಗ ಇಲ್ಲ, ಈ ಮೂರ್ತಿಯಲ್ಲಿದೆ ನೋಡಿ ಅವನು ಶ್ರೇಷ್ಠ ಅಂತ ಹೀಗೆ ಅನ್ಕೊಳ್ಬೇಡಿ. ಪರಮಾತ್ಮ ಅಲ್ಲೂ ಗುಣ ಪರಿಪೂರ್ಣ, ಇಲ್ಲೂ ಗುಣ ಪರಿಪೂರ್ಣ. ಅಧಿಷ್ಠಾನದಲ್ಲಿ ತಾರತಮ್ಯ ಇರ್ಬೋದು, ಆದ್ರೆ ನೋಡಿ ಅಧಿಷ್ಠಾನದಲ್ಲಿ ತಾರತಮ್ಯ ಇರಲೇಬೇಕಲ್ಲ, ಇಲ್ಲಾಂದ್ರೆ ಹೇಗೆ ಸಾಧ್ಯ ಹೇಳಿ? ಆದ್ರೆ ಅಧಿಷ್ಠಿತನಾಗಿರುವಂತಹ ಪರಮಾತ್ಮನಲ್ಲಿ ಏನೇನು ವ್ಯತ್ಯಾಸ ಇರೋದಿಲ್ಲ. ಆದ್ರಿಂದ ಯಾರು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಮೊದಲು ಇದನ್ನು ತಿಳ್ಕೊಳ್ಳಿ ಅಂತಾನೆ ಕೃಷ್ಣ. ನಾನು ಎಲ್ಲ ಕಡೆಯೂ ಕೂಡ ಸಮನಾಗಿದ್ದೇನೆ. ನಾನು ಯಾವುದೋ ಹೇಯ ಪದಾರ್ಥದಲ್ಲಿ ಇದ್ದೀನಿ ಅಂತ ಅನ್ಕೊಂಡು ನನ್ನನ್ನು ಹೇಯ ಅಂತ ಅನ್ಕೊಳ್ಬೇಡಿ. ನಾನು ಉತ್ತಮವಾಗಿರುವ ಪದಾರ್ಥದಲ್ಲಿ ಇದ್ದಿದ್ದೀನಿ ಅಂತ ಅನ್ನೋದಕ್ಕೆ ನಾನು ಉತ್ತಮ ಅಂತ ತಿಳ್ಕೊಳ್ಬೇಡಿ. ನಾನು ಸ್ವಾಭಾವಿಕವಾಗಿಯೇನೆ ಸರ್ವೋತ್ತಮ ಇದ್ದೀನಿ. ನಾನು ಅಲ್ಲಿದ್ರೂ ಕೂಡ ಉತ್ತಮ, ಇಲ್ಲಿದ್ರೂ ಕೂಡ ಉತ್ತಮ ಅಂತ. ಆದ್ದರಿಂದ ನಾನು ಸಮ. ಪಂಡಿತರು ನಾಯಿಯಲ್ಲಿ, ಆಕಳಲ್ಲಿ, ಆನೆಯಲ್ಲಿ, ಬ್ರಾಹ್ಮಣನಲ್ಲಿ, ಶ್ವಾದ ಚಂಡಾಲನಲ್ಲಿಯೂ ಕೂಡ ನಾನು ಇದ್ದೀನಿ ಅಂತ ಸಮ ಪೂಜೆಯನ್ನು ಮಾಡ್ತಾರೆ. ನಾನು ಅಲ್ಲೆಲ್ಲ ಇದ್ದೀನಿ ಅಂತ ತಿಳ್ಕೊಂಡು ಅವ್ರು ಪೂಜೆ ಮಾಡ್ತಾರೆ. ಬಹಳ ಉತ್ತಮ ಅಲ್ಲೇನ್ರಿ ಹಿಂಗಂದ್ರೆ? ಅಂದ್ರೆ ವ್ಯರ್ಥವಾಗಿ ಈ ನಾಯಿ ಮುಂತಾದ ಕಲ್ಲು ಒಗೆಯೋದು ಇವೆಲ್ಲ ಮಾಡೋದು ಬಿಡ್ತೀರವಾಗ. ಯಾಕೆ? ಅವುಗಳಿಗೆ ನೋವಾಗಬಾರ್ದಲ್ಲ ಅಂತ ಬಂದಿದೆ. ಅಲ್ಲಿ ದೇವ್ರು ಇರ್ತಾನ್ರಿ. ಆಗ ಸ್ವಲ್ಪ ತಮ್ಮ ಬುದ್ಧಿಯನ್ನು ಉಪಯೋಗಿಸಿದ್ರು. ಹೋಗಿ ಹೋಗಿ ಮತ್ತೆ ಅಲ್ಲೂ ದೇವ್ರಿದ್ದಾನೆ, ಮೂರ್ತಿಯೊಳಗೂ ದೇವ್ರಿರ್ತಾನೆ, ಹೋಗಿ ಮತ್ತೆ ನಾಳಿಂದ ಗೋ ಸೇವೆ ಮಾಡೋದು ಬೇಡಪ್ಪ, ನಾಯಿ ಸೇವೆ ಮಾಡೋಣ ಅಂದ್ರೆ. ಈಗ ಗೋ ಸೇವೆ ಮಾಡಬಾರದು ಯಾಕೆ ಅಂತ ಮೊದಲು ಹೇಳ್ತಾರೆ. ಮೊದಲಿಗೆ ನಾಯಿ ಸೇವೆ ಮಾಡೋಣ ಅಂದ್ರೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಗೋ ಸೇವೆ ಮಾಡಬಾರ್ದು ಯಾಕೆ? ಇಲ್ಲ ಎರಡೂ ಮಾಡ್ತೀವಿ ಅಂತ. ಮಾಡಿ ನೋಡೋಣ. ಯಾರೋ ಬಂದ್ಬಿಟ್ರಪ್ಪ ಅವರು, ಎರಡನ್ನೂ ಕೂತ್ಕೊಂಡು ನಾವು ಮಾಡ್ತೀವಿ ಅಂತಂದಾಗ ಹಾಗೆ ಹೇಳುವಂಥದ್ದು ಪದಾರ್ಥದಲ್ಲಿ ದೋಷ ಇದೆಯಪ್ಪ,
ನೋಡಿ, ದೇವರು ಎಲ್ಲಾ ಕಡೆ ಇದ್ದಾನೆ ಅಂತಂದ ಮಾತ್ರಕ್ಕೆ ಮತ್ತೆ ವಿಷದಲ್ಲಿ ಪರಮಾತ್ಮ ಇಲ್ವಾ? ಕುಡಿದು ಬಿಡ್ರಿ ಹಾಗಾದ್ರೆ, ದೇವರಿದ್ದಾನ್ರಿ ಅಂತಂದ್ರೆ. ಈಗ ನೀವು ಅಷ್ಟು ಗಟ್ಟಿಯಾಗಿ ಇದ್ರೆ ವಿಷವನ್ನ ಪಾನ ಮಾಡಿದ ನಮ್ಮ ವಾಯುದೇವರಿಗೂ ಏನೂ ಆಗ್ಲಿಲ್ಲ. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಭಿವತ್ಸಹ. ಕಾಲಕೂಟ ವಿಷವನ್ನ ಪಾನ ಮಾಡಿದ್ಯಾರು? ವಾಯುದೇವರೇ ಅಲ್ವಾ? ಅವ್ರಿಗೇನೂ ಆಗ್ಲಿಲ್ಲ. ಯಾಕೆ? ನನಗೇನೂ ಆಗೋದಿಲ್ಲ, ಪರಮಾತ್ಮ ಅನುಗ್ರಹ ಇದೆ ಅಂತ ತಿಳ್ಕೊಂಡವರು. ಹೀಗೆ ನೀವಿದ್ರೆ ಅವಶ್ಯವಾಗಿ ಎಲ್ಲ ಮಾಡಿ. ಆದರೆ ನಮಗೆ ಅಧಿಷ್ಠಾನದಲ್ಲಿ ತಾರತಮ್ಯ ಇದೆ ಅಂತ ಅನ್ನೋದನ್ನ ಅವಶ್ಯವಾಗಿ ತಿಳ್ಕೊಳ್ಳೇಬೇಕು. ಆದರೆ ಪರಮಾತ್ಮನಲ್ಲಿ ಯಾವ ತಾರತಮ್ಯ ಇಲ್ಲ, ಅವನು ಎಲ್ಲಿದ್ರೂ ಕೂಡ ಪರಿಪೂರ್ಣ ಅಂತ ಹೀಗೆ ನಾವು ತಿಳ್ಕೊಂಡಾಗ ಮಾತ್ರ ನಮಗೆ ಉತ್ತಮ ಗತಿ ಇದೆ. ಅದನ್ನು ಬಿಟ್ಟು ಪರಮಾತ್ಮನಲ್ಲಿ ಸ್ಥಾನಗತವಾಗಿರುವಂತಹ ವ್ಯತ್ಯಾಸಗಳು ಬರ್ತಾವೆ ಅಂತ ತಿಳಿಯೋಂಗಿಲ್ಲ. ಅವನು ಎಲ್ಲಿ ಹೋದ್ರು ಸಮಾನೆ. ಹೀಗೆ ಇನ್ನು ಅನೇಕ ವಿಚಾರಗಳನ್ನ ಪರಮಾತ್ಮ ನಿರೂಪಿಸಿಕೊಡ್ತಾ ಇದ್ದಾನೆ. ಹೀಗೆ ಯಾರು ಉಪಾಸನೆ ಮಾಡ್ತಾರೋ ಅವರು ನಿಜವಾಗಿ ಸಮಬುದ್ಧಿಗಳೇ ಹೊರತು ಇದನ್ನು ಬಿಟ್ಟು ಬೇರೆ ತರಹ ಉಪಾಸನೆ ಮಾಡೋರೇ ವಿಷಮರು. ಉತ್ತಮವಾಗಿ ಜ್ಞಾನ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ಅವನಿಗೆ ಉತ್ತಮ ಗೌರವ. ಇವನು ಸಂಪಾದನೆ ಮಾಡಿಲ್ಲ ಆದ್ರಿಂದ ಇವನಿಗೆ ಗೌರವ ಇಲ್ಲಪ್ಪ ಅಷ್ಟೇ. ಈ ವ್ಯತ್ಯಾಸವನ್ನ ಲೋಕದಲ್ಲಿ ಎಲ್ಲರೂ ಮಾಡ್ತಾರೆ, ಹಾಗೆ ಇಲ್ಲೂ ಕೂಡ ಇರೋದು. ಆದ್ರಿಂದ ವ್ಯರ್ಥವಾಗಿರುವ ವೈಷಮ್ಯವನ್ನ ಕೃಷ್ಣ ಬೋಧನೆ ಮಾಡಿಲ್ಲ. ಉತ್ತಮವಾಗಿ ಜ್ಞಾನಿಗಳು ಎಲ್ಲಾ ಕಡೆಯ ಪರಮಾತ್ಮ ಇದ್ದಾನೆ ಅಂತ ತಿಳಿದು ಅವನನ್ನ ಸಮ ಅಂತ ಉಪಾಸನೆ ಮಾಡ್ತಾರೆ. ಹೀಗೆ ನಾವು ಕೂಡ ಪ್ರತಿಯೊಂದೂ ಪದಾರ್ಥದಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಾಗ ನಮಗೆ ಉತ್ತಮವಾಗಿರುವ ಅಪರೋಕ್ಷ ಜ್ಞಾನದ ಲಾಭ ಇದೆ ಅಂತ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿ ಇದನ್ನು ಬೋಧನೆ ಮಾಡಿದ. ಸಮತ್ವ ಬುದ್ಧಿ ಇರಬೇಕು. ಹೀಗೆ ಇನ್ನು ಅನೇಕ ವಿಚಾರಗಳಿವೆ, ಅವುಗಳನ್ನು ಮತ್ತೆ ಕಾಲಾಂತರದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನ ಗುರುಗಳ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.